ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತಾರೆ. ಇಲ್ಲಿ ಬಿಡಪ್ಪ ಗುಲಾಬಿ ಹೂ ಇತ್ತಲ್ಲ ಎಲ್ಲಿ ಏ ಅಣ್ಣ ಅಪ್ಪೇನ ಬೇಡಪ್ಪ ನಾನು ಹಾಕೊಳಲ್ಲ. ಗಾಂಧಿ ಟೋಪಿಗಿಂತ ಶ್ರೇಷ್ಠವಾದ ಇದೆಯಾ ಗಾಂಧಿ ಟೋಪಿ ತರಿಸಿ ಕನ್ನಡದಲ್ಲಿ ಅನ್ನೋದು ಯಾರೇ ಆಗ್ಲಿ ಅತಿಥಿಗಳಿಗೂ ಅಷ್ಟೇ ನೀವು ಹಾಕಿದ್ರೆ ಈ ತರದ ನೈಸರ್ಗಿಕವಾದ ಆರೋಗ್ಯ ಹಾಕಿ ಬೇರೆ ಇನ್ಯಾವುದೋ ಏಲಕ್ಕಿದು ಹಾಕ್ಬಿಡಿ. ಟೋಪಿ ಹಾಕಿದ್ರು ಗಾಂಧಿ ಟೋಪಿ ಹಾಕಿ ಅಟ್ಲೀಸ್ಟ್ ಒಂದು ಅದ್ರಲ್ಲೊಂದಷ್ಟು ವಿಚಾರಗಳಿದೆ. ಮೂರನೇದಾಗಿ ಶಾಲು ಹಾಕಿದ್ರು ಉಪಯೋಗ ಬರುವಂತ ಶಾಲು ಕೊಡಿ, ಇಲ್ಲಾಂದ್ರೆ ಇನ್ಯಾವುದನ್ನು ಕೊಡಕ್ ಹೋಗ್ಬೇಡಿ, ಕೈ ಮುಗಿಬಿಡಿ ಸಾಕು, ಅದೇ ಗೌರವ. ಹಿಂದ್ಗಡೆ ಅವ್ರು ಕಾಣಿಸ್ತಾರೆ ಕಚೇರಿಯ ರೂಪುರೇಷೆಗಳನ್ನು ನಿರ್ಮಿಸಿ ಈ ಕಚೇರಿ ಉದ್ಘಾಟನೆಗೆ ಒಂದು ಆಯಾಮ ಕೊಟ್ಟಲ್ಲಿ ನಮ್ಮೆಲ್ಲರ ನೆಚ್ಚಿನ ರಾಜ್ಯ ಉಪಾಧ್ಯಕ್ಷರಾದ ಸೋಮಸುಂದರ್ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಇತಿಹಾಸಕಾರರು ಹಾಗೂ ಸಾಮಾಜಿಕ ಹೋರಾಟಗಾರರು ನಮ್ಮೆಲ್ಲರ ಸ್ಫೂರ್ತಿಯವರು ಜಿಲ್ಲಾ ಸಮಿತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತಾರೆ. ಈ ಕಚೇರಿಗೆ ಒಂದು ಸಹಕಾರವನ್ನು ಕೊಟ್ಟಂತ ಮತ್ತು ಈ ಮೈಸೂರು ಜಿಲ್ಲಾ ಪ್ರಾದೇಶಿಕ ಕಚೇರಿಗೆ ಈ ಕನಸಿನ ರೂಪಕ್ಕೆ ನನಸಾಗುವಂತೆ ಪರಿವರ್ತಿಸುವಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿದ ನಮ್ಮೆಲ್ಲರ ನೆಚ್ಚಿನ ರವಿಕುಮಾರ್ ಸರ್ ಅವರು ಜಿಲ್ಲಾ ಉಸ್ತುವಾರಿ ಅವರಿಗೆ ಸಮಿತಿಯಿಂದ ಸ್ವಾಗತವನ್ನು ಕೊಡ್ತಾರೆ. ರವಿಕುಮಾರ್ ಅವರು ಅನ್ನೋದು ಕನ್ನಡದಲ್ಲಿ ಒಂದು ಗೌರವ. ಸಾರ್ರು ಅವ್ರು ಯಾರೋ ಸರಿ ವಿಶ್ವೇಶ್ವರಯ್ಯ ಅನ್ನೋದು ನಮ್ಮ ಅವಮಾನ, ಭಾರತ ರತ್ನ ವಿಶ್ವೇಶ್ವರಯ್ಯ ಅವ್ರಿಗೆ ಗೌರವ. ಹಾಗಾಗಿ ಕೊನೆಯಲ್ಲಿ ಸಾರ್ ಅನ್ನೋಣ ಹಿರಿಯರು ಅಷ್ಟೇ ಯಾರೇ ಇರಲಿ ಅವ್ರಿಗೆ ಅವರು ಅಂದ್ರೆ ಸಾಕು. ಅವರು ಮುಖ್ಯವಾಗಿ ನಮ್ಮ ನಗರ ಘಟಕದ ಹಾಗೂ ಗ್ರಾಮೀಣ ಘಟಕದ ಅಧ್ಯಕ್ಷರಾದಂತ ನಾಗೇಂದ್ರ ಅವರು ಹಾಗೂ ರವೀಂದ್ರ ಅವರಿಗೆ ಸ್ವಾಗತವನ್ನು ಕೊಡ್ತಾರೆ. ಮೂರ್ತಿ ಇದಾವೆ ರಾಜ್ಯ ಸಮಿತಿಯಿಂದ ಅವ್ರಿಗೆ ಹೇಳಿ ಮಿಕ್ಕೆಲ್ಲರಿಗೂ ಸ್ವಾಗತ. ಅರವಿಂದ್ ಶರ್ಮಾ ಅವರು ಮತ್ತೆ ಭಾನು ಮೇಡಮ್ ಅವರು ನಮ್ಮ ಮನವಿಗೆ ಸ್ಪಂದಿಸಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತಾರೆ. ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದಂತ ಎಲ್ ಜೀವನ್ ರವರು, ಮೂರ್ತಿ ಸರ್, ಮೂರ್ತಿ ಅವರು, ಆನಂದ್ ರವರು, ಎಲ್ಲ ಬೇರೆ ಬೇರೆ ಕಡೆ ಇದ್ದಾರೆ. ಎಲ್ಲರ ಪರವಾಗಿ ಮೂರ್ತಿ ಅವರು ತಗೊಂಡಿದ್ದಾರೆ. ಶ್ರೀಕುಮಾರ್, ಆನಂದ್, ಜೀವನ್, ಕೃಷ್ಣ, ಇನ್ಯಾರು ಬಂದಿದ್ದಾರೆ ಅವರು, ಮತ್ತೆ ಘಟಕದಿಂದ ವೆಂಕಟೇಶ್, ರೈತ ಘಟಕ ಉಪಾಧ್ಯಕ್ಷರಾದ ವೆಂಕಟರಾಮಯ್ಯ ಬಂದಿದ್ದಾರೆ. ಶ್ರೀನಿವಾಸು ಆಟೋ ಚಾಲಕರ ಇದು ವಾಹನ ಚಾಲಕರ ಅಧ್ಯಕ್ಷರಪ್ಪ ಘಟಕ ಪಶ್ಚಿಮ ಜಿಲ್ಲೆ ಶ್ರೀನಿವಾಸ್ ಬಂದಿದ್ದಾರೆ. ಇನ್ನ ನಾಗರಾಜ, ರಾಜಾಜಿನಗರದ ಮುಖಂಡ ನಾಗರಾಜ್, ಎಲ್ಲ ಬೆಂಗಳೂರಿನ ಬಂದಿರೋರಿಗೆ ಸ್ವಾಗತಕ್ಕೆ ಧ್ವನಿಗೂಡಿಸಿ ಎಲ್ಲ ವಿಚಾರವನ್ನು ತಿಳಿಸಿದಂತ ರವಿಕೃಷ್ಣ ಸರ್ ಅವರ ಪರವಾಗಿ ನಿಮ್ಮೆಲ್ಲರಿಗೂ ಮುಖ್ಯವಾಗಿ ಜಿಲ್ಲಾ ಸಮಿತಿಯ ಸದಸ್ಯರು, ಕಾರ್ಯಕರ್ತರು, ಪದಾಧಿಕಾರಿಗಳು, ಮಾಧ್ಯಮ ಮಿತ್ರರು ಪ್ರತಿಯೊಬ್ಬರಿಗೂ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಈ ಕಚೇರಿ ಉದ್ಘಾಟನೆಗೆ ಬೆಂಬಲವಾಗಿರುವಂತಹ ಪ್ರತಿಯೊಬ್ಬರಿಗೂ ಸ್ವಾಗತವನ್ನು ಕೊಡ್ತಾರೆ. ಈ ಕಾರ್ಯಕ್ರಮದ ಬಹಳ ಪ್ರಮುಖವಾದ ಘಟ್ಟ. ಈಗ ನಮ್ಮ ಮೆಚ್ಚಿನ ರವಿಕೃಷ್ಣ ರವರು ಉದ್ಘಾಟನೆ ನೆರಸು BV ಶ್ರೀ ಏನ್ ಶ್ರೀನಿವಾಸ, ವಿ ಶ್ರೀನಿವಾಸ, BV ಶ್ರೀನಿವಾಸ, CV ಶ್ರೀನಿವಾಸ, ಗೌರಿಬಿದ್ದೂರು ಅವರು ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಅವರು ಬಂದಿದ್ದಾರೆ. ಏನ
ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, KRS ಪಕ್ಷಕ್ಕೆ, KRS ಪಕ್ಷದ ಎಲ್ಲ ಸೈನಿಕರಿಗೆ, ಕನ್ನಡಾಂಬೆಗೆ. ಮುಂದುವರೆದು ನಮ್ಮ ಮೈಸೂರು ಜಿಲ್ಲಾ ಉಸ್ತುವಾರಿಯಾದ ರವಿಕುಮಾರ್ ಅವರು ವಾಸ್ತವಿಕ ನುಡಿಗಳನ್ನ ಈಗ ಆಡಳಿತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ. ಇವತ್ತು ಏನು ಮೈಸೂರು ನಗರದಲ್ಲಿ ಮೈಸೂರು ಜಿಲ್ಲಾ ಕಚೇರಿಯನ್ನ ಉದ್ಘಾಟನೆಗೆ ಬಂದಂತಹ ಅತಿಥಿಗಳಿಗೆ ಸ್ವಾಗತವನ್ನು ಕೊಡುವಂತಹ ರವಿಗೌಡರಿಗೆ ನಾನು ಅಭಿನಂದನೆ ಸಲ್ಲಿಸುತ್ತಾ, ಇವತ್ತು ಏನು ಪ್ರಾಸ್ತಾವಿಕ ನುಡಿಗಳು ಅಂತ ಹೇಳಿದ್ದಾರೆ, ಈ ವಿಚಾರದಲ್ಲಿ ಮಾತನಾಡಬೇಕಾಗಿರೋದಿಷ್ಟೇ. ಮೈಸೂರು ನಗರ, ಮೈಸೂರು ಜಿಲ್ಲೆಯಲ್ಲಿ KRS ಪಕ್ಷ ಏಕೆ ಅನಿವಾರ್ಯ, ಒಂದು ಪ್ರಜ್ಞಾವಂತ, ಒಂದು ಪ್ರಾಮಾಣಿಕ ಪಕ್ಷ ಒಂದು ಅನಿವಾರ್ಯವಾಗಿ ಏಕೆ ಬೇಕು ಅನ್ನೋ ವಿಚಾರದಲ್ಲಿ ಬಹಳಷ್ಟು ಕೂಡ ಚರ್ಚೆಗಳಾಗ್ತಾ ಇದ್ವು. ಮತ್ತೆ ಹೋರಾಟಗಾರರಂತವರು, ಇತಿಹಾಸಕಾರರು ಎಲ್ಲರೂ ಕೂಡ ಮೈಸೂರು ಜಿಲ್ಲೆಯನ್ನು ಉಳಿಸ್ಕೊಳ್ಳೋದ್ ರೀತಿ ಯಾವ ರೀತಿ ಉಳಿಸ್ಕೊಳ್ಳುವಂತದ್ದು, ಅಭಿವೃದ್ಧಿಯ ವಿಚಾರದಲ್ಲಿ ಮೈಸೂರಿನಲ್ಲಿ ಆಗುವಂತ ಲಂಚ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡುವಂತಹ ಪ್ರಜ್ಞಾವಂತರು, ಪ್ರಾಮಾಣಿಕರೆಲ್ಲ ಒಂದು ಪ್ರಾಮಾಣಿಕ ಪಕ್ಷವನ್ನ ನೋಡ್ತಾ ಇರ್ಬೇಕಾದ್ರೆ ಈಗ ಇತ್ತೀಚೆಗೆ ಒಂದು ನಾವು ನೋಡೋ ನಿಟ್ಟಿನಲ್ಲಿ ಅವರು ಹೋರಾಟಗಾರರು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಒಂದು ಒಳ್ಳೆಯ ಸ್ಥಾನವನ್ನು ಅವ್ರ ಹೃದಯದಲ್ಲಿ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಎರಡು ಮಾತನ್ನ ಇದಿಲ್ಲ. ಯಾಕೆ ಹೇಳ್ಬೇಕು ಅಂತ ಹೇಳಿದ್ರೆ, ಕೆಲವೊಂದು ರಾಜಕೀಯ ಕಾರ್ಯಕ್ರಮಗಳಿಗೆ ಹೋರಾಟಗಾರರು ಭಾಗವಹಿಸೋದೇ ಇಲ್ಲ. ಇವತ್ತು ನಮ್ಮ ಮುಂದೆ ಪರಿಸರ ಬಳಗದಂತವರು, ಸಾಮಾಜಿಕ ಹೋರಾಟಗಾರರು, ಇತಿಹಾಸ ತಜ್ಞರು ಬರ್ತಿದ್ದಾರೆ ಅಂತ ಹೇಳಿದ್ರೆ ನಾವು ಎಷ್ಟು ಮೌಲ್ಯಗಳನ್ನ ಉಳಿಸ್ಕೊಂಡಿದೀವಿ, ನಮ್ಮ ನಾಯಕರು ಇದಕ್ಕೆ ಅಡಿಪಾಯ ಆಗ್ದಂತಹ ನಮ್ಮ ನಾಯಕರು ಯಾವ ರೀತಿಯ ಪಕ್ಷವನ್ನ ಕಟ್ಟಿದ್ದಾರೆ, ಯಾವ ರೀತಿಯ ಸಿದ್ಧಾಂತವನ್ನ ಇಟ್ಕೊಂಡು ಕಟ್ಟಿದ್ದಾರೆ ಅನ್ನೋದನ್ನ ನಾವು ನೆನೆಸ್ಕೋಬೇಕಾಗುತ್ತೆ. ಮೈಸೂರಿಗೆ ಇದು ಅನಿವಾರ್ಯವೂ ಕೂಡ ಆಗಿದೆ. ಈಗ ನಾಯಕತ್ವ ವಿಚಾರಗಳು ನಾವೇ ನೋಡಿದಂಗೆ ಕುಟುಂಬಕ್ಕೆ, ಒಂದು ವರ್ಗಕ್ಕೆ ಸೀಮಿತವಾಗಿದಂತ ನಾಯಕತ್ವಗಳನ್ನ ಇಂದಿನ JCB ಪಕ್ಷಗಳು ಕೊಡುವ ನಿಟ್ಟಿನಲ್ಲಿ ಇವತ್ತು ನಾಯಕತ್ವ ಅಂದ್ರೆ ಏನು, ಪಕ್ಷದ ವಿಚಾರ ಮತ್ತು ಸಿದ್ಧಾಂತಗಳೇ ನಾಯಕತ್ವ. ಯಾವುದೇ ರೀತಿಯ ನಾಯಕತ್ವಗಳು ಅಳಿಸು ಹೋಗ್ಬಾರ್ದು, ಪ್ರತಿಯೊಬ್ಬರು ನಾಯಕರಾಗಬೇಕು ಅನ್ನೋ ನಿಟ್ಟಿನಲ್ಲಿ ರವಿಕೃಷ್ಣ ರೆಡ್ಡಿ ಅವರು ಕರ್ನಾಟಕದ ರಾಜ್ಯಾದ್ಯಂತ ಸುತ್ತಿ ಇಂತಿಂತ ಒಂದು ಜಿಲ್ಲಾ ಘಟಕದಲ್ಲಿ ಏನು ಒಂದು ಪ್ರಾಮಾಣಿಕವಾಗಿ, ದಕ್ಷವಾಗಿ, ವಿವೇಕ ಇರುವಂತಹ ಪ್ರಜ್ಞಾವಂತ ಯುವಕರನ್ನ ತಂದು ನಾಯಕತ್ವವನ್ನು ವಹಿಸಿಕೊಡ್ತಾ ಇದ್ದಾರೆ. ಅದೇ ನಿಟ್ಟಿನಲ್ಲಿ ಕೂಡ ಮೈಸೂರಲ್ಲೂ ಕೂಡ ಈ ಮಟ್ಟಿಗೆ ನಾವು ಪಕ್ಷವನ್ನ ಬೆಳೆಸೋದಕ್ಕೆ ಅದು ಕೂಡ ನಮಗೆ ಮೂಲ ಕಾರಣ. ಆ ವಿಚಾರವಾಗಿ ಕೆಲವೊಂದು ನಾಯಕತ್ವ ವಿಚಾರಗಳು ಒಬ್ಬರ ಮೇಲೆ ಪ್ರಭಾವ ಬೀರ್ಬೋದು, ಅವ್ರು ಇರೋವರೆಗೆ ಅದು ಸಂಘಟನೆ ನಡೀಬಹುದು, ನಂತರ ಅದು ನಡೆದೇ ಇರ್ಬೋದು ಅನ್ನೋ ವಿಚಾರಕ್ಕೇನೆ ಎಲ್ಲರಿಗೂ ನಾಯಕರಾಗಬೇಕು. ಪ್ರಜ್ಞಾವಂತರು, ದಕ್ಷವಾಗಿ, ಪ್ರಾಮಾಣಿಕವಾಗಿರುವಂತವರು ಯಾವುದೇ ಕಾರಣಕ್ಕೂ ಜಾತಿ, ಧರ್ಮ, ಹಣ, ವ್ಯವಹಾರಿಕವಾದ ವಿಚಾರದಲ್ಲಿ ಅವರು ನಾಯಕತ್ವವನ್ನು ವಹಿಸ್ಕೋಬಾರದು ಅನ್ನೋ ನಿಟ್ಟಿನಲ್ಲಿ ಈ KRS ಪಕ್ಷವನ್ನ ತಂದು ಕರ್ನಾಟಕವನ್ನ ಲಂಚಮುಕ್ತ ಕರ್ನಾಟಕವನ್ನಾಗಿ ಮಾಡಬೇಕು, ಕರ್ನಾಟಕವನ್ನ ಭ್ರಷ್ಟಾಚಾರ ಮುಕ್ತ ಕರ್ನಾಟಕವನ್ನಾಗಿ ಮಾಡಬೇಕು, ಕುವೆಂಪು ಅವರ ಸರ್ವೋದಯ ಕರ್ನಾಟಕವನ್ನ ನಿರ್ಮಿಸಬೇಕು, ಬಸವಣ್ಣನವರ ಕಲ್ಯಾಣ ಕರ್ನಾಟಕವನ್ನ ನಿರ್ಮಿಸಬೇಕು ಅಂತ ಒಂದು ಏಕೋದ್ದೇಶದ ಗುರಿಗಳನ್ನ ಇಟ್ಟುಕೊಂಡು ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನ ತಂದು ಇವತ್ತು ಮೈಸೂರಿನಲ್ಲಿ ಇಷ್ಟು ಬಲಾಢ್ಯವಾಗಿ ಬೆಳೆಯೋದಕ್ಕೆ ಒಂದು ಬುನಾದಿಯನ್ನಂತ ಹಾಕೊಟ್ಟವರು. ತದನಂತರ ಹಿಂದೆ ನಮ್ಮ ಮೈಸೂರಿಗೆ ಸೋಮಸುಂದರ್ ಸರ್ ಮತ್ತೆ ಹಿಂದೆ ಇದ್ದಂತ ಲಿಂಗೇಗೌಡರು ಸರ್ ಬಂದು ಇಲ್ಲಿ ಪಕ್ಷವನ್ನ ಸಂಘಟಿಸಿ ಯಾರ್ಯಾರು ಪ್ರಜ್ಞಾವಂತರು, ಪ್ರಾಮಾಣಿಕರಿದ್ದಾರೆ, ಹೋರಾಟ ಮನೋಭಾವವಿದ್ದಾರೆ ಅವ್ರನ್ನೆಲ್ಲ ಕರೆತಂದು ಕೂಡಿಕಸಿ ಇವತ್ತು 5,000ಕ್ಕೂ ಹೆಚ್ಚು ಕಾರ್ಯಕರ್ತರನ್ನ ಮೈಸೂರು ಜಿಲ್ಲೆಯಲ್ಲಿ ಪ್ರವರ್ಧಮಾನಕ್ಕೆ ಬಂದು ಹೋರಾಟವನ್ನ ಹಾದಿಯನ್ನ ಹಿಡಿಯುವಂತ ಕೆಲಸವನ್ನ ಮಾಡಿದ್ದಾರೆ. ಅದೇ ರೀತಿ ತದನಂತರದ ಬಂದಂತ ಹಿಂದೆ ನಮ್ಮ ಮೈಸೂರು ಜಿಲ್ಲಾ ಘಟಕವನ್ನು ಕಟ್ಟಿದಂತವರು ಎಲ್ಲರೂ ಕೂಡ ಶ್ರಮ ವಹಿಸಿ ಶ್ರದ್ಧೆಯಿಂದ
ವಹಿಸ್ಕೊಂಡಿರೋದಕ್ಕೆ ಇವತ್ತು KRS ಪಕ್ಷ ಇಲ್ಲಿ ಬಲಾಢ್ಯವಾಗಿ ಬೆಳೆದಿದೆ. ಇನ್ನು ನಾವು ಮೈಸೂರು ವಿಚಾರದಲ್ಲಿ ಹೇಳ್ಬೇಕಾದ್ರೆ ಹಿಂದೆ ನಮ್ಮದು ಮೈಸೂರು ರಾಜ್ಯನೇ ಅಂತಿದ್ದು ಇತಿಹಾಸಕಾರಜ್ಞರು ನಂಜರಾಜ ಸರಸಿದ್ದಾರೆ. ಸುಮಾರು ಅವ್ರು ಹೇಳ್ತಾ ಇರ್ತಾರೆ, ನಾವು ಕೇಳ್ತಾ ಇರ್ತೀವಿ, ನಾವು ಮೈಸೂರು ಬಗ್ಗೆ ಕೇಳಲೆ ಅಷ್ಟೊಂದು ಮೈ ಜುಮ್ ಅಂತದೆ. ಯಾಕೆಂದ್ರೆ ಹಿಂದೆ ಗಂಗರ ಕಾಲದಿಂದ ರಾಷ್ಟ್ರಕೂಟರು ಹೊಯ್ಸಳರ ವಿಷ್ಣುವರ್ಧನ ಕಾಲದಿಂದಲೂ ಹೇಳ್ಕೊಂಡ್ ಬರ್ತಾರೆ ಅವರು. ನಾವು ಎಂದು ದಸರಾ ಕಾರ್ಯಕ್ರಮಗಳಿದ್ದಾಗ ಅವರ ನುಡಿಗಳನ್ನ ಕೇಳ್ಕೊಂಡ್ ಬರ್ತೀವಿ. ನಾವು ಮೈಸೂರು ಹಿನ್ನೆಲೆಗಳನ್ನ ನಾವು ಓದೋದ್ರ ಜೊತೆ ಅವ್ರು ಕೆಲವೊಂದು ಕಂಡಂತ ಸತ್ಯಗಳ ವಿಚಾರಗಳನ್ನ ನೋಡ್ಕೊಂಡ್ ಬರ್ತೀವಿ. ಅಂತ ಮೈಸೂರು ವಿಶ್ವವಿಖ್ಯಾತ ಮೈಸೂರು ಅಂತ ಹೇಳೋದಕ್ಕೆ ಇಷ್ಟು ಒಂದು ಕ್ಲೀನ್ ಸಿಟಿ ಅನ್ನೋ ಒಂದು ಅವಾರ್ಡ್ಗಳನ್ನ ತಗೊಂಡಿತ್ತು. ಮೈಸೂರು ಮಲ್ಲಿಗೆ ಇರ್ಬೋದು, ಮೈಸೂರು ಪೇಟ ಇರ್ಬೋದು, ಮೈಸೂರು ವಿಳ್ಳೆದೆಲೆ ಇರ್ಬೋದು, ನಂಜನಗೂಡು ರಸಬಾಳೆ ಇರ್ಬೋದು, ಮೈಸೂರು ಪಾಕ್ ಇರ್ಬೋದು, ಎಲ್ಲವೂ ಕೂಡ ಶ್ರೇಷ್ಠವಾದಂತ ಇಂಥ ಮೈಸೂರಲ್ಲಿ ಇವತ್ತು ಹೋರಾಟಗಾರರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಮೈಸೂರಲ್ಲಿ ಬಹಳಷ್ಟು ಹೋರಾಟಗಾರರಿದ್ದಂತ ಸಮಯದಲ್ಲಿ ಇವತ್ತು ಮೈಸೂರಲ್ಲಿ ಹೋರಾಟವನ್ನ ಇಂಥ ಪ್ರಜ್ಞಾವಂತ ಸಂಘಟನೆ ಪಕ್ಷವನ್ನ ಹತ್ತಿಕ್ಕುವಂತ ಭ್ರಷ್ಟಾಚಾರಿಗಳು ಒಂದು ಗುಂಪುಗಳು ಇದನ್ನ ಹತ್ತಿಕ್ಕೋ ಪ್ರಯತ್ನ ಮಾಡ್ತಾರೆ. ಅದರಲ್ಲಿ ನಾವು ನೋಡ್ಬೋದು, ಪರಿಸರ ಹೋರಾಟಗಾರರು ಅದನ್ನೇನ್ ಮಾಡ್ತಾರೆ. ಚಾಮುಂಡಿ ಬೆಟ್ಟ ಅಲ್ಲಿ ನಮ್ಮ ಬೆಟ್ಟದವ್ರು ಬೆಟ್ಟ ಅಲ್ಲಿ ಅವ್ರು ಮಟ್ಟ ಮಾಡೇ ಬಿಟ್ಬಿಡ್ತಾರೆ. ಇವತ್ತು ಗೊತ್ತೇ ಇಲ್ಲದಂತೆ ಇಲ್ಲಿ ಮರಗಳ ನಾಶ ಆಗುವಂತದ್ದು, ಸರ್ಕಾರಿ ಕಚೇರಿಗಳಲ್ಲಿ ಲಂಚ, ಭ್ರಷ್ಟಾಚಾರ, ಲೂಟಿ ಎಲ್ಲವೂ ತುಂಬಿ ತೊಳಗ್ತಾ ಇರುವಂತದ್ದು. ಇವತ್ತು ರಾಜ್ಯದ ಮುಖ್ಯಮಂತ್ರಿ ಮೈಸೂರು ಜಿಲ್ಲೆ ಇದ್ರು ಕೂಡ ನಮ್ಮ ಲಂಚ, ಭ್ರಷ್ಟಾಚಾರ ಎಗ್ಗಿಲ್ಲದ ಈ ಜಿಲ್ಲೆಯಲ್ಲಿ ಪ್ರಮುಖವಾದ ಜಿಲ್ಲೆಗಳಲ್ಲಿ ಏನ್ ನಡೀತದೆ ಅದೇ ರೀತಿ ಕೂಡ ಮೈಸೂರಲ್ಲೂ ನಡೀತಾ ಇದೆ. ಬೇರೆ ನೋಟಕ್ಕೆ ಮೈಸೂರಿನ ವೈಭವೀಕರಿಸಿ ಹೇಳೋದಕ್ಕಿಂತ ಇಲ್ಲಿ ನಡೀತಿರುವಂತಹ ಅನ್ಯಾಯ, ಭ್ರಷ್ಟಾಚಾರದ ವಿರುದ್ಧ KRS ಪಕ್ಷ ಇವತ್ತು 9 ತಾಲೂಕುಗಳಲ್ಲಿ 11 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ KRS ಪಕ್ಷದ ಕಾರ್ಯಕರ್ತರು ಪ್ರತಿ ತಾಲೂಕು ಕಚೇರಿಗಳಿಗೆ ಹೋಗಿ ತಮ್ಮ ಏನು ನೊಂದವರು, ಅನ್ಯಾಯಕ್ಕೆ ಒಳಪಟ್ಟವರು, ದೌರ್ಜನ್ಯಕ್ಕೆ ಒಳಪಟ್ಟವರ ಪರವಾಗಿ ಹೋರಾಟವನ್ನ ಮಾಡುತ್ತಾ ಪಕ್ಷದ ನೀತಿ ಸಿದ್ಧಾಂತಗಳನ್ನ, ನಿಯಮಗಳನ್ನ ಹೇಳ್ತಾ ಪಕ್ಷಕ್ಕೆ ಕರ್ತರ್ತಾ ಇದ್ದಾರೆ. ಇಷ್ಟೆಲ್ಲ ಯಶಸ್ವಿಗೆ ನಮ್ಮ ಮೈಸೂರು ಜಿಲ್ಲಾ ಸೈನಿಕರೇ ಕಾರಣ ಅಂತ ಹೇಳ್ಬೋದು. ಯಾಕಂದ್ರೆ ತನ್ನ ತನು ಮನ ಧನವನ್ನ ಅರ್ಪಿಸೋದ ಇವತ್ತು ಕೂಡ ಈ ಕಚೇರಿಯನ್ನ ರೂಪಿಸೋದಕ್ಕೂ ಕೂಡ ತಮ್ಮದೇ ಆದ ದೇಣಿಗೆಯಲ್ಲಿ ಇವತ್ತು ಕಚೇರಿಯ ಮುಂಗಡವನ್ನ ಕಟ್ಟಿ ಪ್ರತಿ ತಿಂಗಳು ನಾವು ಕಟ್ಕೊಂಡು ಹೋಗ್ಬೇಕು ಅನ್ನೋ ಬಾಡಿಗೆ ಕಟ್ಕೊಂಡು ಹೋಗಿ ಈ ಪಕ್ಷವನ್ನ ಬೆಳೆಸಬೇಕು ಅನ್ನೋದನ್ನ ಹಿಂದೆ ಒಂದು ಒಟ್ಟು ಒಂದು ನೋಟು ರೀತಿ ನಡೀತಾ ಇತ್ತು. ಅದೇ ರೀತಿ ತಮ್ಮದೇ ಹಣದಲ್ಲಿ ಇವತ್ತು ಪಕ್ಷವನ್ನ ನಡೆಸಬೇಕು, ನಮ್ಮ ನಾಯಕನ ಕರೆತರಬೇಕು, ಅವರ ಹಿತವಚನಗಳನ್ನ ಕೇಳಬೇಕು, ನಾವು ಕೂಡ ಯಾವ ರೀತಿ ನಾಯಕತ್ವ ಗುಣಗಳನ್ನ ಹೊಂದ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು KRS ಪಕ್ಷದ ಸೈನಿಕರು ಹಗಲಿರುಳು ಎಂದೇ ಇಲ್ಲಿ ಹೋರಾಟವನ್ನ ಮೈಸೂರಿನ ಮಾಡ್ಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಾನು ಹೋರಾಟಗಾರರಿಗೆ ಹೇಳೋದಷ್ಟೇ, ದಯವಿಟ್ಟು ನೀವು JCB ಪಕ್ಷಗಳ ರಾಜಕಾರಣಿಗಳಿಂದ ನಮ್ಮನ್ನ ಕಾಣಬೇಕಾಗಿಲ್ಲ. ನಾವು ಕೂಡ ನಿಮ್ಮ ವಿಚಾರಗಳಿಗೆ ಪ್ರಜ್ಞಾವಂತಿಕೆ ಇದೆ, ಪ್ರಾಮಾಣಿಕರಿದ್ದೀವಿ, ದಕ್ಷರಿದ್ದೀವಿ. ನಮ್ಮಲ್ಲಿ ಯಾರೂ ಕೂಡ ಅಪ್ರಾಮಾಣಿಕರು, ಭ್ರಷ್ಟರು ಬಂದು ಇಲ್ಲಿ ಉಳ್ಕೊಳ್ಳೋದಿಕ್ಕೆ ಆಗಲ್ಲ. ಬಂದ್ರು ಕೂಡ ಕೆಲವೇ ದಿನಗಳಲ್ಲಿ ಅವರು ಇಲ್ಲಿಂದ ಪಲಾಯನ ಮಾಡ್ತಾರೆ. ನಮ್ಮ ಉದ್ದೇಶಗಳು ಯಾವುದೇ ಜಾತಿ ವಿಚಾರದಲ್ಲಿ, ಧರ್ಮದ ರಾಜಕೀಯ ಧರ್ಮ ಏನ್ ಹೇಳ್ಕೊಳ್ತಾರೆ ಆ ಧರ್ಮದ ವಿಚಾರದಲ್ಲಿ, ಮತದ ವಿಚಾರದಲ್ಲಿ ಇಲ್ಲ. ನಮ್ಮ ಪಕ್ಷ ಇರೋದು, ನಮ್ಮ ಪಕ್ಷದ ಸಿದ್ಧಾಂತ ವಿಚಾರಗಳೇ ಇವತ್ತು ನಾಡಿನ ಅಭಿವೃದ್ಧಿಯ ಪರವಾಗಿರೋದು. ಆದ್ರಿಂದ ನೀವು ನಮ್ಮ ಒಂದು ರಾಜಕೀಯ ಪಕ್ಷದಲ್ಲಿ ಬಂದು ಯಾವುದೇ ಮುಖಭಂಗ ಅಲ್ಲ, ಇನ್ಯಾರೋ ಟೀಕೆಗೆ ಒಳಪಡುವಂತದ್ದು ಯಾವುದೇ ಪ್ರಮೇಯಗಳಿಲ್ಲ. ನಿಮ್ಮದು ಯಾವುದೇ ಹೋರಾಟಗಳಿಗಾದ್ರೂ ಕೂಡ ನೀವು ಮೂಢ ವಿಚಾರದ, ಪರಿಸರ ಬಳಗದ ವಿಚಾರ, ಸಾಮಾಜಿಕ ಹೋರಾಟದ ವಿಚಾರ, ನೀವು ಡೆಫೆಂಡ್ ಆಫ್ ಸ್ಕೂಲ್ ಅಲ್ಲಿ ಮಾಡದಂತ ವಿಚಾರದಲ್ಲಿ ಕೂಡ ನಮ್ಮ KRS ಪಕ್ಷದ ಸೈನಿಕರು 30 ರಿಂದ 50 ಜನ ನೀವು ಕರೆದಾಗ್ಲೂ ಕೂಡ ಬರ್ತಾರೆ. ಯಾಕಂದ್ರೆ ನಿಮ್ದು ಒಳ್ಳೆ ಉದ್ದೇಶ ಇದೆ ಅನ್ನೋದು. ಆ ರೀತಿಯ ದೃಷ್ಟಿಕೋನ ಇಟ್ಕೊಂಡು ಹೋಗ್ತಾ ಇರುವಂತ ನಮ್ಮ KRS ಪಕ್ಷ ರಾಜ್ಯಕ್ಕೆ ಅಧಿಕಾರಕ್ಕೆ ಬಂದ್ರೆ ಆ ಕರ್ನಾಟಕದ ಅಭಿವೃದ್ಧಿಯ ಪಥ ಹೇಗಿರ್ತದೆ ಅಂತ ನಾವು ನೆನೆಸ್ಕೋಬೇಕು. ಈಗ ಹೋರಾಟಗಾರರಿಗೆ, ಪ್ರಾಮಾಣಿಕರಿಗೆ ರಾಜಕೀಯ ಅನಿವಾರ್ಯ ಹೇಗಾಗಿದೆ. ಇವತ್ತು ಸಂವಿಧಾನ, ಕಾನೂನುಗಳು ಶ್ರೇಷ್ಠವಾಗಿದ್ರು ಅದನ್ನ ಕಾರ್ಯರೂಪಕ್ಕೆ ತರುವಂತಹ ಅಧಿಕಾರ ವರ್ಗ, ಕಾರ್ಯಾಂಗ ಯಾವ ರೂಪದಲ್ಲಿದೆ, ಜುಡಿಷಿಯಲ್ ಸಿಸ್ಟಮ್ ಯಾವ ರೀತಿ ಇದೆ, ಎಲ್ಲಿದೆ, ಎಲ್ಲಾ ಕಡೆ ಭ್ರಷ್ಟಾಚಾರ ಇದ್ದಾಗ, ಕಾನೂನುಗಳು ಶ್ರೇಷ್ಠವಾಗಿದ್ದಾಗ ಅದನ್ನ ಕಾರ್ಯರೂಪಕ್ಕೆ ತರುವಂತಹ ನಾಯಕರು ಎಲ್ಲಿಂದ ಹೋಗ್ಬೇಕು? ಆ ವಿಧಾನಸಭೆಯಲ್ಲೇ ಕೂಡ ಶಾಸನಗಳಾಗಬೇಕು. ಆ ವಿಚಾರದಲ್ಲಿ ಶಾಸನಗಳಾಗಿ ಅಧಿಕಾರಿ ವರ್ಗವನ್ನ ಹತೋಟಿಗೆ ತಗೋಬೇಕಾದಂತವನು ಜನನಾಯಕನೇ ಹಾಕ್ಬೇಕಾಗಿದೆ ಅಲ್ಟಿಮೇಟ್. ಅದರಿಂದ ಪ್ರಾಮಾಣಿಕರೇ ಆಯ್ಕೆಯಾಗಿ ಹೋಗ್ಬೇಕಾಗಿದೆ. ಆ ದೃಷ್ಟಿಕೋನದಿಂದ ನಾವು ಪ್ರಾಮಾಣಿಕರನ್ನ ಇಲ್ಲಿ ನಾಯಕತ್ವ ಗುಣವನ್ನ ಕೊಟ್ಟು, ನಾವು ಹಿಂದೆ ಹೇಳ್ದಂಗೆ ಜಾತಿ, ಮತ, ಧರ್ಮ, ಹಣದ ದೃಷ್ಟಿಕೋನ ಇಲ್ಲದೆ ಆ ವ್ಯಕ್ತಿಯ ದಕ್ಷತೆ, ಪ್ರಾಮಾಣಿಕತೆ, ಪ್ರಜ್ಞಾವಂತಿಕೆಯನ್ನು ಇಟ್ಕೊಂಡು ಆ ವ್ಯಕ್ತಿಯನ್ನ ನಾವು ಆರಿಸಿ ಕಳಿಸ್ಬೇಕು. ನೀವು ಏನ್ ಕನಸನ್ನ ಕಾಣ್ತಾ ಇದ್ದೀರಿ, ಪರಿಸರ ಬಳಗದವರು, ಹೋರಾಟಗಾರರು, ಯಾವ ರೀತಿಯ ಕನಸಿನ ಕರ್ನಾಟಕ ಇರಬೇಕು ಆ ರೀತಿಯ ಕರ್ನಾಟಕನ ರೂಪಿಸೋದಕ್ಕೆ ನಮ್ಮ ವರ್ಗ ತಯಾರಾಗಿ ನಿಂತಿದೆ. ಆ ದೃಷ್ಟಿಕೋನದಲ್ಲೇ ಇವತ್ತು ಕೂಡ KRS ಪಕ್ಷ ಎಲ್ಲಾ ಕಡೆ ಹೋರಾಟಗಳನ್ನ ಮಾಡ್ಕೊಂಡು ಇವತ್ತು. ಆದ್ರಿಂದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮೈಸೂರಿನ ಜಿಲ್ಲಾ ಕಾರ್ಯಕರ್ತರು ಪ್ರತಿಯೊಬ್ರು
ತಮ್ಮ ನಾಯಕತ್ವ ಗುಣವನ್ನ ಬೆಳೆಸ್ಕೋಬೇಕು. ಇವತ್ತು ನಾವು ಅದೇ ದೃಷ್ಟಿಕೋನದಿಂದ ಎಲ್ಲರಿಗೂ ಕೂಡ ಅವಕಾಶಗಳನ್ನ ಕೊಡುವಂಥದ್ದು. ಹಿಂದೆ ನಾವು ಹೇಳ್ತಾ ಇದ್ವಿ, ಎಲ್ಲರೂ ನಾವು ಯಾವ ದೃಷ್ಟಿಯಲ್ಲಿ ಇದ್ದೀವಿ, JCB ಪಕ್ಷಗಳಲ್ಲಿ ಒಂದು ಆತನ ಜಾತಿ ಮತದ ವಿಚಾರದಲ್ಲಿ ಚುನಾವಣೆ ವಿಚಾರಗಳನ್ನ ಪ್ರಚಾರ ಮಾಡೋದು, ಆ ನಾಯಕನನ್ನ ಬೆಳೆಸುವಂತ ಗುಣದ್ದು. ಮತ್ತೊಂದು ವಿಚಾರದಲ್ಲಿ ಒಂದು ಎಡಪಂಥೀಯ ಬಲಪಂಥೀಯ, ಏನು ಲೆಫ್ಟಿಸ್ಟ್ ರೈಟಿಸ್ಟ್ ಸೆಂಟ್ರಿಸ್ಟ್ ಅಂತ ಹೇಳುವಂಥವ್ರು ಅದೇ ಸಿದ್ಧಾಂತದಲ್ಲೇ ಇಟ್ಕೊಂಡು ಹೋಗುವಂತ ವಿಚಾರದಲ್ಲಿ ಬೆಳೆಯುವಂಥದ್ದು, ಈಗೋನ ಬೆಳೆಸ್ಕೊಳ್ಳುವಂಥದ್ದಿದೆ. ಆದ್ರೆ ಆ 7 ವಿಚಾರಗಳಲ್ಲಿ ಹೊರತುಪಡಿಸಿ ಒಂದೇ ವಿಚಾರದಲ್ಲಿ ನಾವು ಮುನ್ನುಗ್ಗಬೇಕು. ಒಂದು ಫಲವತ್ತಾದ ಕರ್ನಾಟಕಕ್ಕೆ ಒಂದು ಫಲವತ್ತಾದ ಒಂದು ಪಕ್ಷ ಮತ್ತು ಪ್ರಜ್ಞಾವಂತಿಕೆ ಒಂದು ಪಕ್ಷ ಅಂತಿದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಲ್ಲಿದೆ. ಎಲ್ಲರೂ ಕೂಡ ಬರ್ಬೋದು. ದಯವಿಟ್ಟು ನೀವು ಅದನ್ನೇ ಕೂಡ ಪ್ರಚಾರಗಳನ್ನ ಮಾಡಬೇಕಾಗಿದೆ. ಅನಿವಾರ್ಯ KRS ಪಕ್ಷಕ್ಕೆ ಏನು, KRS ಪಕ್ಷದಲ್ಲಿ ಇರುವಂತಹ ನಾಯಕರು ಯಾರು, ತಳಮಟ್ಟದಿಂದ ನಮ್ಮನ್ನ ನಾಯಕತ್ವವನ್ನ ಹೇಗೆ ಕೊಡ್ತಾರೆ ಅನ್ನೋದನ್ನ ತಿಳ್ಕೋಬೇಕಾಗಿದೆ. ಇವತ್ತು ಭ್ರಷ್ಟ ರಾಜಕಾರಣಿಗಳು ಏನಿದ್ದಾರೆ, ಮಲ್ಲಿಕಾರ್ಜುನ ಖರ್ಗೆ ಮಗ, ಯಡಿಯೂರಪ್ಪನ ಮಗ, ಕುಮಾರಸ್ವಾಮಿಯ ಮಗ, ಸಿದ್ದರಾಮಯ್ಯ ಮಗನ್ಗೆಲ್ಲ ನಾವು ಬಾಸು ಅಣ್ಣ ಅಂತ ಹೇಳ್ಕೊಂಡು ಒಂದು ಮಾಧ್ಯಮದವರು ಅವ್ರ ಮುಂದೆ ಇಟ್ಕೊಂಡು ಅವ್ರನ್ನ ಪ್ರಚಾರ ಪಟ್ಟು ಬೆಳೆಸ್ತಾ ಇದ್ದಾರೆ. ಇವತ್ತು ನಮ್ಮ ತಂದೆ ತಾಯಿಗಳೆಲ್ಲ ರಾಜಕಾರಣಿಗಳೇ, ಹಣವಂತರೇ. ಇವತ್ತು ಅಂತ ನಾಯಕತ್ವವನ್ನು ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿಯ ಪಕ್ಷದಲ್ಲಿ ಇದೆ, ಅದನ್ನ ಬೆಳೆಸ್ಕೋಬೇಕು. ಮೈಸೂರು ಜಿಲ್ಲೆಯನ್ನ ಲಂಚ ಮುಕ್ತ ಜಿಲ್ಲೆಯನ್ನಾಗಿ, ಭ್ರಷ್ಟಾಚಾರ ಮುಕ್ತ ಜಿಲ್ಲೆಯನ್ನಾಗಿ ಮಾಡೋ ಕನಸನ್ನ ಹೊತ್ಕೊಂಡಿದೀವಿ. ಮತ್ತು ಮೈಸೂರಿನ 11 ವಿಧಾನಸಭೆಗಳಲ್ಲಿ ನಮ್ಮ ನಾಯಕರ, ನಮ್ಮ ಪಕ್ಷದ ಕಾರ್ಯಕರ್ತರನ್ನ ಆಯ್ಕೆ ಮಾಡಿ ನಾವು ವಿಧಾನಸಭೆಗೆ ಕಳಿಸ್ಬೇಕು. ಮೈಸೂರಿನ ನಗರದಲ್ಲಿ ಏನು ಮೈಸೂರು ನಗರ ಪಾಲಿಕೆಯಲ್ಲಿ ನಮ್ಮ ಕಾರ್ಯಕರ್ತರು ಆಯ್ಕೆಯಾಗಿ ಹೋಗ್ಬೇಕು. ಒಂದು ಅಭಿವೃದ್ಧಿ ಪಥವಾದಂತಹ ಮಹಾನಗರ ಪಾಲಿಕೆಯಲ್ಲಿ ಒಬ್ಬ ಮೇಯರ್ನ ಆಯ್ಕೆ ಮಾಡ್ಕೋಬೇಕು. ಏನಿವತ್ತು ಚುನಾವಣೆಗಳನ್ನ ಮುಂದೂಡ್ತಾ ಇದ್ದಾರೆ, ಇವತ್ತು ಭಯಕ್ಕೋಸ್ಕರ ಮುಖ್ಯಮಂತ್ರಿ ಇರೋ ಕ್ಷೇತ್ರದಲ್ಲೇ ಇಲ್ಲಿ ಚುನಾವಣೆಗಳನ್ನ ಮಾಡ್ತಾ ಇಲ್ಲ. ಅಂತದ್ದು ವಿರುದ್ಧ ಸೆಳೆದು ನಿಡಿದು ನಾವು ಅಧಿಕಾರದ ಗದ್ದುಗೆಯನ್ನ ಹಿಡಿಬೇಕು. ಜಿಲ್ಲಾ ಪಂಚಾಯತಿಗಳ ಗದ್ದುಗಳನ್ನ ಹಿಡಬೇಕು. ತಾಲೂಕು ಪಂಚಾಯತಿ ಗದ್ದುಗಳನ್ನ ಹಿಡಿದು ಪ್ರಾಮಾಣಿಕ ರಾಜಕಾರಣ ಹೇಗಿರ್ತದೆ ಅನ್ನೋದನ್ನ ತೋರಿಸ್ಬೇಕು. ಹೊಲಸು ರಾಜಕಾರಣಕ್ಕೆ ಹೋಗ್ಬೇಡಿ ಅನ್ನೋರಿಗೆ ನಾವು ಪ್ರಾಮಾಣಿಕ ರಾಜಕಾರಣವನ್ನ ಹೇಗಿದೆ ಅನ್ನೋದನ್ನ ಮುಟ್ಟಿ ನೋಡ್ಕೊಳ್ಳೋ ರೀತಿ ನಾವು ತೋರಿಸ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು KRS ಪಕ್ಷ ಇಲ್ಲಿ ಒಂದು ವಿಸ್ತಾರವಾದ ಒಂದು ಕಚೇರಿಯನ್ನ ರೂಪಿಸಿದೆ. ನಿಮ್ಮ ಸ್ನೇಹಿತರನ್ನು ದಯವಿಟ್ಟು ಈ ಪಕ್ಷಕ್ಕೆ ಸೇರಿಸಿ, ನಿಮ್ಮ ಗೊತ್ತಿರುವಂತವ್ರನ್ನು ಕರೆತರಿ, ಅವ್ರಿಗೆ ಈ ಪಕ್ಷದ ವಿಚಾರಗಳನ್ನ ಹೇಳಿ, ಕಾರ್ಯಕರ್ತರನ್ನಾಗಿ ಮಾಡಿ ಅಂತ ಹೇಳ್ತಾ, ಈ ಮೈಸೂರಿನ ಜಿಲ್ಲೆ ವಿಚಾರವಾಗಿ ಕರ್ನಾಟಕ ರಾಷ್ಟ್ರ ಸಮಿತಿಯ ವಿಚಾರ ಮತ್ತು ಸಿದ್ಧಾಂತದ ಬಗ್ಗೆ ನಾನು ಈ ಇಷ್ಟು ಮಾತುಗಳನ್ನ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಪಕ್ಷದ ಐತಿಹಾಸಿಕ ಹಿನ್ನೆಲೆ, ಪಕ್ಷದ ಹೋರಾಟದ ರೂಪುರೇಷೆಗಳು ಹಾಗೂ ಕರ್ನಾಟಕ ರಾಜ್ಯಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಅವಶ್ಯಕತೆ ಏನಿದೆ, ಅದರದ ಮತ್ತೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಮುಂದಿನ ರೂಪುರೇಷೆಗಳು ಏನಿದೆ ಅಂತ ತಿಳಿಸ್ಕೊಟ್ಟಂತ ರವಿಕುಮಾರ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಮೈಸೂರು ನೂತನ ಕಚೇರಿಯ ಬಗ್ಗೆ ನಮ್ಮ ಮೈಸೂರು ನಗರ ಸಮಿತಿ ಅಧ್ಯಕ್ಷರಾದಂಥ ನಾಗೇಂದ್ರ ಅವರು ಒಂದೆರಡು ನುಡಿಗಳನ್ನ ಆಡಬೇಕು ಅಂತ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಮೊದಲಾಗಿ ನನ್ನ ನಗರ ಘಟಕದ ಅಧ್ಯಕ್ಷ ನಾಗೇಂದ್ರ ಅಂತ ಸ್ವಲ್ಪ ಕಳಿಸಲು ಪ್ರಾಬ್ಲಮ್ ಇದೆ, ಹಾಗಾಗಿ ವಾಯ್ಸ್ ಸ್ವಲ್ಪ ಜಾಸ್ತಿ ಮಾಡಿ ವೇದಿಕೆಯಲ್ಲಿ ಕೂತಿರೋಂಥ ನಮ್ಮ ಸಂಘಟನಾ ಕಾರ್ಯಕರ್ತರಾದಂಥ ವೇದಿಕೆಯಲ್ಲಿ ಕೂತಿರುವಂಥ ಎಲ್ಲರಿಗೂ ಸ್ವಾಗತ ಕೊಡ್ತಾ, ಮೊದಲಾಗಿ ನಾವು ಮೈಸೂರಿನಲ್ಲಿ ಒಂದು ಕಚೇರಿ ತೆರೆಯಬೇಕು ಅಂತ ಬಹಳ ಕನಸನ್ನ ನಾವು ಇಟ್ಕೊಂಡಿದ್ವಿ. ಬಟ್ ದೇವರು ಇವತ್ತು ನಮ್ಗೆ ನೆರವೇರಿಸ್ಕೊಟ್ಟಿದ್ದಾನೆ. ಬಹಳ ಸಂತೋಷದ ದಿನ ಅಂತ ಇವತ್ತು ಹೇಳಕ್ ಇಷ್ಟಪಡ್ತಿದ್ದೀನಿ ಬಂಧುಗಳೇ. ಇವತ್ತು ನಾವು ಬಹಳ ಒಂದು 2 ವರ್ಷದಿಂದ ಸಹ ಮನಸ್ಸಲ್ಲಿ ಅನ್ಕೊಂಡಿದ್ವಿ ನಾವು ಮಾಡ್ಬೇಕು ಅಂತ. ಹಾಗಾಗಿ ನಮ್ಮ ಸೋಮ್ ಸುಂದರ್ ಸರ್ ಇರ್ಬೋದು, ನಮ್ಮ ರವಿ ಸರ್ ಇರ್ಬೋದು, ಭಾಳ ಅವ್ರು ನಮಗೆ ಸಪೋರ್ಟ್ ಮಾಡಿದ್ದಾರೆ. ನನಗೆ ತುಂಬ ಹೆಲ್ಪ್ ಮಾಡ್ಕೊಂಡು ಇಷ್ಟೆಲ್ಲ ನಾವು ಮಾಡಬೇಕು ಅನ್ನೋ ಕಾರಣಕ್ಕಂತೂ ಅವರು ಆಗಿರ್ತಾರೆ. ಇವತ್ತು ಅದಕ್ಕಿಂತ ಮೊದಲಾಗಿ ನಮ್ಮ ಸೈನಿಕರು ಅಂತ ನಾವು ಹೇಳ್ತಾ ಇದ್ವಿ, ಅವರು ನಮಗೆ ಭಾಳ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಗ್ರಾಮಾಂತರ ಇರ್ಬೋದು, ನಮ್ಮ ನಗರ ಘಟಕ ಇರ್ಬೋದು, ಭಾಳ ಸಪೋರ್ಟ್ ಮಾಡಿ ನನಗೆ ಇವತ್ತು ದಿವಸ ಈ ಕಾರ್ಯನ ನೆರವೇರಿಸ್ಕೊಳ್ಳಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ನಾನು ಧನ್ಯವಾದಗಳು ಇಷ್ಟಪಡ್ತೀನಿ. ನಾಗೇಂದ್ರ ಅವರಿಗೆ ಧನ್ಯವಾದಗಳು. ಈಗ ಮೈಸೂರು ಗ್ರಾಮಾಂತರ ಸಮಿತಿ ಅಧ್ಯಕ್ಷರಾದಂಥ ರವೀಂದ್ರ ಅವರು ಸಮಾರಂಭವನ್ನು ಪೂರ್ತಿ 2 ಮಾತುಗಳನ್ನು ಆಡಬೇಕು ಅಂತ ವೇದಿಕೆ ಮೇಲೆ ಇರುವಂತಹ ರಾಜ್ಯಾಧ್ಯಕ್ಷರಾದಂಥ ಅವರಿಗೆ ಸ್ವಾಗತವನ್ನು ಕೋರುತ್ತಾ, ಹಾಗೆಯೇ ರಾಜ್ಯ ಉಪಾಧ್ಯಕ್ಷರಾದಂತಹ ಸೋಮಶೇಖರ್ ಅವರಿಗೆ ಸ್ವಾಗತವನ್ನು ಕೋರುತ್ತಾ, ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾದಂಥ ರವಿಕುಮಾರ್ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ, ನಗರ ಘಟಕದ ಅಧ್ಯಕ್ಷರಾದಂಥ ನಾಗೇಂದ್ರವರು ಕೂಡ ಸ್ವಾಗತವನ್ನು ಕೋರುತ್ತಾ, ವೇದಿಕೆ ಮೇಲೆ ಇರುವಂಥ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ
ಇವತ್ತು ಏನು ನೂತನವಾಗಿ ಮೈಸೂರು ನಗರದಲ್ಲಿ ಕಚೇರಿ ಉದ್ಘಾಟನೆಯಾಗಿದೆ. ನಗರಕ್ಕೆ ಹಾಗೂ ಎಲ್ಲ ಗ್ರಾಮೀಣ ಭಾಗದ ತಾಲೂಕುಗಳಿಗೂ ಅನುಕೂಲವಾದ ರೀತಿಯಲ್ಲಿ ನಾವು ಪಕ್ಷ ಸಂಘಟನೆ ಮಾಡಲಿಕ್ಕೆ ಒಂದು ಕಚೇರಿ ಬೇಕಾಗಿತ್ತು. ಆದ್ದರಿಂದ ನಾವು ನಮ್ಮ ಸಂಸದ ಸ್ಥಳಗಳು ವಿಶ್ವನಾಥ್ ನೇತೃತ್ವದಲ್ಲಿ ಒಂದು ಕಚೇರಿಯನ್ನು ತೆರೆದು ಪಕ್ಷ ಸಂಘಟನೆ ಮಾಡಲಿಕ್ಕೆ ಹೋಗಿದ್ದೇವೆ. ಹಾಗೆ ಪ್ರತಿಯೊಂದು ನಮ್ಮ ಗ್ರಾಮೀಣ ಭಾಗದಲ್ಲಿ 9 ತಾಲೂಕುಗಳು 7 ವಿಧಾನಸಭಾ ಕ್ಷೇತ್ರಗಳು ಅಂತ ಚಾಮರಾಜಪೇಟೆ ಕ್ಷೇತ್ರವನ್ನು ಸೇರಿದೆ. ಇದರಲ್ಲಿ ನಾವು ಮುಂದಿನ ಗ್ರಾಮ ಪಂಚಾಯತಿ ಚುನಾವಣೆ ಹಾಗೂ ಜಿಲ್ಲಾ ಪಂಚಾಯತ್ ಚುನಾವಣೆ, ತಾಲೂಕು ಚುನಾವಣೆಗಳಲ್ಲಿ ನಮ್ಮ ಸೈನಿಕರನ್ನ ನಿಲ್ಲಿಸಿ ಗೆಲ್ಲಿಸುವ ಮುಖಾಂತರ ನಾವು ಪಕ್ಷವನ್ನು ಸಂಘಟಿಸಬೇಕು ಅಂತ ನಾವು ಮೈಸೂರು ಜಿಲ್ಲೆ ಹಾಗೂ ಗ್ರಾಮೀಣ ಮುಖಾಂತರ ಮಾಡ್ತಾ ಇದ್ದೇವೆ. ನಾವು ಇದಕ್ಕೆ ಮಾತನ್ನು ರವೀಂದ್ರ ಅವರಿಗೆ ಧನ್ಯವಾದಗಳು. ನಮ್ಮ ಕಡೆಗೆ ಹೋಗಬೇಕು ರಾಜ್ಯ ಮೂರ್ತಿ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾದಂಥ ಮೂರ್ತಿಯವರು ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಜ್ಯ ಕಾರ್ಯದರ್ಶಿ ಮೂರ್ತಿ ಅಂತ. ನಾವು ಕಚೇರಿ ಉಸ್ತುವಾರಿ. ಸರಿ, ನಾವು ಒಂದು ಪಕ್ಷ ಕಟ್ಕೊಂಡು ತುಂಬ ವರ್ಷಗಳಿಂದ ನಾವು ಎಲ್ಲ ರಾಜ್ಯಾದ್ಯಂತ ಓಡಾಡ್ಕೊಂಡು ಪಕ್ಷ ಕಟ್ಕೊಂಡು ತುಂಬ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದೇ ರೀತಿ ಎಲ್ಲ ಕಡೆಯೂ ಎಲ್ಲ ಜಿಲ್ಲೆಗಳಲ್ಲೂ ತಾಲೂಕುಗಳಲ್ಲೂ ನಮ್ಮ ಕಚೇರಿಗಳನ್ನ ತೆಗಿಬೇಕು ಅಂತೇಳಿ ನನ್ನ ಆಶಯ. ಎಲ್ಲರೂ ಎಲ್ಲರೂ ಕಚೇರಿಗಳು ತೆಗಿಬೇಕು ಅಂತೇಳಿ ಮೂರ್ತಿಯವರಿಗೆ ಧನ್ಯವಾದಗಳು. ಸಾಮಾಜಿಕ ಹೋರಾಟಗಾರರು ಹಾಗೂ ಮೇಧಾವಿಗಳು ಅರವಿಂದ್ ಶರ್ಮಾ ಅವರು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹಿರಿಯರೇ ಹಾಗೂ ನಗರ ಹಾಗೂ ಜಿಲ್ಲಾ ಘಟಕದ ಪದಾಧಿಕಾರಿಗಳೇ ಹಾಗೂ ವೇದಿಕೆ ಮುಂಭಾಗ ಇರತಕ್ಕಂಥ ಎಲ್ಲ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರುಗಳೇ ಹಾಗೂ ನಾಯಕರು, ಇವತ್ತು ಮೊದಲನೇದಾಗಿ ಕೆಆರ್ಎಸ್ ಪಕ್ಷಕ್ಕೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ರಾಜ್ಯದಲ್ಲಿ ಪ್ರಪ್ರಥಮವಾಗಿ ರಾಜಕೀಯ ಖಾತೆಯನ್ನ ತೆಗೆದಿದೆ. ಉತ್ತರ ಭಾರತದಲ್ಲಿ, ಉತ್ತರ ಕರ್ನಾಟಕದಲ್ಲಿ ಒಂದು ಗ್ರಾಮ ಪಂಚಾಯತಿನಲ್ಲಿ ಒಂದು ಮಹಿಳೆ, ವಿಶೇಷವಾಗಿ ಮಹಿಳೆ ಗೆದ್ದಿರ್ತಕ್ಕಂಥದ್ದು. ಎರಡನೇದಾಗಿ ನಾವು ಮೈಸೂರು ಮಹಾನಗರ ಪಾಲಿಕೆ ಚುನಾವಣೆ ಹೋರಾಟ ಸಮಿತಿ ಅಂತ ಮಾಡ್ಕೊಂಡಿದ್ವಿ. ಎಲ್ಲ ಪಕ್ಷಗಳನ್ನ ಈಗೇನು KCB ಅಂತ ಕರೀತಾರೆ ಅವ್ರು ಹೊರತುಪಡಿಸಿ ಮಿಕ್ಕಿರ್ತಕ್ಕಂಥ ಎಲ್ಲ ಪಕ್ಷಗಳನ್ನ ಸಮಿತಿ ಮಾಡಿ ಒಂದು ಚಳುವಳಿಯನ್ನ ಮಾಡಿದ್ವಿ. ಬೃಹತ್ ಮೈಸೂರು ಮಹಾನಗರ ಪಾಲಿಕೆ ಬೇಡ ಅಂತ ಅದನ್ನು ಕೈ ಬಿಟ್ಟಿದ್ದಾರೆ. ನವನಗರ ಮೈಸೂರು ಮಹಾನಗರ ಪಾಲಿಕೆ ಮಾಡ್ತೀನಿ ಅಂತಿದ್ದಾರೆ. ಚುನಾವಣೆ ಬಗ್ಗೆ ಇನ್ನೂ ಇದಾಗಿಲ್ಲ. ಅದಕ್ಕೆ ಬೆಂಬಲ ಕೊಟ್ಟಿದ್ದಂತೆ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಈ ಪಕ್ಷದ ಈಗ ಹಲವಾರು ಪಕ್ಷಗಳಾಗಿದೆ. 1971ನೇ ಇಸ್ವಿನಲ್ಲಿ ಮಾರಾಮ್ ಮೂರ್ತಿ ಅವರು ಕನ್ನಡ ಪಕ್ಷವನ್ನು ಕಟ್ಟಿದ್ರು. ನಂತರದ ದಿನಗಳಲ್ಲಿ JDS ಒಂದು ಉಳಿದುಬಿಟ್ರು. ಇನ್ಯಾವ ಪಕ್ಷಗಳು ಅಷ್ಟು ಸ್ಥಿರವಾಗಿ ಉಳ್ಕೊಳ್ಳಿಲ್ಲ. 2018 ನಂತರ ಪಕ್ಷ ಉಳಿದಿದೆ ಅಂತಂದ್ರೆ ಅದು ರಾಜ್ಯದಲ್ಲಿ KRS ಪಕ್ಷ. ಸಾಮಾಜಿಕ ಜಾಲತಾಣಗಳನ್ನ ಓಪನ್ ಮಾಡಿದಂತ ಸಂದರ್ಭದಲ್ಲಿ KRS ಪಕ್ಷದ ಯಾವ್ದಾದ್ರು ಒಂದು ಇಶ್ಯೂ ಇರ್ಬೋದು, ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ಇರ್ಬೋದು, ಎಲ್ಲಾ ಸಾಮಾಜಿಕ ಜಾಲತಾಣಗಳು ಬಂದೇ ಬರುತ್ತೆ. ಇದು ನಿಜವಾಗ್ಲೂ ರಾಜ್ಯದಲ್ಲಿ ಆಗ್ಬೇಕಾಗಿರ್ತಕ್ಕಂಥ ಕೆಲಸ. ಇಲ್ಲಿರ್ತಕ್ಕಂಥವ್ರಿಗೆ ನಾನು ರವಿ ಕೃಷ್ಣ ರೆಡ್ಡಿ ಅವ್ರಿಗೆ ಮತ್ತೆ ಜಿಲ್ಲಾ ಸಮಿತಿಯವರಿಗೆ ನನ್ನೊಂದು ಸಲಹೆಯನ್ನ ಕೊಟ್ಬಿಟ್ಟು ನನ್ನ ಮಾತು ಮುಗಿಸ್ತೀನಿ. ಈಗ ನೀವು ಚಳುವಳಿಗೆ ಹೋಗ್ಬೇಕಾದ್ರೆ ಈಗ ನನಗೆ ಬಂದಿರತಕ್ಕಂಥದ್ದು ಪ್ರೊಫೆಸರ್ ಅಂಗರಾಜ್ ಅರಸೋದಲ್ಲಿ ಇರ್ತೀನಿ, ಮತ್ತೆ ಸಾಮಾಜಿಕ ಚಳುವಳಿ ಗುರುತಿಸ್ಕೊಂಡಿರ್ತೀನಿ, ಒಂದು ತಿಳ್ಕೊಳ್ಳೋ ಪ್ರಯತ್ನಗಳು ಮಾಡ್ತೀನಿ. ಎಲ್ಲ KRS ಪಕ್ಷದಲ್ಲಿ ಇರ್ತಕ್ಕಂಥವ್ರು ಚಳುವಳಿಗೆ ಹೋಗ್ಬೇಕು ಅಂತಂದ್ರೆ ಅವ್ರಿಗೆ ಒಂದು ಪುಸ್ತಕದ ಅರಿವಿರ್ಬೇಕು, ಕಾನೂನಿನ ಅರಿವಿರ್ಬೇಕು. ಹಂಗಾಗಿ ಜಿಲ್ಲಾ ಸಮಿತಿಯ ಘಟಕದಲ್ಲಿ ಒಂದು ಮಿನಿ ಗ್ರಂಥಾಲಯವನ್ನ ನಿರ್ಮಾಣ ಮಾಡಿ ಅದರಲ್ಲಿ ಕರ್ನಾಟಕದ ಚಳುವಳಿಗಳು, ಆನಾ ಕೃಷ್ಣರಾಯರು, ಮಾರಾಮ್ ದಾರಾಸುಬ್ರಾಯರು, ಆಮೇಲೆ ನಿಶ್ಲಿಂಗಪ್ಪ ಅವ್ರದ್ದು, ಆಮೇಲೆ ಶಾಂತಿವೇರಿ ಗೋಪಾಲ್ ಅವ್ರದ್ದು, ಇಂಥ ಆಮೇಲೆ ಪ್ರೊಫೆಸರ್ ನಂಜುಸ್ವಾಮಿ ಅವ್ರದ್ದು, ಆಮೇಲೆ ನಂಜರಾಜರಸ್ವರು ಬರೆದಿರ್ತಕ್ಕಂಥ ಮೈಸೂರು ಇತಿಹಾಸದ ಬಗ್ಗೆ ಇದೆಲ್ಲ ಒಂದಷ್ಟು ಪುಸ್ತಕಗಳನ್ನ ಇಟ್ಟರೆ, ಆಮೇಲೆ ಕಾನೂನಿನ ಸಲಹೆಗಳ ಪುಸ್ತಕಗಳಿಟ್ರೆ ಅವ್ರು ಯಾವ ರೀತಿ ಸಮಾಜದಲ್ಲಿ ವರ್ತನೆ ಮಾಡಬೇಕು, ಅಧಿಕಾರಿಗಳು ಯಾವ ರೀತಿ ನಮ್ಮ ಹತ್ರ ವರ್ತನೆ ಮಾಡಿದಾಗ ನಾವು ಯಾವ ಕಾನೂನು ಮಾಡಬಹುದು ಅಂತಕ್ಕಂಥದ್ದು ಸ್ವಲ್ಪ ಪ್ರಜ್ಞೆ ಬರುತ್ತೆ. ಪ್ರಜ್ಞೆ ಇದೆ, ಸಾಕಷ್ಟು ಪ್ರಜ್ಞೆ ಇದೆ, ಗೊತ್ತಿದೆ. ಆದ್ರೂ ಕೂಡ ಹೊಸಬರು ಬಂದವ್ರಿಗೆ ಒಂದಷ್ಟು ಹುಮ್ಮಸ್ ಬರುತ್ತೆ, ಅವ್ರಿಗೆ ಕಾನೂನು ತಿಳಿದು ಬರುತ್ತೆ ಅನ್ಬಿಟ್ಟು ನಾನು ಒಂದು ಸಲಹೆಯನ್ನ ಕೊಡ್ತಾ ಇದ್ದೀನಿ. ಒಂದು ಮಿನಿ ಲೈಬ್ರರಿಯನ್ನು ಓಪನ್ ಮಾಡಿದ್ದೀನಿ. ಇನ್ನೇನು KRS ಪಕ್ಷದ ಬಗ್ಗೆ ಇನ್ನೇನು ಮಾತಾಡೋದೇನಿಲ್ಲ, ಇಡೀ ರಾಜ್ಯನೇ ಮಾತಾಡ್ತಿದೆ, ನಾವೇನು ಮಾತಾಡೋದೇನಿಲ್ಲ. ನಾನು ತುಂಬ ಧನ್ಯವಾದಗಳು ಮಾತಾಡ್ತೀನಿ.
ರಕ್ಷತೆ ರಕ್ಷಿತಃ ಎಂಬ ಧ್ಯೇಯದೊಂದಿಗೆ ಕರ್ನಾಟಕ ರಾಷ್ಟ್ರ ಸಮಿತಿಯ ಪಕ್ಷದ ಎಲ್ಲ ಹೋರಾಟಗಾರರಿಗೆ ಮತ್ತು ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಹಿರಿಯರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ನಿಜವೂ ಒಂದು ಕಡೆ ಖುಷಿಯಾಗುತ್ತೆ. ನಾವು ಹಿಂದಿನಿಂದಲೂ ಹೋರಾಟ ಮಾಡ್ಕೊಂಡು ಈಗಾಗಲೇ 22 ವರ್ಷದಿಂದ ನಮ್ಮ ಪರಿಸರದ ಬಗ್ಗೆ ಹೋರಾಟ ಮಾಡ್ಕೊಂಡ್ಬಂದು ಇಲ್ಲಿ ಸ್ವಲ್ಪ ಜನ ನನಗೆ ಹಿಂದೆ ಪರಿಚಯ ಆದಮೇಲೆ ಆನಂತರ ಒಂದು ಬೆಟ್ಟ ಉಳಿಸಿಯನ್ನ ಸಮಿತಿಗೆ ಈ JCB ಪಕ್ಷ ಕೈ ಜೋಡಿಸ್ತಾ ಇರುವಾಗ ರಾಧಾಕೃಷ್ಣ ರೆಡ್ಡಿ ಸರ್ಗೆ ಫೋನ್ ಮಾಡಿ, ಸರ್ ಇಲ್ಲಿ ಬೆಟ್ಟ ಉಳಿಸ್ಬೇಕು, ಎಲ್ಲರೂ ಸೇರ್ಕೊಂಡು ಉಳಿಸ್ಕೊಡ್ತಾರೆ, ಅದನ್ನ ನಿಮ್ಮಂತ ಒಂದು ಪಕ್ಷದವ್ರು ನನ್ನ ಸಹಕಾರ ಬೇಕು ಅಂತ ಕೇಳಿದಾಗ ಮೈಸೂರಿನಲ್ಲಿ ಹಿಂದೆ ಹೋರಾಟ ಮಾಡ್ತಿದ್ದಂಥ ಆದರ್ಶ ಅವ್ರನ್ನ ನಂಬರ್ ಕೊಟ್ಟು ಅವ್ರನ್ನ ಕಳಿಸ್ಕೊಟ್ಟು ಕಾರಣಾಂತರಗಳಿಂದ ನಾನೇ ಮೀಟಿಂಗ್ ಹೋಗ್ತಾಯಿಲ್ಲ. ಯಾಕಂದರೆ ನನಗೇನೋ ಒಂದು ಸ್ವಲ್ಪ ಆರೋಗ್ಯದ ಸಮಸ್ಯೆ ಇದ್ದಾಗ ಆದ್ರೂ ಅವರು ಹೋಗಿ ಒಂದು ಸಮಿತಿಯೆಲ್ಲ ಮಾಡಿ ನಾನು 2012ರಿಂದ ಬೆಟ್ಟನ ಉಳಿಸ್ಕೊಂಡು ಬಂದಿದ್ದೀನಿ. ಅದು ಯಾಕೆಂದರೆ ನಾವು ಮಾಡಿದ್ದನ್ನ ಈಗ ನಾವೇ ಹೇಳ್ಕೋಬೇಕು. ಈಗ KRS ಪಕ್ಷದನ್ನ ಮಾಧ್ಯಮದಲ್ಲಿ ಪ್ರಚಾರ ಮಾಡೋಕ್ಕೆ ಕೆಲವರು ಹಿಂಜರಿತಾರೆ. ಆದರೆ ನೀವು ಲೈವ್ ಮುಖಾಂತರ ನಮ್ಮ ಅರವಿಂದ್ ಶರ್ಮಾ ಹೇಳಿದಂಗೆ ಯಾರು ತೋರಿಸಲೇ ಬೇಡ, ಫೇಸ್ಬುಕ್ ಓಪನ್ ಮಾಡಿದ್ರೆ ಪ್ರತಿಯೊಂದು ಸಿಗ್ತಾ ಇರುತ್ತೆ KRS ಪಕ್ಷ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಭ್ರಷ್ಟಾಚಾರದಿಂದ. ಸೊ ಈಗಿರುವಾಗ ಒಂದು 12 ಇಸ್ವಿಯಿಂದ ಹೋರಾಟಕ್ಕೆ ಒಂದು ಬೆಂಬಲ ಸೂಚಿಸಿ ಆ ನಂತರ ನಾನು ಇವ್ರ ಜೊತೆ ಕೈ ಜೋಡಿಸ್ಕೊಂಡು ಹೋರಾಟ ಮಾಡ್ಕೊಂಡು ಬಂದಿದ್ದೆ. ಕೆಲವು ಕಾರಣಾಂತರಗಳಿಂದ ಮತ್ತೆ ಮನೆ ಸಮಸ್ಯೆ ಬಗೆಹರಿದ್ರಿಂದ ನಾನು ಹಿಂದುಳಿದೆ. ಆದ್ರೂ ನಾವು ಎಲ್ಲೇ ಭ್ರಷ್ಟಾಚಾರ ನಡೀತು ಅಂತ ಹೇಳಿದ್ರೆ ನಮ್ಗೆ ನೆನಪಾಗೋದು KRS ಪಕ್ಷ ಒಂದೇ. ಯಾವುದೇ ಒಂದು ಭ್ರಷ್ಟಾಚಾರ ಇಲ್ಲದೆ ನಿಷ್ಪಕ್ಷವಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಯಾವುದೇ ಒಂದು ವಿಚಾರ ಇದ್ರೆ ಅವ್ರು ನಮ್ಮ ಕೈ ಜೋಡಿಸ್ತಾರೆ. ಯಾಕೆಂದ್ರೆ ಈ ಕೆಲವೊಂದು ಹೋರಾಟದಲ್ಲಿ ನಾವ್ ಯಾವ್ದಾದ್ರು ಕರೆದಾಗ ಅವರು ನಮ್ಮ ಮುಂದೆ ಬಂದು ಹೋರಾಟ ಮಾಡ್ಬಿಟ್ಟು ಹಿಂದೆಗಡೆ ಹೋಗಿ ಅದೇನೋ TAD ಅಂತಾರೆ, ನನಗಂತೂ ಗೊತ್ತಿಲ್ಲ, ಅದನ್ನೆಲ್ಲ ಈಸ್ಕೊಂಡು ನನ್ನ ಹೆಸರು ಹೇಳ್ಕೊಂಡು ಎಷ್ಟೋ ಜನ ಏನೇನೋ ಮಾಡಿದ್ದಾರೆ ಅಂತ ನನಗೆ ಕಿವಿ ಮಾತು. ಆದ್ರೆ ಅದೆಲ್ಲ ಶಾಶ್ವತ ಅಲ್ಲ. ಮನುಷ್ಯನಿಗೆ ಪ್ರಕೃತಿ ಮುಖ್ಯ. ಪ್ರಕೃತಿ ಉಳಿದ್ರೆ ಇಷ್ಟೊತ್ತು ಇಲ್ಲಿ ದೀಪ ಹಚ್ಚಿದ್ಮೇಲೆ ಅಲ್ಲಿಂದ ಅವ್ರಿಗೆ ಶೆಕೆ ತೆಗಿಯಕ್ಕಾಗ್ತಿಲ್ಲ. ನಾನು ಕರ್ಕೊಂಡು ಎಳಿಬೋದು, ಎಳಿಸೋದ್ರಲ್ಲಿ ಬೆಳಕು ಗಾಳಿ, ಇಲ್ಲೇ ಒಂದು ಮರ ಇದೆ ಗಾಳಿ ಬರ್ತಿದೆ ಅಂತ ಹೇಳಿದ್ರೆ ನೋಡಿ ಅವಾಗ ಸರ್ ಹೇಳೋದು ಎಷ್ಟೊಂದು ಬೆಳಕು ಬರ್ತದೆ. ನನಗೆ ನಾವೇನೆ ನಾವು ಕತ್ಲಲ್ಲೂ ಇರ್ಬೋದು, ಬೆಳಕಲ್ಲೂ ಇರ್ಬೋದು, ಅದು ನಮ್ಮ ಕೈಲಿದೆ. ನಾವು ಲಂಚನೂ ಕೊಡ್ಬೋದು, ಕೊಡ್ದೇನೂ ಕೆಲಸ ಮಾಡ್ಕೋಬೋದು. ಆ ಲಂಚ ಮುಕ್ತ ನಿರ್ಮಾಣ ಮಾಡಬೇಕು ಅಂತ ನಾನು ನಮ್ಮ ಯಜಮಾನ 22 ವರ್ಷದಿಂದ ಹೋರಾಟ ಮಾಡ್ತಿರೋ ಒಂದು ಪಕ್ಷ ಸಿಕ್ಕಿದ್ದು ಖುಷಿ ಆಯಿತು. ನಾನು ನಿಮ್ಮ ಕಡೆ ಜೋಡಿಸ್ತಿರ್ತಾರೆ. ಯಾವುದೇ ಒಂದು ಹೋರಾಟದಲ್ಲಿ ನಮಗೆ ಸಹಕಾರ ನೀಡಿ ಅಂತ ಹೇಳ್ತಾ ಒಂದು ಆಫೀಸು ಮಾಡ್ತಾ ಇದ್ದೀವಿ ಅಂತ ನಾಗೇಂದ್ರ ಅವರು ಸುಮಾರು ದಿನದಿಂದ, ನಾನು ಕೂಡ ಇಲ್ಲೇ ಚಾಮರಾಜಪುರಂನಲ್ಲಿ ಇರೋದ್ರಿಂದ ಸುಮಾರೆಲ್ಲ ಕಚೇರಿಗಳು ಅವ್ರ ಜೊತೆಲಿ ನಮಗೆ ಭಾಗಿಯಾಗಿ ಹೇಳ್ತಾ ಇದ್ರು. ಹಾಗಾಗಿ ಇನ್ನು ಮುಂದೆ ಒಳ್ಳೇದಾಗಿ ಮೈಸೂರು, ಯಾಕೆಂದ್ರೆ ನಮ್ಮ ಸುತ್ತಮುತ್ತಲ ಪರಿಸರ ಮೊದಲು ಸ್ವಚ್ಛಗೊಳಿಸ್ಕೋಬೇಕು, ಆನಂತರ ಬೇರೆ ಕಡೆ ನೋಡ್ಬೇಕು ಅಂತಂದ್ರೆ ನಮ್ಮ ಮೈಸೂರಿನಲ್ಲೂ ಒಂದು ಹೋರಾಟ ಮಾಡೋದಕ್ಕೆ ಒಂದು ಕಚೇರಿ ಬೇಕು. ಒಂದು ಯಾವಾಗಲೂ ಬಂದು ಜನಗಳು ಭೇಟಿ ಮಾಡೋದಕ್ಕೆ ಅಂತೇಳಿ ಹೋರಾಟ ಮಾಡ್ತಿರುವಾಗ ಒಂದು ಕಚೇರಿನ ಉದ್ಘಾಟನೆ ಮಾಡಿದ್ದಾರೆ. ಎಲ್ಲರಿಗೂ ಹೊಂದಿಸಿ ಇನ್ನು ಮುಂದೆ ಹೆಚ್ಚಿನ ಒಂದು ಮೆಂಬರ್ಶಿಪ್ನ ನಾವು ಕೂಡ ಮಾಡ್ಕೊಳ್ಳೋದು. ಯಾಕೆಂದ್ರೆ ಜನ ಬೆಂಬಲ ಬೇಕಾಗಿದೆ. ನಮಗೆ ಹಣ ಬೇಕಾಗಿದ್ದವರು ಜನ ಬೆಂಬಲ ಬೇಕು. ಜನ ನೋಡಿ ಇಲ್ಲ KRS ಪಕ್ಷವರಿಂದ ನಾವು ಸ್ವಲ್ಪ ದಿನ ಕಾರ್ಯನಿರ್ವಹಿಸೋದು ಈಗಲೂ ಕೇಳ್ತಾರೆ, ನಿಮ್ಮ ಪಕ್ಷದವ್ರಿಗೆ ಹೇಳಿ ಒಂದು ಹೋರಾಟ ಮಾಡಿಸಿದ್ದು ಅಂತ ಹೇಳಿದ್ರೆ ಆ ಹೆಸರು ಉಳಿಸ್ಕೊಡ್ತಾರೆ KRS ಪಕ್ಷ. ಅದನ್ನ ನಾನು ಯಾವತ್ತೂ ಮರೆಯಲ್ಲ. ಆದರೆ ಕೆಲವು ನಮ್ಮದೇ ಆದ ಒಂದು ಪರ್ಸನಲ್ ವಿಚಾರದಲ್ಲಿ ನಾನು ಸ್ವಲ್ಪ ಹಿನ್ನಡೆ ಇರೋದ್ರಿಂದ ನಾನು ಈಗ ಬಂದಿಲ್ಲ. ಹಾಗಾಗಿ ಮುಂದೆ ಯಾವಾಗಲೂ ನಿಮ್ಮ ಜೊತೆ ಇದ್ದೇ ಇರ್ತೀನಿ. ನೀವು ಏನೇ ಪರಿಸರದ ಬಗ್ಗೆ ರವಿಕುಮಾರ್ ಅವರು ಅದನ್ನೇ ಹೇಳ್ತಿರ್ತಾರೆ, ಅಲ್ಲಿ ಸಾಧು ಮನೋರಂಜನೆ ಮಾತ್ರ ಇಲ್ಲಿ ನಮ್ಮ ಮೈಸೂರು ಮಾರಾಟ ಅಂತ ಪ್ರತಿಯೊಂದು ಕಡೆ ಹೇಳ್ತಾರೆ. ಆ ನಿಟ್ಟಿನಲ್ಲಿ ಹೋರಾಟ ಮಾಡ್ತಾ ಇದ್ದೀನಿ. ನೀವು ಕೂಡ ಸಹಕಾರ ಕೊಡಿ, ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ KRS ಪಕ್ಷದ ಬಗ್ಗೆ ತುಂಬ ಉತ್ತಮ ಒಲವನ್ನು ಹೊಂದಿರುವಂತಹ ಹಾಗೂ ನಮಗೆ ಒಂದು ಉತ್ತಮ ಮಾರ್ಗದರ್ಶನವಾದ ಭಾನುರವರಿಗೆ ಧನ್ಯವಾದಗಳು. ಮಾತಾಡಲಿ 2 ನಿಮಿಷ ಪರಿಚಯ ಮಾಡಿಕೊಡಿ ಅವರಿಗೆ. ಸಾಮಾಜಿಕ ಹೋರಾಟಗಾರರು, ಹಿರಿಯರು, ನಮ್ಮ ಪಕ್ಷದ ಹಿತೈಷಿಗಳು ಮಂಜರಾಜ ಸಭೆಯನ್ನು ಉದ್ದೇಶಿಸಿ ಹಿತನುಡಿಗಳನ್ನು ಆಡಬೇಕಿದ್ದಾರೆ. ಮರ ಹಾಕಿದ್ದೀನಿ, ಜನ ನೆರಳು ತಗೋತಾ ಇದ್ದಾರೆ. ಸ್ವಲ್ಪ ತಪ್ಪಾಗಿದೆ.
ಗಾಳಿ ಕುಡಿದು ಕುಡಿದು ಏನು ಚಪಾತಿ ಮಾಡಿ ಮನೆ ಮಾರಾಟ ಮಾಡ್ತಿದ್ರು. ಸಾಲ ಆಗಿ ಮನೆ ಮಾಡೋದು. ಅಧ್ಯಕ್ಷರು ಕೇಳಿ ಈ ಕಷ್ಟ ಮುಟ್ಟಾಕ ಮೊದಲು ಬೇರೆ ರೀತಿಯಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಚಿಂತನೆ ತಲೆಯಲ್ಲಿ ಗಳಿಸಿದ್ದು ಏನು, ಅಧಿಕಾರಯುತವಾಗಿ ಏನನ್ನು ಗಳಿಸಿ ಹೋರಾಟ ಮಾಡಬೇಕು ಅನ್ನುವಂಥ ಒಂದು ಬಡಗವನ್ನು ಸಂಪಾದನೆ ಮಾಡಬೇಕು. ಬೆಂಗಳೂರಾಗಿದೆ, ಮೈಸೂರಾಗಿದೆ, ಇಡೀ ಕರ್ನಾಟಕದಲ್ಲಿ TRS ಪಾರ್ಟಿಯ ಅಭಿಮಾನಿಗಳು ಜಾಸ್ತಿ ಇದ್ದಾರೆ. ಇಲ್ಲಿ ಬ್ರಾಂಚ್ ಓಪನ್ ಮಾಡಿದ್ದಾರೆ. ಇದು ಸಿದ್ದರಾಜ ಅಂತ ಯಾರು ವರ್ಷ ರಾಮದಾಸ್ ಇದ್ರು, ಸೋಮಶೇಖರ್ ವರ್ಷಂಗೆ ಪಕ್ಷದ ಹಿನ್ನೆಲೆ ಇದೆ. ಅದಕ್ಕಿಂತ ಹೆಚ್ಚು ಆತನ ವ್ಯಕ್ತಿತ್ವದ ಪರಿಚಯ ಇದೆ. ಅದರಿಂದಾಗಿ ನಾನು ಅವರು ಹೇಳಿ BJP ವೋಟರ್ ಅಲ್ಲ, ಆ ವ್ಯಕ್ತಿ ಇಲ್ಲಿ ಶಾಖೆ ಓಪನ್ ಮಾಡಿದ್ದೇವೆ. ಇಡೀ ಮೈಸೂರು ನಗರದ ಪ್ರಮುಖ ಶಾಖೆ, ಮೊದಲ ಶಾಖೆ. ಇದೇ ಮೊದಲು ಪ್ರಜಾಪಿತ ಒಂದು ವರ್ಷ ಕೈ ತಗೊಳ್ಳಿ ಹೆಚ್ಚಿಗೆ ಬ್ಯಾಂಕ್ ಓಪನ್ ಮಾಡಿರೋ ವ್ಯಕ್ತಿರೋ ನನ್ನ ಸಂಬಂಧ. ಈ ಬೀದಿಯಲ್ಲಿರುವಂಥ ಜನ ಇದನ್ನು ಇಷ್ಟಪಡ್ತಾರ, ಅದು ಮುಖ್ಯವಾದದ್ದು. ಅದು ಈಗ ತೆಗಿದ್ರು ಒಂದು ಗಂಟೆಗೆ ಕೊಟ್ಟಿರೋದು ಏನಾಗ್ತದೆ, ಈ ಬೀದಿಯಲ್ಲಿರುವಂಥ ಜನಗಳ ಮನಸ್ಸನ್ನು ನೀವು ಬಿಡ್ತಾರೆ, ಅವರ ಕಷ್ಟ ಸುಖಗಳಿಗೆ ನೀವು ಭಾಗಿಯಾದರೆ ಪ್ರತಿದಿನ ಈ ರೀತಿ ನಮ್ಮ ಮನೆ ಮಗ ಕಡೆ ನಮ್ಮ ದತ್ತು ಮಗ ಎಲ್ಲೋ ಬರೇನೋ ಅಂತ ಹೇಳಬೇಕು. ಆ ಮಟ್ಟಕ್ಕೆ ನೀವು ಆತ್ಮೀಯತೆಯನ್ನು ಬೆಳೆಸಿಕೊಳ್ಬೇಕು ಅಂದರೆ ರೆಡ್ಡಿ ಅವರು ಇಂಥದ್ದು 100 ಶಾಖೆ ಓಪನ್ ಮಾಡಿದ್ರು ಪ್ರಯೋಜನ ಆಗೋಲ್ಲ. ನಮ್ಮೇಲೆ ಪ್ರತಿಯೊಬ್ಬರ ಮನೆ ಮಗನಾಗಬೇಕಿದ್ದೀವಿ. ಈ ಬೀದಿಲಿ ಕಳೆದ ಅವರ ಕಷ್ಟಕ್ಕೆ ಆಗುತ್ತೆ. ಅವ್ರ ಕಷ್ಟವನ್ನು ನಾವು ಹಂಚಿಕೊಂಡು ಪರಿಹಾರ ಮಾಡ್ತೀವಿ ಅನ್ನೋ ಭಾವನೆ ಈ ಬೀದಿಯಲ್ಲಿರೋರು ಬಂದಿದೆ. ಆಗ ನಿಮಗೆಲ್ಲ ರಮೇಶ್ ಕೃಷ್ಣ ರೆಡ್ಡಿ ಜನ ನಿಮ್ಮಕ್ಕೆ ಕೊಡಿಕೊಂಬರ್ಬೇಕು. ಅಲ್ಲಿನ ನಾವು ಹೇಳೋ ಸಮಸ್ಯೆ ಬಗೆಹರಿಸ್ಬೇಕು, ಆ ಭಾವನೆ ತೋರಿಸ್ಬೇಕು. ರಾಜಕೀಯ ಹೇಳೋದು ಅಂದರೆ ಭಾಳ ಓದ್ಬೋದು ಹೇಳ್ತಾರೆ. ನಾನು ಹೋರಾಟ ಮಾಡಿ 22 ಮಾಡ್ತೀನಿ. ಎಲೆಕ್ಷನ್ ಇಲ್ಲದೆ ಸೇವೆ ಮಾಡಿ ನಮ್ದೇನಾಗುತ್ತೆ, ಕೆಲವೊಂದು 4 ಜನ ಕೂಟ ಹಾಕಬೇಕು. ನಮ್ಮ ಎಲೆಕ್ಷನ್ ಜನ ತಾನೇ ತೆಗೆದ ಹೊತ್ಕೊಳ್ಬೇಕು. ಹೊರಗೆ ಜಾನೆ ಮಳೆ ಮತ್ತು ಬೀದಿಯನ್ನಾಗಿ ಇದೇ ಬಹಳಾಗಿ ಅಲ್ಬೋದು. ಸಿಬ್ಬಂದಿ ಅಧ್ಯಕ್ಷ ಪರವಾಗಿ ಅವರೇ ಪಕ್ಕದ ಮನೆಯವರ ಸ್ನೇಹವನ್ನು ನಾವು ಕಳಿಸ್ತೀವಿ. ಅವರ ತಲೆ ತಿಂತಾರೆ, ಹೋಗಾಡ್ತಿರ್ತಾರೆ ಮತ್ತು ಅವ್ರ ನಮ್ಮ ತಲೆನೋವು ಬಗೆಹರಿಸ್ತಾರಪ್ಪ ಅವರು.
ವ್ಯಕ್ತಿ ಅವರ ಉದ್ದೇಶ ಸಾರ್ಥಕವಾಗುತ್ತೆ. ಅವ್ರು ನಗ್ತಾ ಇದೆ MLA ಗೆಲ್ಲೋದೇ ಪ್ರಮುಖವಾದ ಮನುಷ್ಯರಲ್ಲಿ ಗೆಲ್ಲಿ ಅವನು ನಿಮ್ಮನ್ನು ನಿಮಗೆ ರೆಡ್ಡಿಯವರಿಗೆ ಅವರಿಗೆ ಕರೆದಿದ್ದಾರೆ. ಇನ್ಯಾರೋ ಸೈಕಲ್ ಫೋನ್ ಮಾಡಿದ್ದಾರೆ. ನಾವು ಮುನ್ಸಿಪಾಲ್ಟಿ ಎಲೆಕ್ಷನ್ ಆಗಬೇಕು ಅಂತ ಐದು ವರ್ಷ ಆಯ್ತಾ? 1 ವರ್ಷ 9 ತಿಂಗಳಾಗಿದೆ. 1 ವರ್ಷ 9 ತಿಂಗಳಾಗಿದೆ. 1 ವರ್ಷ 9 ತಿಂಗಳಾಯ್ತು. ಮುನ್ಸಿಪಾಲ್ಟಿ ಕಾಲೇಜ್ ಆಫೀಸರ್ ಡಿಮಾರ್ಕು ನಾವು ಅವತ್ತು ಮುನ್ಸಿಪಾಲ್ಟಿಯಿಂದ ಮುನ್ಸಿಪಾಲ್ಟಿ ಸೈಟ್ ಮಾಡಿದ್ವಿ. ನಾನೇ ಕಾಂಟ್ಯಾಕ್ಟ್ ಇದ್ದೀನಿ. ಅದರಿಂದ ಫೋನ್ ಮಾಡಿ ಕರ್ತವ್ಯನ ಖುಷಿ ಆಯಿತು. ಸಿದ್ದರಾಮಯ್ಯ ಡೆಲಿಗೇಷನ್ ಹೋಗಬೇಕು ತೀರ್ಮಾನ ಮಾಡಿದ್ದಾರೆ. ಬೃಹತ್ ಮೈಸೂರು ರಾಷ್ಟ್ರೀಯ ಮಿನಿಮಮ್ 5 ವರ್ಷ ಬೇಕು. ಅಲ್ಲಿವರೆಗೆ ಚುನಾವಣೆ ಮಾಡಿ ಆಮೇಲೆ ಡಿಸಾಲ್ವ್ ಅದು ಮಾಡಬೇಕು. ಅಧಿಕಾರಿಗಳು ಲೆಕ್ಕ ತಿನ್ನಬೇಕು, ಅದು ಮಾಡಿ ಸೇರಬೇಕು ಅಷ್ಟೇ. ಅದು ತಪ್ಪಕ್ಕೆ ಹೋಗ್ತೀವಿ ಆಗಲ್ಲ. ಇದು ಕವಿ ಸತ್ಯ. ನಾಳೆ ಕಾರ್ಪೊರೇಟ್ ಅವನು ಕಮಿಷನ್ ಸಿಗ್ತಾನೆ. ಹಾಗೆ TRS ಪಾರ್ಟಿಯವರು ಕೃಷ್ಣರಿಗೆ ಆಯ್ಕೆ ಮಾಡುವಂಥವರು ಸಜ್ಜನರು, ಪ್ರಾಮಾಣಿಕರು, ಪ್ರಾಮಾಣಿಕರು ಪ್ರಾದೇಶಿಕ ಪ್ರಾಮಾಣಿಕರಾಗಿ ಜನರ ಸೇವೆಯನ್ನು ಮಾಡುವುದನ್ನು ಪ್ರಾರಂಭ ಮಾಡ್ತಾರೆ. ಬೆಳೀಲಿ ಈವನ್ ಬೆಳೆಯಬೇಕಾದ್ರೆ ಅದೇ ಬೆಳೆಯಬೇಕು. ಸಮಸ್ಯೆ ಸಿಕ್ಕಾಗಿದೆ ಅಂತ ಅನ್ನಿಸ್ತಾ ಇದ್ದಾರೆ. ಯಾವ್ದಾದ್ರು ಸೊಲ್ಯೂಷನ್ ಬೇಕು ಅಂದರೆ ಇವರೇ ನಂಬರ್ ನನ್ನ ನಂಬರು ತಗೊಳ್ಬೇಕಾದ್ರೆ ನಾನು ಅವ್ರಿಗೆ ಹೇಳ್ಕೊಡ್ತಾರೆ. ಒಟ್ಟಿಗೆ ನಾವು ಕಾಲ್ ಮಾಡ್ಕೊಂಡು ನೀವು ಬಂದಿಕ್ಕೆ ಹೋಗಿ ಹೇಳಿ. ಹಾಗಾಗಿ ಕೃಷ್ಣ ಚಿಕ್ಕ ಪಕ್ಷದ ಹಿತೈಷಿಗಳು ನಾವು ಪಕ್ಷದ ಮುಂದಿನ ಕಾರ್ಯಕ್ರಮಗಳು ಹಾಗೂ ಸಂಘಟನೆ ವಿಚಾರವಾಗಿ ತುಂಬಾ ಉತ್ತಮ ಮಾರ್ಗದರ್ಶನಗಳನ್ನು ನೀಡಿದಂಥ ಮಂಜುನಾಥ ಅರಸಿ ಅವರು ಧನ್ಯವಾದಗಳು. ಈಗ ಈ ಪ್ರಾದೇಶಿಕ ಕಚೇರಿ ಒಂದು ಅಂತಿಮ ರೂಪವನ್ನು ಪಡೆದು ಇಂದಿನ ಈ ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿಯಾಗಲಿಕ್ಕೆ ಮೂಲಭೂತ ಕಾರಣ ಅಂತಲೇ ಹೇಳ್ಬೋದು. ನಮ್ಮೆಲ್ಲರ ನೆಚ್ಚಿನ ರಾಜ್ಯ ಉಪಾಧ್ಯಕ್ಷರಾದಂಥ ಸೋಮಸುಂದರ್ ಸರ್ ಅವರು ಸಭೆಯನ್ನು ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ನೆರೆದಿರುವಂತಹ ಅಧ್ಯಕ್ಷರು ಮತ್ತೆ ನನ್ನ ಸಹ ರಾಜಕಾರಣಿಗಳು ಅಂತಲೇ ಹೇಳ್ಬೇಕು. ಅವ್ರಿಗೆಲ್ಲ ಅವರೇ ರಾಜಕಾರಣಿಗಳು, ಸ್ಪರ್ಧಕರು ಅಂತೆಲ್ಲ ಇರಂಗಿಲ್ಲ, ಎಲ್ಲ ಸಹ ರಾಜಕಾರಣಿಗಳು. ಅವ್ರನ್ನೆಲ್ಲರಿಗೂ ನಮಸ್ಕರಿಸಿ ಮತ್ತೆ ನಮ್ಮ ಮೈಸೂರಿನ ಹಿರಿಯರಾದಂಥ ಅಂಗರಾಜ ಅವರಿಗೆ ಹಾಗೆ ನಮ್ಮ ಸ್ನೇಹಿತರಾದಂಥ ಅರವಿಂದ್ ಶರ್ಮಾ ಅವರಿಗೆ ನಮ್ಮ ಎಲ್ಲರಿಗೂ ನಮಸ್ಕರಿಸ್ತಾ ಬಹಳ ನಮ್ಮ ಈ ವಿಚಾರ ಎಲ್ಲ ಎಲ್ಲ ಇಡೀ ರಾಜ್ಯದಲ್ಲಿ ಕಚೇರಿಗಳನ್ನು ತೆರೀಬೇಕು ಅಂತ ನಮ್ಮ ಉಪಾಧ್ಯಕ್ಷರ ಈಗ ಕಾರ್ಯಾಧ್ಯಕ್ಷರಾಗಿದ್ದಂತಹ ವೆಂಕಟೇಗೌಡ ಸರ್ ಅವರಿದ್ದಾರೆ. ಹಿಂದೆ ಕಾಣಿಸ್ತಾ ಇದ್ದಾರೆ. ಯಾಕೆ ಅವ್ರ ಹಿಂದೆ ಇಲ್ಲ ಆಶೀರ್ವಾದ ಮಾಡುವಂತ ವ್ಯವಸ್ಥೆ ಆಗಿದೆ. ಆದರೆ ಅವರು ಆಶೀರ್ವಾದ ಮಾಡ್ತಾರೆ. ನಾವು ಅವ್ರನ್ನ ಮುಂದಲ್ಲೇ ಇರೋ ಕಾರಣಕ್ಕೆ ಅವ್ರನ್ನ ನಿಂತ್ಕೊಳ್ತಾ ನಾವು
ಮಾತುಗಳನ್ನ ಆಡ್ತಾ ಈ ವಿಚಾರನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇಡೀ ರಾಜ್ಯದಲ್ಲಿ ಇವತ್ತು ಜನಪ್ರತಿನಿಧಿಗಳು ಏನು ಕೆಲಸ ಮಾಡಬೇಕಾಗಿತ್ತೋ ಆ ಕೆಲಸವನ್ನ ನಮ್ಮ ಪಕ್ಷದ ಸೈನಿಕರು ಮಾಡ್ತಾ ಇದ್ದಾರೆ. ಇದು ಹೆಮ್ಮೆ ತರುವ ವಿಚಾರ. ಅದು ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಆದ್ರೆ ಅಷ್ಟು ಸಾಲ್ತಾ ಇಲ್ಲ. ಸಾಕಾಗ್ಬೇಕು ಅಂದ್ರೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಾವು ತೊಡಗಿಸ್ಕೋಬೇಕಾಗಿದೆ. ತೊಡಗಿಸ್ಕೊಳ್ತಾ ಇಡೀ ರಾಜ್ಯಾದ್ಯಂತ ನಾವು ಏನು ಲಿಂಗೇಗೌಡ ಸರ್ ಕನಸಿದ್ದು ಇಡೀ ರಾಜ್ಯವನ್ನ ಭ್ರಷ್ಟಾಚಾರ ಮುಕ್ತಗೊಳಿಸಬೇಕು, ಪ್ರಾಮಾಣಿಕವಾದಂತಹ ನೆಲೆಗಟ್ಟಿನಲ್ಲಿ ವಿಧಾನಸೌಧವನ್ನ ನಡೆಸಬೇಕು. ಆಡಳಿತ ಅಂದ್ರೆ ಬರೀ ವಿಧಾನಸೌಧದೊಳಗೆ ಕೂತ್ಕೊಂಡು ನಡೆಯೋದಲ್ಲ, ಇಡೀ ಎಲ್ಲಿ ಕುಂತಿದ್ರು ಅದು ಆಡಳಿತ ನಡೀತಾ ಇರಬೇಕು. ಒಂದು ಪ್ರಾಮಾಣಿಕವಾಗಿ ಸ್ವಚ್ಛವಾದಂತಹ ಆಡಳಿತ ವ್ಯವಸ್ಥೆ ನಡಿಬೇಕು ಅನ್ನುವಂತ ಏನು ಗುರಿಯನ್ನ ಹೇಳ್ತಾ ಇದ್ರು, ಆ ಗುರಿಯನ್ನ ಸಾಧಿಸೋದಕ್ಕೆ ನಾವು ಮೊದಲ ಘಟ್ಟದಲ್ಲಿ 6 ವರ್ಷಗಳ ಶ್ರಮ ಇವತ್ತು ಒಂದು ಸುಸಜ್ಜಿತವಾದಂತಹ ಒಂದು ಕಚೇರಿಯನ್ನ ನಿರ್ಮಾಣ ಮಾಡೋದಕ್ಕೆ ನಮ್ಮೆಲ್ಲ ಮೈಸೂರಿನ ಸಹ ಬಂಧುಗಳು ಕೆಲಸ ಮಾಡಿದ್ದೀರಿ. ನಿಮ್ಗೆಲ್ಲರಿಗೂ ನಮಸ್ಕರಿಸ್ತಾ, ಇದು ಬರೀ ಕಚೇರಿ ಆದ್ರೆ ಸಾಲಲ್ಲ, ಕಚೇರಿ ಕೆಲಸ ಮಾಡಬೇಕು. ನನಗೆ ರಾಜ್ಯದ ನಂಬರು ನನ್ನ ಹತ್ರನೇ ಇರೋದ್ರಿಂದ 4 ವರ್ಷಗಳಿಂದ ನನಗೆ ಎಲ್ಲರೂ ಕರೆ ಮಾಡ್ತಾ ಇರ್ತಾರೆ, SR ಕಚೇರಿಯಲ್ಲಿ ನಾವು ಅಲ್ಲಿ ಸಿಗ್ತಾರೆ ಇಲ್ಲಿ ಸಿಗ್ತಾರೆ ಕಾರ್ಯ ಅಂತ ಹೇಳಿ ಇವತ್ತು ಒಂದು ಕಚೇರಿ, ನಮ್ಮದೇ ಕಚೇರಿ ಇದೆ, ನಿಮ್ಮ ಅಹವಾಲುಗಳನ್ನ ಕೇಳೋದಕ್ಕೆ ನಮ್ಮ ಕಚೇರಿಗೆ ಬನ್ನಿ ಅಂತ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇದೆ. ಇದು ಆ ನಿಟ್ಟಿನಲ್ಲಿ ಇಲ್ಲಿರುವಂತಹ ಜಿಲ್ಲಾ ಸಮಿತಿ ಕೆಲಸ ಮಾಡುತ್ತೆ ಅನ್ನುವಂತ ಪೂರ್ಣ ಭರವಸೆಯಿಂದ ನಾನು ಅಧ್ಯಕ್ಷರಿಗೆ ಮಾತುಗಳನ್ನು ಹೇಳ್ತಿದ್ದೀನಿ. ಇಡೀ ರಾಜ್ಯದಲ್ಲಿ ಇದೇ ರೀತಿಯ ಒಂದು ಪೂರ್ಣವಾಗಿ ವ್ಯವಸ್ಥೆ ಏನು ಬೆಂಗಳೂರಿನಲ್ಲಿ ನಮ್ಮ ಕಚೇರಿ ಇದೆಯೋ ರಾಜ್ಯ ಮಟ್ಟದಲ್ಲಿ ಅದೇ ರೀತಿ ಜಿಲ್ಲಾ ಮಟ್ಟಗಳಲ್ಲೂ ಪಕ್ಷದ ಕಚೇರಿಗಳನ್ನ ರಾಜ್ಯಾದ್ಯಂತ ತೆಗೆಯುವಂತ ಕೆಲಸ ಮಾಡಿ ಸ್ಥಳೀಯ ಜಿಲ್ಲೆಗಳಿಗೆ ಅಲ್ಲಿರುವಂತಹ ನನ್ನ ನಾಡಿನ ಜನರಿಗೆ ಏನೆಲ್ಲ ಅನುಕೂಲಗಳು ಇವತ್ತು ಆಗ್ಬೇಕಾಗಿದೆಯೋ ಅವರ ಕಷ್ಟಗಳನ್ನ ಕೇಳುವಂತ ವ್ಯವಸ್ಥೆಯನ್ನ ಕಟ್ಟುವಂತ ಕೆಲಸವನ್ನ ನಾವೆಲ್ಲ ಸೇರಿ ಮಾಡ್ತೀವಿ ಅಂತ ಅಧ್ಯಕ್ಷರಿಗೆ ನನ್ನ 2 ಮಾತುಗಳನ್ನ ನಿಮ್ಮ ಮುಂದೆ ಹೇಳಿ ನಾನು ತಮಗೆಲ್ಲ ಪ್ರಣಮಿಸಿ ನಮಸ್ಕಾರ. ನಾನು ನಿಮ್ಮ ಮಾರ್ಗದರ್ಶನಗಳು ಏನಿದೆ ಅದನ್ನೆಲ್ಲ ಸಾಕಾರಗೊಳಿಸೋದಕ್ಕೆ ನಾವೆಲ್ಲ ಪ್ರಯತ್ನಗಳನ್ನು ಮಾಡ್ತೀವಿ ಅಂತ ಹೇಳ್ತಾ ಸೋಮಸುಂದರ್ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಈಗ ಕಾರ್ಯಕ್ರಮದ ತುಂಬಾ ಮಹತ್ವಪೂರ್ಣವಾದ ಘಟ್ಟ ನಮ್ಮ ಕಡೆಗೆ ಹೋಗ್ಬಿಟ್ಟು ಈ ಉದ್ಘಾಟನಾ ಸಮಾರಂಭವನ್ನು ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಿ ಈ ಒಂದು ವಿಚಾರದಲ್ಲಿ ತುಂಬಾ ಮಹತ್ವಪೂರ್ಣವಾದ ವಿಚಾರಗಳನ್ನು ನಮ್ಮ ಹತ್ರ ಹಂಚ್ಕೋಬೇಕು ಅಂತೇಳಿ ನಮ್ಮ ಗೌರವಿತ ರಾಜ್ಯಾಧ್ಯಕ್ಷರಾದಂತಹ ರವಿಕೃಷ್ಣ ನಾಡ ಪ್ರೇಮಿಗಳೇ, ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ಭ್ರಷ್ಟರೇ, ಪವಿತ್ರ ರಾಜಕಾರಣವನ್ನು ಬಿಚ್ಚದೊಳಗೆ ಲಂಚ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಬಸವಣ್ಣನ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ, ಕುವೆಂಪುರವರ ಸರ್ವೋದಯ ಕರ್ನಾಟಕ ನಿರ್ಮಿಸೋಣ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಜೈ, KRS ಪಾರ್ಟಿಗೆ ಜೈ, ನಾಡ ಯೋಧ ಶ್ರೀ ಲಿಂಗೇಗೌಡರಿಗೆ ಜೈ. ಮೈಸೂರು ನಗರ ಮತ್ತು ಗ್ರಾಮೀಣ ಜಿಲ್ಲೆಗಳ KRS ಪಕ್ಷದ ಜಿಲ್ಲಾಧ್ಯಕ್ಷರಾಗಿರುವಂತಹ ನಾಗೇಂದ್ರ ಮತ್ತು ರವೀಂದ್ರರವರೇ, ಇವತ್ತಿನ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವಂತಹ ಖ್ಯಾತ ಇತಿಹಾಸ ತಜ್ಞರು ಹಿರಿಯರು ಆಗಿರುವಂತಹ ನಂಜರಾಜ್ ಅರಸರು ಸೇರಿದಂತೆ ಶ್ರೀಮತಿ ಭಾನು, ಅರವಿಂದ್ ಮತ್ತಿತರ ಬಂಧುಗಳೇ, ಹೋರಾಟಗಾರರೇ, KRS ಪಕ್ಷದ ರಾಜ್ಯ ಉಪಾಧ್ಯಕ್ಷರಾಗಿರುವಂತಹ ಸೋಮಸುಂದರ್ ಅವರೇ, ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳ ಉಸ್ತುವಾರಿಯೂ ಆಗಿರುವಂತಹ ರಾಜ್ಯ ಸಂಘಟನಾ ಕಾರ್ಯದರ್ಶಿ ರವಿಕುಮಾರ್ ಅವರೇ, ನಮ್ಮ ಪಕ್ಷದ ರಾಜ್ಯ ಕಾರ್ಯದರ್ಶಿಗಳಾದ ವೇದಿಕೆ ಮೇಲಿರುವಂತಹ ಮೂರ್ತಿ ಅವರೇ ಮತ್ತು ಇಲ್ಲಿರುವಂತಹ ಎಲ್ಲ KRS ಪಕ್ಷದ ವೀರ ಸೈನಿಕರೇ, ಎಲ್ಲ ವೀರ ಸೈನಿಕರೇ. ಒಂದು 3-4 ವಿಚಾರ, ನಾನು ತುಂಬಾ ಜಾಸ್ತಿ ಹೊತ್ತು ಮಾತಾಡಬಾರ್ದು ಅಂದ್ಕೊಂಡಿದ್ದೆ, ಆದ್ರೆ ಸಭೆಯಲ್ಲಿ ಬಂದಂತಹ ಕೆಲವು ವಿಚಾರಗಳ ಮೇಲೆ ಮೊದಲನೇದಾಗಿ ನಂಜರಾಜ್ ಅರಸರು ಹೇಳಿದಂತ 2 ವಿಚಾರಗಳನ್ನ ಏನ್ ಸಂಪಾದನೆ ಮಾಡಿದ್ರಿ. ಸಂಪಾದನೆ ಮಾಡೋದ್ರಿಂದ ಏನೇನೋ ಸಂಪಾದನೆ ಅರ್ಥಗಳು ಬರುತ್ತೆ ಅಲ್ಲಪ್ಪ. ನಮ್ಮ ಅನುಸ್ವಾಮಿ ಇಲ್ಲೇ ಕೂತಿದ್ರು. ಅನುಸ್ವಾಮಿ ಅನ್ನುವಂತ ಒಬ್ಬ ಅನಾಮಿಕ ಯುವಕ ಪೊಲೀಸ್ ಸ್ಟೇಷನ್ಗೆ ಕರೆಸ್ಕೊಂಡು ಪೊಲೀಸರು ಅವನನ್ನ ಏಕವಚನದಲ್ಲಿ ಬೈದು ಅವನಿಗೆ ನಿಲ್ಲಿಸಿ ಮಾತನಾಡಿಸ್ತಾ ಇದ್ರು. ಅವನಲ್ಲದ ತಪ್ಪಿಗೆ ಇವತ್ತು ಅದೇ ಅನುಸ್ವಾಮಿ ಟಿ ಶರ್ಟ್ ಹಾಕೊಂಡು ಹೋದ್ರೆ ಒಂದು ನಾಗರಿಕ ಸಮಾಜದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಒಬ್ಬ ಸಾರ್ವಜನಿಕರಿಗೆ ಪ್ರಜೆಗೆ ಏನು ಗೌರವ ಕೊಡಬೇಕು ಅದಕ್ಕಿಂತ ಸ್ವಲ್ಪ ಹೆಚ್ಚಿನ ಗೌರವವನ್ನೇ ಅನುಸ್ವಾಮಿ ಅನ್ನುವಂತ ಅತ್ಯಂತ ತೀರಾ ಹಿಂದುಳಿದ ಬಡ ವರ್ಗದ ವ್ಯಕ್ತಿಗೆ ಕೊಡ್ತಾರೆ. ಅನುಸ್ವಾಮಿ ಅವರೇ ಬನ್ನಿ ಸರ್, ಕೂತ್ಕೊಳ್ಳಿ ಸರ್ ಅಂತಾರಂತೆ ಪೊಲೀಸರು. ಅಲ್ಲೇನಪ್ಪ ಅನುಸ್ವಾಮಿ,
ಆಮೇಲೆಯ ಅಲ್ಲಿದೆ ನಮ್ಮ ಅನುಸ್ವಾಮಿ. ಅನುಸ್ವಾಮಿ ಇಲ್ಲಿ ಮೈಸೂರು ಸುತ್ತಮುತ್ತ ಸರ್ಗೂರು ಸುತ್ತಮುತ್ತ ಏನ್ ಹಾಕೊಂಡು ಶಾಮಿಯಾನ ಹಾಕೊಂಡು ಓಡಾಡ್ತಾ ಇದ್ದ. ಏನೋ ಜೀವನೋಪಾಯ. ಇವತ್ತು ನಾವು ಬಂದ್ವಲ್ಲ ಜನಚೈತನ್ಯ ವಾಹನ, ಅದರ ಸಾರಥಿಯಾಗಿ ರಾಜ್ಯದ ಮೂಲೆ ಮೂಲೆಗೆ ಹೋಗಿ ಒಂದು KRS ಪಕ್ಷದ ವಿಚಾರ ಹೇಳ್ಕೊಂಡು ಬಂದಿದ್ದಾರೆ. ಇಲ್ಲಿ ನಮ್ ಚಿಕ್ತಾಯಮ್ಮ, ಪಕ್ಕದಲ್ಲಿ ರಾಧಮ್ಮ, ಇನ್ನೊಬ್ರು ಯಾರೋ ಮಾದೇವಮ್ಮ, ಮಂಚಮ್ಮನ ಯಾರೋ ಹೇಳ್ತಿದ್ರು ಮಂಚಮ್ಮ ಇವರೆಲ್ಲ ಪಾಪ ಮೈಸೂರೇ ಬಿಟ್ಟು ಹೋಗದೆ ಇರುವಂತ ಇವತ್ತು ಅವ್ರು ಟಿ ಶರ್ಟ್ ಹಾಕೊಂಡು ಹೋದ್ರೆ KRS ಪಕ್ಷದವ್ರು ಬಂದ್ರು ಅಂತೇಳಿ ಅಧಿಕಾರಿಗಳು ಇವತ್ತು ಕಳ್ಳರ ತರ ತಪ್ಪಿಸ್ಕೊಂಡು ಓಡುವಂತಹ ಶಕ್ತಿಯನ್ನ ಇವತ್ತು KRS ಪಕ್ಷ ಇವರು ಕೊಟ್ಟಿದೆ. ಅದನ್ನ ನಾವು ಮಹಾತ್ಮ ಗಾಂಧೀಜಿಯವರು ಏನ್ ಹೇಳಿದ್ರು, ಕಟ್ಟ ಕಡೆಯ ಮನುಷ್ಯನಿಗೂ ಏನೊಂದು ಸ್ವಾತಂತ್ರ್ಯ ಲಭಿಸಬೇಕು. ಒಬ್ಬ ಮಹಿಳೆ ಆದವಳು ನಡು ರಾತ್ರಿಯಲ್ಲಿ ಸ್ವೇಚ್ಛೆಯಿಂದ ಸ್ವತಂತ್ರವಾಗಿ ಧೈರ್ಯವಾಗಿ ಓಡಾಡುವಂತ ಒಂದು ವ್ಯವಸ್ಥೆ ಆಗಬೇಕು ಅಂತ ಆಗಿದೆಯೋ ಇಲ್ವೋ, ಆದ್ರೆ KRS ಪಕ್ಷದ ಸೈನಿಕರಲ್ಲಿ ಆ ಸ್ಫೂರ್ತಿಯನ್ನ ಇವತ್ತು ಜನ ತುಂಬಿದ್ದಾರೆ, KRS ಪಕ್ಷದ ಸೈನಿಕರು ತುಂಬಿದ್ದಾರೆ. ಇದು ಮೊದಲನೇದಾಗಿ. ಎರಡನೇದಾಗಿ ನಂಜರಾಜ್ ಅರಸರು ಯಾವ್ದು ಇತಿಹಾಸ ತಲುಪಿದ್ರು. ಅವರು ಮೈಸೂರಿನ ನಗರಸಭೆ ವಿಚಾರ ಕೇಳಿದ್ರು, ಮಹಾನಗರ ಪಾಲಿಕೆ ವಿಚಾರ. ಏನೋ ಬೃಹತ್ BBMP ಆಯ್ತು, ಈಗ BBMP ಅಲ್ಲ BBMP ಅಲ್ವಾ, BMMP ಅಲ್ವಾ, ಬೃಹತ್ ಮೈಸೂರು ಮಹಾನಗರ ಪಾಲಿಕೆ BMMP ಮಾಡೋದಿಕ್ಕೆ ಸಿದ್ದರಾಮಯ್ಯನವರು ನಮ್ಮ ರಾಜ್ಯ ಎಲ್ಲ ಹೆಮ್ಮೆ ಪಡಬಹುದಾಗಿದ್ದಂತ ರಾಜಕಾರಣ ಆಗಿದೆ. ಇದೇ ಮೈಸೂರಿನ ಬಹಳ ದೊಡ್ಡ ಶ್ರೀಮಂತರಾಗಿದ್ದಂತಹ ಅವರ ತಂದೆ ಯಾರು ನಂಜುಂಡಸ್ವಾಮಿ ಅವರ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ತಂದೆ ಬಹಳ ದೊಡ್ಡ ಶ್ರೀಮಂತ ಕುಟುಂಬ ಅವರು. ಅಂತಹ ನಂಜುಂಡಸ್ವಾಮಿ ಅವರ ರೈತ ಸಂಘದಲ್ಲಿ ಎಲೆಕ್ಷನ್ಗೆಲ್ಲ ನಿಂತ್ಕೊಂಡು ಕೊನೆಗೆ ಅವರ ಬೆಂಬಲದಿಂದ ಪಕ್ಷೇತರರಾಗಿ ಗೆದ್ದು ಬಂದಿದ್ದು ಮೊದಲನೇ ಸಲ 83ರಲ್ಲಿ ಯಾರು ಸಿದ್ದರಾಮಯ್ಯ. ಏನು ಅವ್ರು ಮಾತಾಡ್ತಿದ್ದಕ್ಕೂ ಜನಕ್ಕೆ ಬೇಕು ಆವಾಗ ಒಂದಷ್ಟು ಆದರ್ಶಗಳಿರುವಂತ ಮಾತಾಡುವಂತ ಜನರ ಪರವಾಗಿ ಹೋರಾಟ ಮಾಡುವಂತ ವ್ಯಕ್ತಿ. ಅದಕ್ಕೆ ಆವಾಗಲಿಂದಾನು ಜೊತೆಗೆ ದೇವೇಗೌಡರು ನಾನೆಲ್ಲರೂ ಜಾತಿವಾದಿ ಅಂತಾರೆ, ನನ್ನ ಪಕ್ಕದಲ್ಲಿ ಇನ್ನೊಬ್ಬ ಜಾತಿಯನ್ನು ಇರ್ಲಿ ಅಂತ ಹೇಳಿ ಕೂರ್ಸ್ಕೊಂಡು ಬೆಳೆಸಿದ್ದಕ್ಕೆ ಅವ್ರದ್ದು ಒಂದು ಸಾಮರ್ಥ್ಯದಿಂದ ಇವತ್ತು ಸಿದ್ದರಾಮಯ್ಯನವ್ರು ಬಂದ್ರು. ಅದು ಸಮಾಜವಾದಿ ವಿಚಾರವಾದಿ ಅಂತ ನಾನು ನೋಡ್ತಾ ಇದ್ದೆ ನನ್ನ ಮೆಮೊರೀಸ್ ಅಲ್ಲಿ ಫೇಸ್ಬುಕ್ ಅಲ್ಲಿ. ಸರಿಯಾಗಿ 7 ವರ್ಷಗಳಿಂದ 2017ರಲ್ಲಿ ಆವತ್ತು ಹೈವೇಗಳಲ್ಲಿರುವಂತ ಎಲ್ಲ ಬಾರ್ಗಳನ್ನ ಮುಚ್ಚಬೇಕು, 100 ಮೀಟರ್ ಒಳಗಡೆ ಇರಬೇಕು ಅಂತ ಕೇಂದ್ರ ಹೈಕೋರ್ಟ್ ಆದೇಶ ಮಾಡ್ತು. ಯಾಕಂದ್ರೆ ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ಗಳು ಆಗ್ತಾ ಇದೆ, ಸಾಕಷ್ಟು ಅನ್ಯಾಯಗಳಾಗ್ತಾ ಇದೆ. ಹಾಗಾಗಿ ಹೈವೇಗಳಲ್ಲಿ ಬಾರ್ಗಳು ಇರಬಾರ್ದು, ಒಳಗಡೆ ಇರಬೇಕು, ಸಾಧ್ಯವಾದಷ್ಟು ಒಳಗಡೆ ಇರಲಿ ಅನ್ನುವಂಥದ್ದು. ಈ ನಮ್ಮ ಸಮಾಜವಾದಿ ವಿಚಾರವಾದಿ ಸಿದ್ದರಾಮಯ್ಯನವ್ರು ಏನ್ ಮಾಡೋದು ಅಂದ್ರೆ ಮದ್ಯವಾದಿ ಆದ್ರು. ಮದ್ಯ ಸೆಂಟ್ರಲ್ಲ, ಮದ್ಯ ಏನಪ್ಪ ಮದ್ಯ ಅಂದ್ರೆ ಹೆಂಡವಾದಿಯಾಗಿ ಕರ್ನಾಟಕದಲ್ಲಿದ್ದಂತ ಎಲ್ಲ ಹೈವೇಗಳನ್ನ ಡಿನೋಟಿಫೈ ಮಾಡ್ಬಿಟ್ಟು, ಹೈವೇಗಳು ಬೆಂಗಳೂರು ಮೈಸೂರು ಹೈವೇ ಅಲ್ಲ, ಅದನ್ನ ಹೈವೇಗಳಲ್ಲದೆ ಡಿನೋಟಿಫೈ ಮಾಡಿ ಆ ಎಲ್ಲ ಎಷ್ಟು ಸಾವಿರಾರು ಕೋಟಿ ಇನ್ನು ಎಷ್ಟು ಕಿಕ್ ಬ್ಯಾಕ್ಸ್ ಬಂತೋ ಏನ್ ಬಂತೋ ಯಾರು ಇವತ್ತು ಅದನ್ನು ನಾನು ಕೇಳಿದ್ದೆ, ಸ್ವಾಮಿ ಸಿದ್ದರಾಮಯ್ಯನವರೇ ಎಷ್ಟು ಕಿಕ್ ಬ್ಯಾಕ್ ಬಂತು ನಿಮ್ಗೆ, ಎಷ್ಟು ಆದಾಯ ಬಂತು ಇದರಲ್ಲಿ ಅಂತ. ರಾಜ್ಯದ ಜನರ ಹಿತದೃಷ್ಟಿ ಇಲ್ಲ, ಒಟ್ಟ ಚೆನ್ನಾಗಿ ಹೆಂಡ ಕುಡಿಬೇಕು, ಸಾರಾಯಿ ಕುಡಿಬೇಕು, ಹೆಂಡತಿ ಮಕ್ಕಳನ್ನ ಬಡಿಬೇಕು. ಕುಡಿಯೋರು ಯಾರು ಬಹುತೇಕ ಇವತ್ತು 99% ಗಂಡಸರೇ, ಅದಕ್ಕೂ ಬಡ ಗಂಡಸರೇ, ಬಡ ಹಿಂದುಳಿದ ವರ್ಗಗಳ ಗಂಡಸರೇ, ಗ್ರಾಮೀಣ ಭಾಗದ ಗಂಡಸರೇ. ಮಿಕ್ಕವರು ಆಮೇಲೆ ತಮ್ಮ ಸಂಪಾದನೆಯ ಬಹುತೇಕ ಭಾಗವನ್ನ ಖರ್ಚು ಮಾಡೋದು ಕುಡಿತಕ್ಕೆ ಇದೇ ಬಡವರೇ. ಶ್ರೀಮಂತ ತಿಂಗಳಿಗೆ ಲಕ್ಷ ದುಡಿಯೋಂತ 10,000 ಕುಡಿದ್ರು ಅವ್ನಿಗೆ ಎಷ್ಟು ಇನ್ನೂ 90,000 ಉಳಿತಾ ಇಲ್ವ ಅವನಿಗೆ. ಅದೇ ತಿಂಗಳಿಗೆ 5,000 ದುಡಿಯೋನು ಅವ್ನಿಗೆ 5,000-6,000 ಕುಡಿದ್ರು ಸಾಕಾಗಲ್ಲ. ಏನ್ ಮಾಡ್ತಾನೆ, ಹೆಂಡತಿ ಹೋಗ್ತಾನೆ, ಹೆಂಡತಿ ಓದಿತಾನೆ, ಅವ್ಳು ಗರ್ಭಿಣಿ ಆಗಿದ್ರು ಎಷ್ಟು ಕಡೆಗಳಲ್ಲಿ ಗರ್ಭಿಣಿ ಹೆಂಗಸನ್ನ ಒಂದು ಗರ್ಭಪಾತ ಆಗಿ ಅಂತ ಕೈ ಸಮಯದಲ್ಲೂ ಕಿವಿ ಓಲೆ ಮೂಕಿ ಹೋಗಿ ಕಿತ್ಕೊಂಡು ಈ ಕುಡುಕರು ಕುಡಿದಿಲ್ಲಪ್ಪ ಅಂತ ಅವರಿಗೆ ಪ್ರೋತ್ಸಾಹ ಕೊಡುವಂತಹ ವಿಶೇಷ ಯೋಜನೆಗಳನ್ನ ನಮ್ಮ ಸಿದ್ದರಾಮಯ್ಯನವರು ರೂಪಿಸಿದ್ದಾರೆ. ಅದನ್ನು ವಿಚಾರವಾದಿ ಅಂತಾರೆ. ಇನ್ನೂ ಒಂದು ಬಂತು ಇವತ್ತು, ಅವ್ರು ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ಯಾವ್ದೋ ಪಾಪ ಒಂದು ಪಕ್ಷಿ ಕಾಗೆ ಅವ್ರ ಕಾರ್ ಮೇಲೆ ಕೂತ್ಬಿಡ್ತಾರೆ. ನಮ್ಮ ಮಾಧ್ಯಮದವರು ಇದ್ದಾರಲ್ವಾ, ಮಾಧ್ಯಮದವರೆಲ್ಲ ಅಧಮರು ಇವತ್ತು ನಡು ಮನೆಗೆ ತಂದು ಈ ಲುಚ್ಚಾಗಳನ್ನ, ಜ್ಯೋತಿಷಿಗಳು ಅನ್ನುವಂತ ಲುಚ್ಚಾಗಳನ್ನ ಕೂರಿಸಿ ನಿಂತ್ರೆ ತಪ್ಪು ಕುಂತ್ರೆ ತಪ್ಪು, ನೀವ್ ಆ ಕಡೆ ನೋಡಿದ್ರೆ ತಪ್ಪು, ಬಾತ್ರೂಮ್ ಅಲ್ಲಿ ಹಿಂಗ್ ಬಾತ್ರೂಮ್ ಮಾಡೋ ಎರಡಕ್ಕೆ ಹೋದ್ರೆ ನಿಮ್ಗೆ ಆರೋಗ್ಯ ಅನ್ನೋ ತರಕ್ಕೆಲ್ಲ ಹೇಳುವಂತ ಹಲ್ಕಾಗಳನ್ನ ತಂದು ಕೂರಿಸಿ ಇವತ್ತು ಜನರ ಮೇಲೆ ಜನರಲ್ಲಿ ಮೌಢ್ಯ ಬಿಡ್ತಾ ಇದ್ದಾರೆ. ಮೈಸೂರಿಗೆ ಎಂತ ಪರಂಪರೆ ಇದೆ ವೈಚಾರಿಕತೆಯಲ್ಲಿ ಅನ್ನೋದನ್ನ ನೀವು ಗಮನಿಸಬೇಕು. ಅಂತಹ ಯೋಗ್ಯರು ಮಾಧ್ಯಮದಲ್ಲಿ ಓದಿದ್ದು ಸಿದ್ದರಾಮಯ್ಯ ಗಾಡಿ ಮೇಲೆ ಕಾಯಿ ಕೂತ್ಬಿಡ್ತು ಅಂತ. ಅದಕ್ಕೆ ಭಯ ಪಟ್ಟಂತ ಸಿದ್ದರಾಮಯ್ಯ ಮಾರನೇ ದಿವಸನೇ 37 ಲಕ್ಷ ರೂಪಾಯಿ ಗಾಡಿ ಫಾರ್ಚುನರ್ ಆವತ್ತಿನ ಕಾಲಕ್ಕೆ ನೋಡಿದ್ರೆ 22-37 ಆವತ್ತಿನ ಕಾಲಕ್ಕೆ ಟಾಪ್ ಅಂಡ್ ಫಾರ್ಚುನರ್ ಕಾರ್ ತಗೊಳ್ತಾರೆ. ಇವರು ನಮ್ಮ
ನಮ್ಮ ವಿಚಾರವಾದಿ ಮುಖ್ಯಮಂತ್ರಿ. ವಿಚಾರವಾದಿ ಏನಕ್ಕಾಗುತ್ತಾ? ಇವತ್ತು ಏನು ಯಾರು ಅವರ ನಾಯಕರು ಯಾವ್ದೋ ಒಂದು ಕೆಂಪು ಇಷ್ಟು ದಪ್ಪ ಇರುವಂತ ಕೆಂಪು ಬುಕ್ ಇಟ್ಕೊಂಡು ಇದು ಸಂವಿಧಾನ ಅಂದ್ಕೊಂಡು ಸಂವಿಧಾನ 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 ರಕ್ಷಿಸಿ ಅಂತಾರೆ. ಯಾರಪ್ಪ ಅನ್ನೋದು? ರಾಹುಲ್ ಗಾಂಧಿ. ಯಾವ ಪಕ್ಷದವರು? ಕಾಂಗ್ರೆಸ್ ಪಕ್ಷದವರು. ಕರ್ನಾಟಕದಲ್ಲಿ 83ರ ಸಂದರ್ಭದಲ್ಲಿ ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಆದಾಗ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಚಿವರಾಗಿ ನಜೀರ್ ಸಾಹೇಬ್ ಇರ್ತಾರೆ. ಅವರು ಬಹಳ ಅತ್ಯುತ್ತಮವಾದಂತಹ ಒಂದು ಗ್ರಾಮ ಅಧಿಕಾರ ವಿಕೇಂದ್ರೀಕರಣವನ್ನ ಮಾಡಿ ಗ್ರಾಮ ಪಂಚಾಯತಿ ವ್ಯವಸ್ಥೆಯನ್ನ ಕಟ್ಟುತ್ತಾರೆ. ಅದನ್ನ ನೋಡಿ ಆಗ 85ರಲ್ಲಿ ಪ್ರಧಾನಮಂತ್ರಿ ಆದಂತಹ ಅವರ ತಾಯಿಯ ಹತ್ಯೆ ಆದ್ಮೇಲೆ 84ರಲ್ಲಿ ಪ್ರಧಾನಮಂತ್ರಿಯಾಗಿ 85ರಲ್ಲಿ ಅಭೂತಪೂರ್ವ ಬಹುಮತದಿಂದ ಗೆದ್ದು ಬಂದಂತಹ ರಾಜೀವ್ ಗಾಂಧಿ ಅವರು ಒಂದಷ್ಟು ಪ್ರಭಾವಿತರಾಗಿ ನಜೀರ್ ಸಾಹೇಬ್ನೆಲ್ಲ ಕರೆಸ್ಕೊಂಡು ಕರ್ನಾಟಕದಲ್ಲಿ ಆವತ್ತಿ ಇದ್ದಂತಹ ಈ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ವ್ಯವಸ್ಥೆಯನ್ನ ದೇಶಾದ್ಯಂತ ಮಾಡಬೇಕು ಅಂತ ಹೇಳಿ ಇಡೀ ಭಾರತದಾದ್ಯಂತ ಮಾಡೋದಕ್ಕೆ ಕಾನೂನುಗಳನ್ನ ರೂಪಿಸೋದಕ್ಕೆ ಯಾರು ರಾಜೀವ್ ಗಾಂಧಿ ಅವರು ಕೆಲಸ ಮಾಡ್ತಾರೆ. ಅದೇ ರಾಜೀವ್ ಗಾಂಧಿ ಅವರ ಮಗ ಇವತ್ತು ಏನಪ್ಪಾ ಸಂವಿಧಾನ ಸಂವಿಧಾನ ಅಂತ ಇದ್ದಾರೆ. ಅದರದೇ ಪಕ್ಷ ಕರ್ನಾಟಕದಲ್ಲಿ ಆಡಳಿತದಲ್ಲಿದೆ ಸರ್. 5 ವರ್ಷಗಳಾಯ್ತು ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿಗೆ ಚುನಾವಣೆ ನಡೆದು. ನಿಮ್ಮದು ಕೇವಲ ಆಫ್ಟರ್ ಆಲ್ ಪುಟಗೋಸಿ 1.5 ವರ್ಷ. ಯಾವುದು? ಮೈಸೂರು ಮಹಾನಗರ ಪಾಲಿಕೆ 5 ವರ್ಷಗಳಾಯ್ತು. ಆಗಸ್ಟ್ಗೆ ಯಾವುದು? ಬಿಬಿಎಂಪಿ ಎಲೆಕ್ಷನ್ ಆಗಿದೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ 5 ವರ್ಷ 2020ರಲ್ಲಿ ಆಗಿತ್ತು. 20ರಲ್ಲಿ ಆಗಸ್ಟ್ ಅಲ್ಲಿ ಆಗ್ಬೇಕಾಗಿತ್ತು. 2015ರಲ್ಲಿ ಆಗಿತ್ತು. 2020 ಆಗಸ್ಟ್ ಅಲ್ಲಿ ಮತ್ತೆ ಆಗ್ಬೇಕಾಗಿತ್ತು. ಇವತ್ತು ನಾವು ಜೂನ್ ಅಲ್ಲಿ ಇದ್ದೀವಿ. 5 ವರ್ಷ ಆಯ್ತು. ಇವರಿಗೆ ತೋರ್ಸ್ಕೊಳಕ್ಕೆ ಬಿಜೆಪಿಯನ್ನ ವಿರೋಧಿಸಿ ಬಿಜೆಪಿ ಕೋಮುವಾದಿ ಪಕ್ಷ, ಭ್ರಷ್ಟರ ಪಕ್ಷ, ಯಡಿಯೂರಪ್ಪ, ವಿಜಯೇಂದ್ರ, ಯಾರು ಈಶ್ವರಪ್ಪ ಇವನ್ನೆಲ್ಲ ನೋಡಿದ್ರೆ ವಾಂತಿ ಬರುತ್ತೆ. ನಮ್ಗೆ ವಿಚಾರ ಬೇಡ. ಆದ್ರೆ ಬೆಂಗಳೂರಿನಲ್ಲಿ ಮತ್ತೆ ಮೈಸೂರಿನಲ್ಲಿರುವ ಬಹುತೇಕ ಎಲ್ಲಾ ಕಡೆಗಿಂತ ಬೆಂಗಳೂರಿನಲ್ಲಿ ಮೈಸೂರಿನಲ್ಲಿರುವಂತಹ ಅನೇಕ ಪ್ರಗತಿಪರ ವಿಚಾರವಾದಿಗಳು, ಸಾಹಿತಿಗಳು, ಅಂತಃಪುರ ನಿವಾಸಿಗಳು, ಆಪ್ತರು, ಅಂತರಂಗದ ಗೆಳೆಯರು ಯಾರಿಗೆ? ಸಿದ್ದರಾಮಯ್ಯನವರಿಗೆ. ಇವ್ರು ಯಾವತ್ತಾದ್ರೂ ಹೋಗಿ ರೀ ಸಿದ್ದರಾಮಯ್ಯನವರು ನಿಮ್ಮದೇ ಪಕ್ಷ ಏನಯ್ಯ ಹಿಂಗ್ ಮಾಡ್ತಿದ್ರು ಬಾರೋ ಹೋಗೋನ್ನೋ ತರ ಸಲಿಗೆ ಇರುವಂತವ್ರು. 2 ವರ್ಷ ಆಯ್ತಲ್ಲಯ್ಯ ನೀನು ಬಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ನಡೆಸೋದಕ್ಕೆ ಯೋಗ್ಯತೆ ಇಲ್ಲ, ಬಿಬಿಎಂಪಿ ನಡೆಸೋದಕ್ಕೆ ಯೋಗ್ಯತೆ ಇಲ್ಲ, ಮೈಸೂರಿನ ಮಹಾನಗರ ಪಾಲಿಕೆ ಚುನಾವಣೆ ನಡೆಸಿ ಜನರ ಕೈಗೆ, ಸಾರ್ವಜನಿಕರಿಗೆ ಕೈಗೆ ಅಧಿಕಾರ ಕೊಡುವಂತ ಪ್ರಜಾಪ್ರಭುತ್ವವನ್ನ ಬೇರು ಮಟ್ಟದಲ್ಲಿ ಬಲಗೊಳಿಸುವಂತಹ ಕಾರ್ಯಕ್ರಮ ಮಾಡಿಲ್ವಲ್ಲ ಅಂತ ಈ ಯಾವ ವಿಚಾರವಾದಿ ಪ್ರಗತಿಪರರು ಸಾಹಿತಿಗಳು ಕೇಳಿದ್ದನ್ನ ನಾನು ನೋಡಿಲ್ಲ. ಗಂಜಿ ಗಿರಾಕಿಗಳಾಗಿ ನನಗೆ ಯಾವ ಅಕಾಡೆಮಿ ಸಿಗುತ್ತೆ, ನನಗೆ ಯಾವ ಪ್ರಾಧಿಕಾರ ಸಿಗುತ್ತೆ, ನನಗೇನು ಅನುಕೂಲ ಆಗುತ್ತೆ ಅಂತ ಹೇಳಿ ಸಿದ್ದರಾಮಯ್ಯನಿಗೆ ಜೈ ಅಂತಾರೆ. ಇದಾದ್ಮೇಲೆ ಸಿದ್ದರಾಮಯ್ಯನವ್ರು ಮುಗಿದ ಮೇಲೆ ಇನ್ನೊಬ್ಬ ಏನು ಮಹಾ ಪ್ರಚಂಡ ರಾವಣ ಬರ್ತಾ ಇದ್ದಾನೆ, ಅವನಿಗೂ ಹೋಗಿ ಜೈ ಅಂತಾರೆ ಇವ್ರು ಬೇಕಾದ್ರೆ. ಈ ಗುಲಾಮರು ಹೆಸರಿಗಷ್ಟೇ ವಿಚಾರವಾದಿಗಳು, ಸಾಹಿತಿಗಳು, ಪ್ರಗತಿಪರರು ಇವತ್ತಿರುವಂತವ್ರು ಬೂಟ್ಲಿಕ್ಕರ್ಸ್. ಮೈಸೂರಿಗೆ ಎಂತ ಪರಂಪರೆ ಗೊತ್ತಾ? ನಂಜರಾಜರನ್ನ ಕೇಳಿ, ಅವರು ರಾಜ ಕುಟುಂಬಕ್ಕೆ ಅವರದೇ ಸಮುದಾಯಕ್ಕೆ ಹತ್ರ ಇರುವಂತವ್ರು. BM ಶ್ರೀ ಅವರೆಲ್ಲ ನಾನು ಹೇಳ್ತೇವೆ. ಅದು ಮೈಸೂರು ಟೋಪಿ, ಮೈಸೂರು ಆಸ್ಥಾನಕ್ಕೆ ಹೋಗ್ಬೇಕಾದ್ರೆ ಟೋಪಿ ಹಾಕೊಂಡು ಹೋಗ್ಬೇಕು, ಮಹಾರಾಜ ನೋಡೋದು ಟೋಪಿ ತೆಗೆದಿಟ್ಕೊಳ್ಬೇಕು. ಕುವೆಂಪು ಅಂತ ಒಬ್ರು ಇದ್ರು ಅಲ್ವೇನಪ್ಪ? ಕುವೆಂಪು ಜಯಚಾಮರಾಜೇಂದ್ರ ಒಡೆಯರು. ಆಗ ಅವ್ರಿಗೆ ಪಾಠ ಕಲಿಸೋದಿಕ್ಕೆ ಅರಮನೆಗೆ ಅವ್ರನ್ನ ಕರೀತಾರೆ, ಪಾಠ ಕಲಿಸ್ ಬನ್ನಿ ನಮ್ಮ ಯುವರಾಜರಿಗೆ ಅಂತ. ಕುವೆಂಪು ಇನ್ನು 25-30 ವರ್ಷದ ಯುವಕ. ಅವರು ಇಲ್ಲ, ನಾನು ಯಾರನ್ನು ಪಾಠ ಕಲಿಸೋದಕ್ಕೆ ಅರಮನೆಗೆ ಹೋಗೋದಿಲ್ಲ ಅಂತ ಸ್ವಾತಂತ್ರ್ಯ ಪೂರ್ವದಲ್ಲಿ ಹೇಳಿದಂತಹ ವ್ಯಕ್ತಿ. ಆದ್ರೆ ಮೈಸೂರಿನ ಮಹಾರಾಜರು ಜನಾನುರಾಗಿಗಳಾಗಿದ್ರು. ಅದು ಒಂದು ದೊಡ್ಡ ಇತಿಹಾಸ. KRS ಅಂದ್ರೆ ಯಾವುದು? ಒಂದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ಅದಕ್ಕಿಂತ ಹಿಂದೆ KRS ಅಂದ್ರೆ ಏನ್ ಜ್ಞಾಪಕ ಬರ್ತಿತ್ತು? ಕೃಷ್ಣರಾಜ ಸಾಗರ. KRS ಕೃಷ್ಣರಾಜ ಸಾಗರ ಅಲ್ಲ, ಅದಕ್ಕಿಂತ ಮೊದಲು ಇಡೀ ಭಾರತದಲ್ಲೇ ಬಹಳ ದೊಡ್ಡ ಅಥವಾ ಮೊದಲ ಒಳ್ಳೆಯ ಡ್ಯಾಮ್ ಆಯ್ತು. ಅದರ ಹೆಸರು ಕೃಷ್ಣರಾಜ ಸಮುದ್ರಂ ಅಂತ. ಎಲ್ಲಿ? ಕರ್ನಾಟಕದಲ್ಲಿ, ಆವತ್ತಿನ ಮೈಸೂರು ರಾಜ್ಯದಲ್ಲಿ, ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಪಕ್ಕದಲ್ಲಿ ವೇದಾವತಿ ನದಿಗೆ ಕಟ್ತಾರೆ ಕೃಷ್ಣರಾಜ ಸಮುದ್ರಂ ಅಂತ 1909ರಲ್ಲಿ. ಅದೇ 1897ರಲ್ಲಿ ಕನ್ಸ್ಟ್ರಕ್ಷನ್ ಶುರುವಾಗುತ್ತೆ. 7-8 ವರ್ಷ ಆದ್ಮೇಲೆ ಉದ್ಘಾಟನೆ ಆಗುತ್ತೆ. ಈವಾಗಲೂ ಅಲ್ಲಿ ನಾಮಫಲಕ ಇದೆ ಕೃಷ್ಣರಾಜ ಸಮುದ್ರಂ ಅಂತ. ಮತ್ತೆ ಕೃಷ್ಣರಾಜ ಸಮುದ್ರಂ ಇದ್ದ ಮೇಲೆ ಆ KRS ಆದ್ಮೇಲೆ ಈ KRS ಯಾಕೆ ಬಂತು? ಯಾಕಂದ್ರೆ ಕರ್ನಾಟಕದ ಅಥವಾ ಮೈಸೂರು ರಾಜ್ಯದ ಜೀವ ನದಿ ಆಗಿರುವಂತಹ KRS ಇಲ್ಲಿ ಕನ್ನಂಬಾಡಿಯಲ್ಲಿ ಅಣೆಕಟ್ಟು ಕಟ್ತಾರೆ. ಇದು ಬಹಳ ಬೃಹದಾಕಾರವಾದದ್ದು, ದೊಡ್ಡದ್ದು. ಇದಕ್ಕೆ ಮಹಾರಾಜರ ಹೆಸರು ಇಡೋಣ. ಇದಕ್ಕಿಂತ ದೊಡ್ಡ ಹೆಸರು ಆಲ್ರೆಡಿ ಇಲ್ಲಿ ಕೃಷ್ಣರಾಜ ಸಮುದ್ರಂ ಅಂತಿದೆ, ಈಗ ಇನ್ಯಾವ ಹೆಸರು ಇಡಬೇಕು? ಬಹುಶಃ ಆಯೋಚನೆ ನನ್ಗನ್ಸೋದು. ಇದಕ್ಕೆ ಕೃಷ್ಣರಾಜ ಸಾಗರ ಅಂತ ಹೇಳಿ
ಮಹಾರಾಣಿ ವಾಣಿ ವಿಲಾಸ ಅಮ್ಮಣ್ಣಿಯವರ ಹೆಸರಿನಲ್ಲಿ ಅದಕ್ಕೆ ವಾಣಿ ವಿಲಾಸ ಸಾಗರ ಅಂತ ಪುನರ್ನಾಮಕರಣ ಮಾಡ್ತಾರೆ. ಯಾವ್ದಕ್ಕೆ? ಚಿತ್ರದುರ್ಗ ಹಿರಿಯೂರಲ್ಲಿರೋದಕ್ಕೆ ವಾಣಿ ವಿಲಾಸ ಸಾಗರ ಅಂತ ಅದಕ್ಕೆ ಪುನರ್ನಾಮಕರಣ ಮಾಡಿ ಇದಕ್ಕೆ ಕೃಷ್ಣರಾಜ ಸಾಗರ ಅಂತ. ಯಾರು ಕೃಷ್ಣರಾಜ ಸಾಗರ? ಕೃಷ್ಣರಾಜ ಒಡೆಯರು ಬಹಳ ದೊಡ್ಡ ರಾಜಶ್ರೀ ಮಹಾತ್ಮ ಗಾಂಧಿ ಮಾರಿ ಕಣಿವೆ ಅಣೆಕಟ್ಟು. ಅದಕ್ಕೆ ಇವತ್ತು ವಾಣಿ ವಿಲಾಸ ಸಾಗರ ಅಂತಾರೆ. ಅಲ್ಲ, ಅದಕ್ಕೆ ಅಧಿಕೃತವಾಗಿ ವಾಣಿ ವಿಲಾಸ ಸಾಗರ, ಆಡು ಭಾಷೆಯಲ್ಲಿ ಮಾರಿ ಕಣಿವೆ ಅಣೆಕಟ್ಟು. ಆದ್ರೆ ಅದರ ಆರಂಭದ ಹೆಸರು ಕೃಷ್ಣರಾಜ ಸಮುದ್ರಂ ಅಂತ 1909 ಉದ್ಘಾಟನೆ ಆದಾಗ. ಮಾರಿ ಕಣಿವೆ ಅಂತ ವೇದಾವತಿ ನದಿಗೆ ಹಿರಿಯೂರು ಪಕ್ಕದಲ್ಲಿ ಕಟ್ಟಿರುವಂತದ್ದು. ನಾವೆಲ್ಲರೂ ಹೇಳ್ತೀವಿ ಏನು ವಿಶ್ವೇಶ್ವರಯ್ಯನವರು ಡ್ಯಾಮ್ ಕಟ್ಟೋದು. ವಿಶ್ವೇಶ್ವರಯ್ಯನವರು ಸರ್ಕಾರದಲ್ಲಿ ಚೀಫ್ ಇಂಜಿನಿಯರ್ ದಿವಾನರು. ಆ ಸಮಯದಲ್ಲಿ ಡ್ಯಾಮ್ ಕಟ್ಟುವಂತ ಸಂದರ್ಭದಲ್ಲಿ ಮುಖ್ಯ ಪಾತ್ರವನ್ನ ವಹಿಸಿದಂತವ್ರು. ಅವ್ರ ಹಿಂದೆ ಇದ್ದಂತವ್ರು ಪ್ಲಾನ್ ಹಾಕಿದ್ರು. ಅವರು ಯಾವುದೋ ಒಂದು ವಿಚಾರಕ್ಕೆ ರಾಜೀನಾಮೆ ಕೊಟ್ಟು ಹೋದ್ಮೇಲೆ ಅದ ನಂತರನು ಮೈಸೂರು ರಾಜ್ಯದ ಅನೇಕ ದಿವಾನರು ಬಂದ್ರು. ಆದ್ರೆ ಬಹಳ ದೊಡ್ಡ ಏನು ತುಂಬಾ ಮುಖ್ಯವಾದ ಪಾತ್ರವನ್ನ ವಿಶ್ವೇಶ್ವರಯ್ಯನವರು ವಹಿಸಿದ್ರು. ಆದ್ರೆ ಆ ಹೊತ್ತಿಗೆ ದುಡ್ಡು ಎಲ್ಲಿಂದ ಬರ್ತಿತ್ತು? ಜನರು ತೆರಿಗೆಯಿಂದ ಬರ್ತಾ ಇತ್ತು. ಅದಕ್ಕೆ ಪೂರ್ವಕಾಲದಿಂದ ಸಾಕಷ್ಟು ಸಂಪಾದನೆ ಮಾಡಿ ಅಥವಾ ಆದ ತೆರಿಗೆ, ಜನರ ತೆರಿಗೆಯನ್ನು ಸಂಗ್ರಹಿಸಿ ಮೈಸೂರು ಮಹಾರಾಜರು ಇಟ್ಕೊಂಡಿದ್ರು. ಡ್ಯಾಮ್ ಕಟ್ಟೋದಿಕ್ಕೆ ಆವಾಗ ದುಡ್ಡು ಸಾಲಲ್ಲ ಅಂತ ಹೇಳಿ ಅರಮನೆಯಲ್ಲಿದ್ದಂತಹ ಏನು ಬಂಗಾರ ಚಿನ್ನ ಇತ್ತು ಅದನ್ನ ಬಾಂಬೆ ಕಳಿಸಿ ಅಲ್ಲಿ ಹಣ ಇಟ್ಟು ಹಣ ತಂದು ಕಟ್ಟೋದು. ಬಹುಶಃ ಭಾರತದ ಇತಿಹಾಸದಲ್ಲಿ ಯಾವ ರಾಜರ ಕುಟುಂಬದವರು ಈ ತರಕ್ಕೆ ತಮ್ಮ ಮನೆಯ ಚಿನ್ನವನ್ನ ಅಡ ಇಟ್ಟು ಒಂದು ಜನೋಪಯೋಗಿ ಕೆಲಸ ಮಾಡಿಲ್ಲ. ಅದಕ್ಕೆ ಮೈಸೂರು ರಾಜರ ಬಗ್ಗೆ ನಮ್ಗೆ ಗೌರವ ಇದೆ. ಇವತ್ತಿರೋ ಮೈಸೂರು ರಾಜನ ಬಗ್ಗೆ ಏನ್ ನಮ್ಗೇನು ಆತ ರಾಜನೇ ಅಲ್ಲ, ಅಥವಾ ಒಬ್ಬ MP ಇನ್ನು ಯುವಕ. ಮೊನ್ನೆ ಏನ್ ಮಾಡಿದ್ದಾರೆ, ಮಾತಾಡಿದ್ದಾರೆ. ಕನ್ನಡ ಸಾಹಿತ್ಯಕ್ಕೆ ಸಂಸ್ಕೃತ ಸಾಹಿತ್ಯ ಪ್ರೇರಣೆ. ಆದ್ರೆ ಕನ್ನಡ ಭಾಷೆಗೆ ಸಂಸ್ಕೃತ ಅನ್ನೋ ತಮಿಳು ಇನ್ನೊಂದು ಮೂಲ ಅಲ್ಲ. ಯಾವ್ಯಾವ್ದೋ ಭಾಷೆಗಳು ಹೇಗೆ ಉಟ್ಕೊಂಡು ಬಂದಿವೆ. ಪರಿಜ್ಞಾನ ಇಲ್ಲ, ವಿಚಾರ ಇಲ್ಲ, ಚರಿತ್ರೆ ಗೊತ್ತಿಲ್ಲ. ಅಂತಹ ಒಂದು ಹಿಂದೆ ನಾನು ಹೇಳಿದಂತೆ ಕುವೆಂಪುರವರೆಲ್ಲ ಇದ್ದಂತಹ ನೆಲ ಇದು, ವಿಚಾರವಂತರ ನೆಲ, ಬಹಳ ದೊಡ್ಡ ಪರಂಪರೆ ಇರುವಂತಹ ನೆಲ. ಇಂತಹ ಇದರಲ್ಲೂ ಬಹಳ ಜನ ನಾವು ಮೈಸೂರು ಮಹಾರಾಜರ ಬಗ್ಗೆ ಎಷ್ಟು ಸಂದರ್ಭದಲ್ಲಿ ಹೇಳ್ತೀವಿ. ಜಯಚಾಮರಾಜೇಂದ್ರ ಒಡೆಯರ್ ಇದ್ದಾಗ 1947 ಆಗಸ್ಟ್ 15ಕ್ಕೆ ಬ್ರಿಟಿಷ್ ಕಾಲೋನಿಗಳು, ಬ್ರಿಟಿಷ್ ಏನಿತ್ತು ಅವ್ರಿಗೆಲ್ಲಾ ಸ್ವಾತಂತ್ರ್ಯ ಬಂತು. ಅಂದ್ರೆ ನಾವು ಮೈಸೂರು ಸಂಸ್ಥಾನದಲ್ಲಿ ಏನಿದ್ವಿ, ನಮಗೆ ಸ್ವಾತಂತ್ರ್ಯ ಬರಲಿಲ್ಲ. ನಮಗೆ ಸ್ವಾತಂತ್ರ್ಯ ಬಂದಿದ್ದು ಸರಿಯಾಗಿ 22 ದಿನಗಳ ನಂತರ ಸೆಪ್ಟೆಂಬರ್ 9 ಮೈಸೂರು ಚಲೋ ಅಂತ ಆವತ್ತಿನ ಕಾಂಗ್ರೆಸ್ ಸಂಘಟನೆಯವರು, ಪಕ್ಷದವರು ಕರೆ ಕೊಟ್ಟು ಬೆಂಗಳೂರಿಂದ ಮೈಸೂರು ಚಲೋ ಅಂತ ಮಾಡಿದಾಗ ಆವಾಗ ಜಯಚಾಮರಾಜೇಂದ್ರ ಒಡೆಯರ್ ಅವರು ಭಾರತ ಸರ್ಕಾರದ ಜೊತೆ ಸಹಿ ಹಾಕಿ ಈ ಮೈಸೂರು ರಾಜ್ಯವನ್ನ ಭಾರತ ಸರ್ಕಾರದ ಒಂದು ಭಾಗವಾಗಿ ಮಾಡಿದ್ರು. ಸೊ ಇವೆಲ್ಲ ಒಂದು ಪರಂಪರೆ. ಆದ್ರೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಂಜರಾಜ ಅರಸ್ ಅಂತವರು ಅದೇ ಹಿನ್ನೆಲೆಯಲ್ಲಿ ಕೆಲವೊಂದು ಬಂದಿದ್ರು, ಪ್ರಜಾಪ್ರಭುತ್ವವಾದಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಇದನ್ನ ಇವತ್ತು ರಾಜ್ಯದಲ್ಲಿ ಒಂದು ರಾಜಕೀಯ ಪಕ್ಷವಾಗಿ ಬೇರೆ ಯಾವ ಪಕ್ಷವೂ ಮಾಡ್ತಾ ಇಲ್ಲ. ಯಾವ ಪಕ್ಷ ಮಾಡ್ತಾ ಇದೆಯಪ್ಪ? KRS ಪಕ್ಷ. ಅಕ್ಕ KRS ಪಕ್ಷ ಮಾಡ್ತಾ ಇದ್ದಾರೆ. ಸಾಮಾನ್ಯ ಜನರಿಗೆ ಇಲ್ವೇನಣ್ಣ, ನೀವು ಯಾರಾದ್ರೂ ನೀವು ದುಡ್ಡು ಇಟ್ಕೊಂಡು ಕಾರ್ ಇಟ್ಕೊಂಡು ಗದ್ದಲ್ ಬಂದಿರೋರಿಗೆ ನಮ್ಮ ಪಕ್ಷದಲ್ಲಿ ಹೆಚ್ಚುವರಿಯಾಗಿ ಏನಾದ್ರು ಮರ್ಯಾದೆ ಕೊಡ್ತಾ ಇದೀವಾ? ಅನುಸ್ವಾಮಿ ಕೊಡದೇ ಇರೋಂತ ಗೌರವವನ್ನ ಅವ್ಯಾವ ದುಡ್ಡಿನ ಕೊಡ್ತಾ ಇದೀವಾ? ಅನುಸ್ವಾಮಿ ಕೊಡದೇ ಇರೋಂತ ಗೌರವವನ್ನ ಕೆಲವೊಬ್ರು ಕೊಡ್ತಾ ಇದೀವಿ ನಾವು. ಯಾರಿಗೆ? ಅನುಸ್ವಾಮಿಗಿಂತ ಚೆನ್ನಾಗಿ ಕೆಲಸ ಮಾಡುವಂತವ್ರಿಗೆ. ಅವನ ಕುಲ ಗೋತ್ರ ನೋಡಿ ಅಲ್ಲ ಅಲ್ಲ, ನಮ್ಮ ಕೆಲಸ ಮಾಡೋರಿಗೆ, ಪ್ರಾಮಾಣಿಕತೆ ಇರೋರಿಗೆ, ಬದ್ಧತೆ ಇರೋರಿಗೆ, ತರಲೆ ಪರಲೆಗಳಿಗೆಲ್ಲ ಗೌರವದಿಂದ ಮಾತಾಡಿಸ್ಬೇಕು, ಮಾತಾಡಿಸ್ತೀವಿ. ಯಾಕಂದ್ರೆ ಇವತ್ತು ನಾವು ಬ್ರಹ್ಮ ರಾಕ್ಷಸರನ್ನ ಎದುರಾಕೊಂಡಿರೋದು. ಈ JCB ಪಕ್ಷಗಳ ಬ್ರಹ್ಮ ರಾಕ್ಷಸರು, ಅವ್ರು ಹುಟ್ಟಾಕಿದಂತ ಮರಿ ರಾಕ್ಷಸರು ಈ ಸರ್ಕಾರಿ ನೌಕರರು. ಈ ಸರ್ಕಾರಿ ಇವತ್ತು ಆಡಳಿತ ಎಷ್ಟು ಕುಸಿದಿದೆ ಅಂದ್ರೆ ಜನರನ್ನ ಕಿತ್ತು ತಿನ್ನುತ್ತಾ ಇದ್ದಾರೆ ಅಧಿಕಾರಿಗಳು. ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು ಅಂದ್ರೆ ಭಯ ಪಡ್ತಾರೆ. ಯಾವ ಸ್ಟೇಷನ್ಗೆ ಹೋಗಿ ನಮ್ಮ ನೌಕರರು, ನಮ್ಮ ಕೂಲಿಗಳ ಹತ್ರ ಹೋಗಿ ನಮ್ಮ ಹಕ್ಕುಗಳನ್ನ ರಕ್ಷಣೆ ಮಾಡೋದಕ್ಕೆ ಸಹಾಯ ಕೇಳಬೇಕಾಗಿತ್ತು, ಆದೇಶಿಸಬೇಕಿತ್ತು. ಅಂತಹ ಪೊಲೀಸರನ್ನ ನೋಡಿದ್ರೆ ಇವತ್ತು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು ಅಂದ್ರೆ ಜನ ಬೀದಿಲಿ ಹೋಗೋ ಮಾರಿನ ಮನೆ ಒಳಗಡೆ ಕರ್ಕೊಂಡಂಗೆ ಅನ್ನೋಂತ ಭಯ ಪಡ್ತಾ ಇದ್ದಾರೆ. ಸರ್ಕಾರಿ ನನ್ನದು ಸೇರಿದಂತೆ ನಾವು ಕೆಲವು ನೋಡ್ತೀವಿ. ಅದೇನಪ್ಪ ಸದ್ಯ ನಮಗೆ ಸರ್ಕಾರದಿಂದ ಯಾವುದೇ ಗೀಟೀಸು ಬರದೆ ನಾವು ಸರ್ಕಾರಿ ಕಚೇರಿ ಒಳಗಡೆ ಕಾಲಿಡದೇ ಇದ್ರೆ ಸಾಕಪ್ಪ ಅನ್ನುವಂತ ಸ್ಥಿತಿಗೆ ಇವತ್ತು ರಾಜ್ಯ ಜನ ನಡ್ತಾ ಇದ್ದಾರೆ. ಒಂದು ಗ್ರಾಮ ಪಂಚಾಯತಿ ಕಚೇರಿಗೆ ಹೋಗಿ, ಅದು ತಾಲೂಕು ಆಫೀಸ್ಗೆ ಹೋಗಿ, ನಾಡಿ ಕಚೇರಿಗೆ ಹೋಗಿ ಅಲ್ಲಿ D ಗ್ರೂಪ್ ನೌಕರ ಅವನ್ನ ಸಾಹೇಬ್ರು ಇದಾರ ಅಂತ ಕೇಳೋದಿಕ್ಕೆ ಇವತ್ತು ಶಕ್ತಿ ಇಲ್ಲ ಸಾಮಾನ್ಯ ಜನರಿಗೆ. ಆದ್ರೆ KRS ಪಕ್ಷದವರು
ಟಿ ಶರ್ಟ್ ಹಾಕೊಂಡ್ರು ಕೆಲವೊಬ್ರು ಅಲ್ಲೇ ತೆಗಿತಾರೆ ಆವಾಗ ಯಾವಾಗ ಹಾಕೊಂಡು ಓಡಾಡ್ರಯ್ಯ ಹೇಗಿಂದ ತೆಗಿತಾರೆ ಏನು ಮುಮ್ಮಲ್ ಕುಸ್ಕೊಂತ ಇರ್ತಾರೆ ಹಾಕೊಂಡ ಮೇಲೆ ಆವಾಹನೆ ಆಗ್ಬಿಡುತ್ತೆ ಈ ಶಕ್ತಿ. ಹಾಗಾದ್ರಪ್ಪ ನಾವು ಎಲ್ಲೋ ಬಸ್ಸಲ್ಲಿ ಓಡೋಲ್ಲ, ಹಾಕೊಡೋದು ಎಷ್ಟೋ ಕಡೆಗಳಲ್ಲಿ ನನಗೆ ಟಿಕೆಟ್ ಕೊಡೋದಿಲ್ಲ, ಅವ್ರು ಟಿಕೆಟ್ ದುಡ್ಡು ತಗೊಳ್ಳೋದಿಲ್ಲ. ನಾನಂತೂ ಬಸ್ ಡ್ರೈವರ್ ಹತ್ರ ಯಾವತ್ತೂ ಏನು ಟಿಕೆಟ್ ತಗೊಳ್ತೀವಿ. ಅವ್ರು ಅಕಸ್ಮಾತ್ ಅವ್ನು ಟಿಕೆಟ್ ಕೊಡ್ಬೇಕು, ಟಿಕೆಟ್ ಕೊಡದಿರೋ ಫ್ರೀ ಆಗಿ ಹೋದ್ರೆ ಅವನಿಗೆ ಅವನ ಮೇಲೆ ಕೇಸ್ ಹಾಕ್ತೀನಿ ಕರ್ಕೊಂಡು. ಹೋಟ್ಲ್ಗೆ ಹೋದ್ರೆ ಫ್ರೀ ಕಾಫಿ ಕೊಡಿಸ್ತಾರೆ, ಊಟ ಕೊಡಿಸ್ತಾರೆ, ನಿಲ್ಸಿ ಮಧ್ಯದಲ್ಲಿ ನಾವೊಂದ್ಸಲ ನಮ್ಮೂರಿಗೆ ಹೋಗಿದ್ದೆ, ಅಲ್ಲೆಲ್ಲೋ ಭಾಷಣ ಮಾಡ್ಕೊಂಡು ನಾನೇ ಕಲಿತ ಚೆನ್ನಾಪುರ ಕಡೆ ಬರ್ತಾ ಇದೀವಿ. ಅವನ ಬಂದ ಮಗನಿಂದ ಬಂದು ಪಟ್ ಅಂತ ಗಾಡಿನ 2 ವೀಲರ್ ಅಡ್ಡ ಹಾಕೊಂಡ್ಬಿಟ್ಟು ಒಳ್ಳೆ ಬಂದ ರೋಡಿ ತರಕ್ಕೆ. ನನ್ಗೆ ಯಾಕತ್ತೇನಪ್ಪ ನಮ್ಮವ್ರು ಏನ್ ಮಾಡಿದ ಇವನಿಗೆ ಅನ್ಕೊಂಡೆ. ಬಂದ್ಬಿಟ್ಟು ಸ್ಕ್ಯಾನರ್ ತೋರಿಸಿ, ಏನು ಸ್ಕ್ಯಾನರ್ ತೋರಿಸಿ ನಾನು ಡೊನೇಷನ್ ಕೊಡ್ಬೇಕು ಅಂತಾನೆ. ಇದು ಅವರ ಪ್ರೀತಿ. ಈ ತರಕ್ಕೆ ಜನ ಅಲ್ಲಲ್ಲಿ ನಿಲ್ಲಿಸಿ ಇವತ್ತು ಇದೂ ಅಷ್ಟೇ ಕಚೇರಿನೋ ನಿಮ್ಮೆಲ್ಲರ ಹಿಡಿದಾಗಿ ಈ ಕಚೇರಿ ಸುತ್ತಮುತ್ತ ಇರುವಂತವರ ಪ್ರೀತಿಯನ್ನ ಮೊದಲು ವಿಶ್ವಾಸವನ್ನ ಸಂಪಾದಿಸಬೇಕು. ಒಂದು ಒಳ್ಳೆ ಲೈಬ್ರರಿ ಅರವಿಂದ್ ಹೇಳದಾಗಿ ಈಗಾಗಲೇ ನಾವು ಬೆಂಗಳೂರು ಆಫೀಸಲ್ಲಿ ಇಟ್ಟಿದೀವ ಇಲ್ವಾ? ಒಂದು ಏನಿಲ್ಲ, ಒಂದು 10, 20, 30 ಅವ್ರನ್ನೇ ಕೇಳಿ ಸ್ವಲ್ಪ ಡೊನೇಷನ್. ಅವ್ರಿಗೆ ಹೋಗಿ ಕನ್ನಡ ಪುಸ್ತಕ ಪ್ರಾಧಿಕಾರ ಇದ್ರೆ ಅವ್ರ ಮನೆ ಇದ್ರೆ ಒಂದು 50 ಪುಸ್ತಕ ಕಳ್ಸಕ್ ಕೇಳಿ, ಸಿಗುತ್ತೆ, ಕೊಡ್ತಾರೆ. ನಂಜರಾಜ್ ಅರಸರು ಸ್ವಲ್ಪ ಡೊನೇಷನ್ ಮಾಡ್ಬೋದು ಪುಸ್ತಕಗಳನ್ನ, ಯಾಕಂದ್ರೆ ಅವರು ಪುಸ್ತಕ ಪ್ರೇಮಿ. ಹಾಗಾಗಿ ನಾನು ನಮ್ಮ ಮನೇಲಿ ಎಷ್ಟೋ ಪುಸ್ತಕಗಳನ್ನ ತಗೊಂಡು ಆಫೀಸಲ್ಲಿ ಇಟ್ಟಿದ್ದೀನಿ. ಸುಮಾರು ಒಂದು 50 ಲಕ್ಷ ರೂಪಾಯಿ ಪುಸ್ತಕ ಇರ್ಬೇಕೇನೋ ನಮ್ಮ ಮನೆಯಲ್ಲಿ. ಅದು ಆಫೀಸಲ್ಲಿ ಇಟ್ಟರು ಅದು ಸರಿಯಾಗಿ ಎಲ್ಲಿ ಏನು ಜಾಗ ಇಲ್ಲ. ಈ ಹೊಸ ಆಫೀಸ್ ಇದೆ, ಪರವಾಗಿಲ್ಲ, ಚೆನ್ನಾಗಿದೆ. ಕನ್ನಡ ಇದು ಇಲ್ವಾ ಅಲ್ಲ, 100 ಪುಸ್ತಕ ಇಲ್ವಾ ಮುತ್ತೆ ಇದೆ. ಬಂದವರು ತಿಳ್ಕೊಳ್ಳಿ. ಜ್ಞಾನ ಬೆಂಗಳೂರು ಯೂನಿವರ್ಸಿಟಿ ಏನು ಈ ಜ್ಞಾನೇನ ಸದೃಶಂ, ಜ್ಞಾನದಿಂದ ಮಾತ್ರ ಮುಕ್ತಿ ಅನ್ನುವಂತಹ ಮಾತದು. ಹಾಗಾಗಿ ಜ್ಞಾನ ಪಡ್ಕೊಳ್ಳಿ, ಓದಿ, ತಿಳ್ಕೊಳ್ಳಿ. ನಮಗೆ ಈಗ ನೋಡಿ ಆಗಲೇ ಹೇಳ್ತಾ ಇದ್ದೆ, ನಮ್ಮ ಮಾದೇವಮ್ಮ, ಮಂಚಮ್ಮ, ಚಿಕ್ತಾಯಮ್ಮ ಇಂಥವ್ರೆಲ್ಲ ಈ ತರದವ್ರು ಯಾವ್ದಾದ್ರು ಒಂದು ರಾಜಕೀಯ ಸಭೆಗೆ ಬಂದ್ರೆ ಸಭೆ ಮುಗಿದ ಮೇಲೆ ಎಲ್ಲಿರ್ತಾರೆ? ಕ್ಯೂ ನಿಂತಿರ್ತಾರೆ ಅಲ್ವೇ ನಮ್ಮ? ಯಾಕೆ ಅವ್ರೇನ್ ಹೇಳಿದ್ರಲ್ಲ, ಏನ್ ಹೇಳಿದ್ರು? TAD ಅಂದ್ರು. ಯಾವ್ದಕ್ಕೆ? ಕೂಲಿ ಬಂದಿದ್ದಕ್ಕೆ ಕೂಲಿಗೆ ಕ್ಯೂ ನಿಂತಿರ್ತಾರೆ. ಇಲ್ಲಿ ನಾಯಕಿಯರಾಗಿ ಬಂದಿದ್ದಾರೆ. ಬೇರೆ ಪಕ್ಷದಲ್ಲಿ ಈ ತರದ ಹೆಣ್ಮಕ್ಳನ್ನ ಎಲ್ಲಾದ್ರೂ ಕೂರ್ಸ್ ಮಾತಾಡಿಸ್ತಾರ? ಎಷ್ಟೋ ಈ ಭ್ರಷ್ಟ ನೀಚ ಪಕ್ಷಗಳಲ್ಲಿ ಒಬ್ಬ ಮಹಿಳಾ ನಾಯಕಿ ಆಗ್ಬೇಕು ಅಂದ್ರೆ ಅವ್ರು ಏನೇನೆಲ್ಲ ಮಾಡ್ಬೇಕು ಅನ್ನೋದೇ ದೊಡ್ಡ ಕತೆ. ನಾವು ಅದನ್ನ ಮಾತಾಡಬಾರ್ದು, ಯಾಕಂದ್ರೆ ಅಲ್ಲೊಂದು ಜನ ಇರೋರ್ ಗೌರವ ಕಾಪಾಡ್ಬೇಕು. ಆದ್ರೆ ಕೆಲವೊಂದು ವಿಚಾರಗಳನ್ನ ಮಾತಾಡ್ಲೇಬೇಕಾಗುತ್ತೆ. ಅವ್ರು ಕೇಳಿದ್ರೆ ವಾಂತಿ ಬರುತ್ತೆ, ಅವರೇ ಹೇಳ್ಕೊಳ್ತಾರೆ. ರಾಜಕೀಯ ಅಂದ್ರೆ ಆ ರಾಜಕೀಯದ ಸ್ವಲ್ಪ ಮಾನ ಮರ್ಯಾದೆ ಇರುವಂತ ಜನ ಅಲ್ಲ ಎಲ್ಲ ಅನುಭವಿಸಿ ಅಥವಾ ಅನುಭವಿಸಿರೋದು ನೋಡಿ ಯಾರಾದ್ರೂ ಹೆಣ್ಮಕ್ಳು ಹೋಗ್ತೀರಾ ಇವ್ರು ಸವಾಸ. ಯಾರೋ ಮನೆ ಹೇಳ್ತಾ ಇದ್ರು ಬೆಂಗಳೂರಲ್ಲಿ, ರಾಜಕಾರಣಿಗಳನ್ನ ಮನೆಗೆ ಕರೆಯಲ್ಲ ಅಂತ. ಮನೆ ಕರೆದ್ರೆ ಮುಗೀತು, ಅಣ್ಣ ಅವರು ಮನೆ ಹೊಡೆದ್ರು, ಸಂಸಾರ. ಅವನು ಆ ತರದ ನೀಚರು ಇದ್ದಾರೆ ಇವತ್ತು. ಗಂಡಸರು ಕರೆಸಿ ಜಂಟಿ ಮಾಡಿಸಿ ಇವ್ರು ಬೇಕಾಗಿರೋದು ಮಾಡ್ಕೊಳ್ತಾ ಇದಾರೆ. ಎಷ್ಟೋ ಜನ ಇವತ್ತು ಅಂತ ಹಲ್ಕಾ ಕೆಲಸ ಮಾಡಿರೋರು ನಮ್ಮ ರಾಜ್ಯದಲ್ಲಿ ಅಣ್ಣ ಅವ್ರಿಗೆ ಜೈ, ಅಣ್ಣ ಅವ್ರಿಗೆ ಜೈ ಅನ್ನುವಂತರ ಬೆಳೆದ್ಬಿಟ್ಟಿದ್ದಾರೆ. ಅದೆಲ್ಲ ಒಂದು ಬದುಕಿಗೆ ಒಂದು ಗೌರವ ಇದೆ, ಘನತೆ ಇದೆ, ಅದಕ್ಕೊಂದು ಮೌಲ್ಯ ಇದೆ. ಇವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ನಮಗೆ ನೋಡ್ರಪ್ಪ, ನಮಗೇನು ಸಂಖ್ಯೆ ಬೇಕಾಗಿಲ್ಲ. ನಾವು ಪ್ರಕೃತಿಗೆ, ಈ ವ್ಯವಸ್ಥೆಗೆ, ಈ ಸಮಾಜಕ್ಕೆ ಅಗತ್ಯ ಇದ್ರೆ KRS ಪಕ್ಷನ ಬೆಂಬಲಿಸ್ತಾರೆ. ಮುಂದಕ್ಕೆ ಇವತ್ತಲ್ಲ ನಾಳೆ ಬೆಂಬಲಿಸಲೇಬೇಕು. ಅವ್ರು ಹೇಳಿದ್ರಲ್ಲ ಪರಿಸರ ಅಂತ. ನಾನು ಇವತ್ತು ಎಲ್ಲಾದ್ರ ಮೇಲೆಗಿಂತ ಇವತ್ತು ಪ್ರಕೃತಿ ಮಾಡ್ತಾ ಇರುವಂತ ಕೆಲಸ ನಂಗೆ ಚೆನ್ನಾಗಿ ಗೊತ್ತಿದೆ. ಬಹುಶಃ ಅವ್ರು 22 ವರ್ಷ, ನಾನು 25 ವರ್ಷ, ನಾನು ಅಮೆರಿಕದಲ್ಲಿದ್ದಾಗ ತಲೆ ಕೆಡ್ಸ್ಕೊಂಡು ಒಳ್ಳೆ 3 ಹೊತ್ತು 4 ಹೊತ್ತು ಮಾಂಸ ತಿಂತಿದ್ದವನು ಆವಾಗಲೇ ತಿನ್ನಬಾರ್ದು ಅಂತ ಹೇಳಿ ಬಿಟ್ಬಿಟ್ಟೆ ನಾನು. ಯಾಕೆ ಅಮೆರಿಕದಲ್ಲಿ ಎಲ್ಲಾದ್ರೂ ಮಾಂಸ ತಿನ್ಬೇಕು ಅಂದ್ರೆ ಪೂರಿ ಮಾಂಸ ತಿನ್ಬೇಕು ಅಂದ್ರೆ ಆಸ್ಟ್ರೇಲಿಯಾದಿಂದ ಬರ್ಬೇಕು, ಇಲ್ಲ ಇನ್ಯಾವುದೋ ಕೋಳಿ ಮಾಂಸ ತಿನ್ಬೇಕು ಅಂದ್ರೆ ಇನ್ನೆಷ್ಟೋ ದೂರ 1000 ಕಿಲೋಮೀಟರ್ ಬರ್ಬೇಕು. ಇದನ್ನ ತರಬೇಕು ಅಂದ್ರೆ ಪೆಟ್ರೋಲ್ ಡೀಸೆಲ್ ಇಷ್ಟು ಸುಡುತ್ತೆ. ಇಲ್ಲ ನಾನ್ ಹೇಳಿ ನಾನು ಆವತ್ತೇ ಸಸ್ಯಾಹಾರಿ ಆಗಿದ್ದೆ. ಮಾಂಸೋತ್ಪಾದನೆ ಇದರಲ್ಲಿದೆ ಒಂದು ಪುಸ್ತಕ, ಸಹಜ ಜೀವನ. ಮಾಂಸಾಹಾರ ಕನಿಷ್ಠವಲ್ಲ, ಸಸ್ಯಾಹಾರ ಶ್ರೇಷ್ಠವಲ್ಲ ಅಂತ ಅನ್ನೋ ತರಕ್ಕೆ ನಾವೆಲ್ಲ ಯಾವನಾದ್ರೂ ಇವತ್ತು ನಾನು ಸಸ್ಯಾಹಾರಿ, ನಮ್ಮ ಅಪ್ಪ ಸಸ್ಯಾಹಾರಿ, ನಮ್ಮ ತಾತ ಸಸ್ಯಾಹಾರಿ, ಸಸ್ಯಾಹಾರ ಶ್ರೇಷ್ಠ ಅಂದ್ರೆ ಅವನಷ್ಟು ಮೂರ್ಖ ಇಲ್ಲ. ಯಾಕಂದ್ರೆ ಅವ್ರು ಮುತ್ತಾತ ನಾವು ಆಫ್ರಿಕಾದಿಂದ ಬಂದಾಗ ಅವ್ರ ಅಪ್ಪನ ಯಾವನ ಇದ್ನಲ್ಲ ಅವರೂ ಹಸಿ ಮಾಂಸ ತಿಂತಿದ್ದವ್ರು. ಅದನ್ನು ಬೇಯಿಸಿದ ಮಾಂಸ ಅಲ್ಲ. ಯಾವುದೇ ಜಾತಿ ಕುಲ ಮತ ಇರೋನ್ ಯಾವನಾದ್ರೂ ಸರಿ ನಮ್ಮ ವಂಶ, ನಮ್ಮ ಪೂರ್ವಿಕರು ಸಸ್ಯಾಹಾರಿಗಳಾಗಿದ್ರು ಅಂದ್ರೆ ಅವನಿಗೆ ವಿಜ್ಞಾನ ಗೊತ್ತಿಲ್ಲ, ಜೀವ ವಿಕಾಸ ಗೊತ್ತಿಲ್ಲ, ಮನುಷ್ಯನ ವಲಸೆಯ ವಿಚಾರ ಗೊತ್ತಿಲ್ಲ ಅಂತ ಅರ್ಥ. ಹಾಗಾಗಿ ಸಸ್ಯಾಹಾರ ಶ್ರೇಷ್ಠ ಅಂತೇನಿಲ್ಲ. ಕೆಲವೊಬ್ಬರಿಗೆ ಹೌದು, ಅವ್ರ ಪರಂಪರೆ ಬಂದಿರ್ತಾರೆ, ಮನೇಲಿ ಇರ್ತಾರೆ, ತಿಂದೇ ಇರ್ತಾರೆ ಮಾಂಸಾಹಾರವನ್ನ, ಪರವಾಗಿಲ್ಲ. ಆದ್ರೆ ಸಸ್ಯಾಹಾರ ಶ್ರೇಷ್ಠ ಅಂತ ಅವನಾದ್ರು ಅಂದ್ರೆ ಅವನು ಅಯೋಗ್ಯ, ಮೂರ್ಖ. ಆದ್ರೆ
ಮಾಂಸಾಹಾರ ಕನಿಷ್ಠ ಅನ್ನೋದು ತಪ್ಪು. ಎಲ್ರು ಮಾಂಸಾಹಾರಿಗಳೇ. ಆದ್ರೆ ಎಷ್ಟು ಮಾಂಸ ತಿಂತಾ ಇದ್ರು? ಇವಾಗ ಭಾನುವಾರ ಅಂದ್ರೆ ಇಲ್ಲಿರೋ ಇನ್ನೂ ಒಂದು 10-20 ಜನ ಬರ್ತಾ ಇದ್ರು, ಶನಿವಾರ ಆಗಿದ್ರೆ ಅಲ್ವಾ. ಭಾನುವಾರ ಸ್ಪೆಷಲ್ ಆಗಿ ಸ್ವಲ್ಪ ಮನೆಗೆಲ್ಲ ತಂದು ಮಾಡ್ಕೊಂಡು ತಿನ್ಕೊಂಡು ಇರೋದ್ರಿಂದ ಹಿಂದೆ ಎಲ್ಲ 10 ತಿಂಗಳಿಗೋ 2 ತಿಂಗಳಿಗೋ ತಿಂತಾ ಇದ್ರು ಅಲ್ವೇನಪ್ಪ. ಮನುಷ್ಯನಿಗೆ ಅತ್ಯಂತ ಹತ್ತಿರದ ಪ್ರಾಣಿ ಒಂದಿದೆ, 2 ಇದಾವೆ ಹಂಗ್ ನೋಡಿದ್ರೆ. ಯಾವುದು? ಚಿಂಪಾಂಜಿ, ಗೊರಿಲ್ಲಾ ಮತ್ತು ಚಿಂಪಾಂಜಿ. DNA ನಮ್ಮ DNA ನಲ್ಲಿ 98.5% ಆಫ್ ಅವರ್ DNA is shared by gorillas and chimpanzees. ಅವನು ಕೇವಲ 95-98% ಮಾತ್ರ, ಅಂದ್ರೆ 98% ಸಸ್ಯಾಹಾರಿಗಳು. ಆದ್ರೆ ಅವನು ಸಣ್ಣ ಗೊದ್ದ ಇದ್ರಲ್ಲಿ ಇರ್ತಾವಲ್ಲ, ಯಾವ್ದ್ರಲ್ಲಿ? ಹುತ್ತದಲ್ಲಿ ಮರದಲ್ಲಿರುವಂತವು ಚಿಂಪಾಂಜಿಗಳು. ಒಂದು ಚಿಂಪ್ ಎಂಪೈರ್ ಏನೋ ಒಂದು ಒಳ್ಳೆ ನೆಟ್ಫ್ಲಿಕ್ಸ್ ಅಲ್ಲಿ ಡಾಕ್ಯುಮೆಂಟ್ರಿ ಇದೆ ನೋಡಿ. ಇಲ್ಲ, ಡಾಕ್ಯುಮೆಂಟ್ರಿ ಇದೆ, ಅದ್ರಲ್ಲಿ ಬಹಳ ಚೆನ್ನಾಗಿ ತೋರಿಸ್ತಾರೆ. ಅವು ಕೋತಿಗಳನ್ನ ಬೇಟೆಯಾಡಿ ಕೋತಿಗಳನ್ನ ತಿಂತಾವ ಅಪರೂಪಕ್ಕೆ. ಹಿಂದೆ ನಮ್ಮ ಪೂರ್ವಿಕರು ನಾವೆಲ್ಲ ಚಿಕ್ಕವರಾಗಿದ್ದಾಗ ಮಾಂಸಾಹಾರ ಅಂದ್ರೆ ಅವತ್ತು ಹಬ್ಬ ಅಲ್ವೇನಪ್ಪ, ಮನೆಯಲ್ಲಿ ಆಗ ತಿನ್ಬೇಕು. ಅದು ಬಿಟ್ಟು ಬೆಳಗ್ಗೆಯಿಂದ ಈ ಫೋಟೋ ನೋಡಿ, ಇವತ್ತು ಫೋಟೋ ತೆಗೆದುಬಿಟ್ಟು ಒಂದು 50-60 ವರ್ಷದಿಂದ ಇದೇ ತರದ ಯಾವ್ದಾದ್ರು ಒಂದು ಕಾರ್ಯಕ್ರಮದ ಫೋಟೋ ನೋಡಿ, ನಾವೆಲ್ಲ ನನ್ನ ಹಾಗೆ ಒಳ್ಳೆ ದಷ್ಟಪುಷ್ಟವಾಗಿ ವಿಕಾರವಾಗಿ ಕೊಬ್ಬಿಕೊಂಡು ಮೈ ಏನಂತಾರೆ ಬೋಜು ಬೆಳೆಸ್ಕೊಂಡಿದೀವಿ. ನಮ್ಮ ಸ್ವಾತಂತ್ರ್ಯ ಹೋರಾಟದ ಫೋಟೋಗಳು ನೋಡಿದ್ರೆ ಎಷ್ಟು ಚಳಿಗೆ ಎಷ್ಟು ಚೆನ್ನಾಗಿದ್ರು. ಬೆಳೆ ಸಿಗ್ತಾ, ಅವ್ರಿಗೆ ಅಷ್ಟು ಪೌಷ್ಟಿಕವಾದ ಆಹಾರ ಸಿಗ್ತಾ ಇರ್ಲಿಲ್ಲ. ಆದ್ರೆ ಅವತ್ತಿಗಿತ್ತು. ಆದ್ರೆ ಇವತ್ತಿಗೆ ನಾವು ತಿಂದು ವಾಂತಿ ಮಾಡಿ ಬೇದಿ ಮಾಡಿ ಹಾಲು ತಿಂತಾ ಇರ್ತೀವಿ. ಊಟ ಸರಿಯಾಗಿ ಕಡಿಮೆ ಮಾಡ್ಬೇಕು, ಚೆನ್ನಾಗಿ ತಿನ್ಬೇಕು. ಆದ್ರೆ ನಾನು ಸುಮ್ಮನೆ ಅದೊಂದು ವಿಚಾರಕ್ಕೆ ಬಂದೆ. ಯಾವ ವಿಚಾರಕ್ಕೆ ಬಂದ ಗೊತ್ತಿಲ್ಲ. ಪ್ರಕೃತಿ ಇನ್ನೊಂದು 5-10 ವರ್ಷ ಅಷ್ಟೇ. ಈಗ್ಲೇನೆ ಅತಿವೃಷ್ಟಿ ಅನಾವೃಷ್ಟಿ. 2009 ಮೇ 23-24 ಮುಂಗಾರು ಎಂಟರ್ ಆಗಿತ್ತು. ಇಲ್ಲಿಗೆ ಕೇರಳಕ್ಕೆ, ಭಾರತಕ್ಕೆ ಈ ಭಾಗದಲ್ಲಿ. ಅದಾದ ನಂತರ ಜೂನ್ಗೆ 10 ದಿವಸದ ಮೊದಲೇನೆ ಮುಂಗಾರು ಬಂದೇ ಇರಲಿಲ್ಲ. ಈ ವರ್ಷ ಬಂದಿದೆ 2025. 2009 ಸುಮಾರು 200ಕ್ಕಿಂತ ಹೆಚ್ಚು ಜನ ಸತ್ರು. ಗುಲ್ಬರ್ಗಾದಲ್ಲಿ, ರಾಯಚೂರಲ್ಲಿ, ಬಳ್ಳಾರಿನಲ್ಲಿ ಪ್ರವಾಹಗಳು ಬಂದು ಸಹಸ್ರಾರು ಲಕ್ಷಾಂತರ ಎಕರೆಗಳಲ್ಲಿದ್ದಂತ ಭತ್ತ, ಬೆಳೆ, ಕಾಳುಗಳೆಲ್ಲ ಹೋಗ್ಬಿಟ್ಟು 16,000 ಆವತ್ತಿನ ಲೆಕ್ಕಕ್ಕೆ 16,000 ಕೋಟಿ ರೂಪಾಯಿ ನಷ್ಟ ಆಯ್ತು. ಈ ವರ್ಷ ಈಗಲೇ ಮುಂಗಾರು ಸರಿಯಾಗಿ ಜಡಿತಾ ಇದೆ ಅಂತೆ. ಆರೆಂಜ್ ಎಲ್ಲ ರೆಡ್ ಅಲರ್ಟ್ ಅಂತೆ ಕೇರಳದಲ್ಲಿ ಕೆಲವು ಜಿಲ್ಲೆಗಳಲ್ಲಿ. ಆಲ್ರೆಡಿ KRS ತುಂಬುತ್ತಾನೆ ಇದೆ. 3-4 ವರ್ಷದಿಂದ ಅದು ಜೂನ್ ಜುಲೈಗೆ ತುಂಬುತ್ತಾ ಇದೆ. ಸೆಪ್ಟೆಂಬರ್ ಅಕ್ಟೋಬರ್ ತುಂಬುತ್ತಾ ಮಳೆ ಏನೋ ಸಮಯ, ಆದ್ರೆ ಈಗಲೇ ತುಂಬುತ್ತಾ ಇದೆ. ಈ ತರಕ್ಕೆ ಅತಿವೃಷ್ಟಿ ಅನಾವೃಷ್ಟಿ ಹಾಕೊಂಡು ಯಾವ ಸಮಯದಲ್ಲಿ ಮಳೆ ಬರುತ್ತೆ, ಯಾವ ಸಮಯದಲ್ಲಿ ಬರ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಮುಂದಕ್ಕೆ ಏನಾಗುತ್ತೋ ಗೊತ್ತಿಲ್ಲ. ಜನ ಒಳ್ಳೆ ವ್ಯವಸ್ಥೆ ಇದ್ರೆ ಎಲ್ರಿಗೂ ಊಟ ಸಿಗುತ್ತೆ, ಮರ್ಯಾದೆಯಿಂದ ಬದುಕ್ತಾರೆ. ವ್ಯವಸ್ಥೆ ಇಲ್ಲ ಅಂದ್ರೆ ಕಿತ್ಕೊಂಡು ತಿನ್ನುವಂತ ಇವತ್ತಿರುವಂತ ಅಧಮರೇ ನಮ್ಮ ನಾಯಕರಾಗಿದ್ರೆ, ನಮ್ಮ ಜನಪ್ರತಿನಿಧಿಗಳಾಗಿದ್ರೆ ಅರಾಜಕತೆ, ಅನಾರ್ಕಿ, ಯಾವುದೇ ವ್ಯವಸ್ಥೆ ಇರೋದಿಲ್ಲ. ಜಿಸ್ಕಿ ಲಾಟಿ ಏನಣ್ಣ, ಉಸ್ಕಿ ಭೈನ್ಸ್. ಏನು ದೊಣ್ಣೆ ಯಾವೊಂದು ಎಮ್ಮೆ ಒಂದೇ ಅಂದ್ರೆ ಏನು? ನಾನು ಅಲ್ಲೋಗಿ ಯಾವ್ದಾದ್ರು ಕಾರ್ ಹೊಡ್ತಾ ಮಗನೇ ಖಾಲಿ ಮಾಡು ಅಂದ್ರೆ ಅಣ್ಣ ಅನ್ಕೊಂಡು ನಾವು ನೋಡ್ತಾನೆ. ನಾನು ಕಾರ್ ಕುತ್ಕೊಂಡು ಜೂಮ್ ಮಾಡಿ ಅವನ ಕಾರು ನಾನು ಕಾರ್ ಅವನು ಓನರ್. ನಾನು ದಾರಿಲಿ ಹೋಗುವಂತ ಹೆಣ್ಣು ಮಕ್ಕಳು ಚೈನ್ ಕಿತ್ಕೊಳ್ತಾರೆ, ಕೇಳೋರಿಲ್ಲ. ಯಾರು ಪೊಲೀಸರು? ಅವನೊಬ್ಬ ಹಲ್ಕ ಇದ್ದ ಬೆಂಗಳೂರಲ್ಲಿ, ಒಬ್ಬ ಯಾವ್ದೋ ಸುಬ್ರಹ್ಮಣ್ಯ ಯಾವ್ದೋ ಒಂದು ಕಾನೂನು, ಅವನೇ ಖದೀಮ. ಇನ್ನೊಬ್ಬ ಅವನ ಕಡೆ ಬಗ್ಗೆ ಹೇಳ್ತಾರು. ಹಾಸನದಲ್ಲಿ ಒಬ್ಬ ಇದ್ದ, ಈಗ ಅವನೇನೋ ದೊಡ್ಡ ಮನುಷ್ಯ, ಅಲ್ಲೆಲ್ಲೋ ಎಲೆಕ್ಷನ್ ಇರ್ಬೇಕು ಅಂತ ಹೋಗಿದ್ದ ಇನ್ಸ್ಪೆಕ್ಟರ್. ಅವ್ನು ಹಾಸನದಲ್ಲಿ ಇದ್ದಾಗ ಪಿಕ್ ಪಾಕೆಟ್ ಅವನೇ ಇಟ್ಕೊಂಡಿದ್ನಂತೆ. ಲೋಕಾಯುಕ್ತದಲ್ಲಿ ನೆನ್ನೆ ನೋಡ್ತಾ ಇದೀವಲ್ಲ, ಆವಾಗ ಪಾಪ ಸೋನಿಯಾ ನಾರಂಗ್ ಅವಾಗೇನೋ ಒಂದು ಹೋರಾಟ ಮಾಡೋದು, ಇವಾಗ ಮಾಡೋರು ಯಾರು ಇಲ್ಲ. ಆದ್ರೆ ಏನೋ ಹಿಂಗೂ ಲೀಕ್ ಆಗ್ಬಿಟ್ಟಿದೆ. ಅವನು ಖದೀಮ ಸರ್ಕಾರಿ ನೌಕರರಿಂದ ವಸೂಲಿ ಮಾಡ್ತಾ ಇದ್ದಂತೆ ಹಫ್ತಾ, ಪ್ರತಿ ತಿಂಗಳು ಹಫ್ತಾ. ಅವನ ಅವನ ಹೆಸರು ಶ್ರೀನಾಥ ಜೋಶಿ. ಇದು ಕಿತ್ತುಕೊಂಡು ತಿನ್ನುವಂತ ವ್ಯವಸ್ಥೆ ಬರುತ್ತೆ. ಅದಾದಾಗ ನಮ್ಮ ಮಕ್ಕಳು ಗ್ಯಾರಂಟಿ, ಅವ್ರ ಸೇಫ್ಟಿ ಇಲ್ಲ, ಯಾರಿಗೂ ಸೇಫ್ಟಿ ಇಲ್ಲ. ಮೊನ್ನೆ ಬಾಂಗ್ಲಾದಲ್ಲಿ ಏನಾಯ್ತು ಅಂತ ನೋಡುದಲ್ಲ, ಶ್ರೀಲಂಕಾದಲ್ಲಿ ಏನಾಯ್ತು ಅಂತ ನೋಡ್ತಿಲ್ಲ. ಇದೇ ತರಕ್ಕೆ ಯಾವಾಗ ಬಿದ್ರು ರಕ್ತಪಾತ ಆಗ್ಬೋದು. ಅದಾಗದೆ ತಡೆಯುವಂತ ಜವಾಬ್ದಾರಿ ಇವತ್ತು ಯಾರ ಮೇಲೆ ಇದೆ? ನಮ್ಮಂತವ್ರ ಮೇಲೆ ಇದೆ. ನಾವು KRS ಪಕ್ಷ ಮಾತ್ರ ಸಾಕಾಗಲ್ಲ, ಇನ್ನು 10 ಸಂಘಟನೆಗಳು, ಗುಂಪುಗಳು, ರಾಜಕೀಯ ಪಕ್ಷಗಳು ಬರ್ಬೇಕು. ಆದ್ರೆ ಭ್ರಷ್ಟ JCB ಸಹವಾಸ ಮಾಡಿದ್ರೆ ಅವ್ರು ನಮ್ಮನ್ನು ನುಂಗ್ಬಿಡ್ತಾರೆ. ಹಾಗಾಗಿ ಅವ್ರನ್ನ ದೂರ ಇಟ್ಟು, ಭ್ರಷ್ಟರನ್ನ ದುಷ್ಟನ ದೂರ ಇಟ್ಟು ಒಂದು ಒಳ್ಳೆ ವ್ಯವಸ್ಥೆ ಕಟ್ಟಬೇಕು. ಅದಕ್ಕೆ ಮುಖ್ಯವಾಗಿ ನಮ್ಗೆ ಜ್ಞಾನ ಬೇಕು. ಒಂದು ಸರಳವಾಗಿ ಬದುಕುವಂತದ್ದಾಗ್ಬೇಕು. ನಿಮ್ಮ ಇತಿಮಿತಿನಲ್ಲಿ ಬದುಕಿ ಸಂಪಾದನೆ ಮಾಡೋದಕ್ಕೆ ಅವಕಾಶ ಇದ್ದರೆ ಚೆನ್ನಾಗಿ ಸಂಪಾದನೆ ಮಾಡಿ. 100 ಕೋಟಿ 1000 ಕೋಟಿ ಮಾಡಿ, 10,000 ಕೋಟಿ ಮಾಡಿ, ಒಳ್ಳೇದಕ್ಕೆ ಖರ್ಚು ಮಾಡಿ, ಒಳ್ಳೆಯವ್ರ ಸಹವಾಸದಲ್ಲಿ. ಇಷ್ಟೇ ನಾನು KRS ಪಕ್ಷದವರಲ್ಲಿ ಹೇಳ್ಕೊಳ್ಳೋ. ಯಾಕಂದ್ರೆ ಇವತ್ತು ರಾಜ್ಯದ ಜನತೆ ನಮ್ಮ ಮಾತು ಕೇಳ್ತಾರೋ ಇಲ್ವೋ? ಕೇಳ್ತಾ ಇಲ್ಲ, ನಮ್ಗೆ ಗೊತ್ತಿದೆ ಅಲ್ವಾ. ನಾವೇನು ಯಾರು ತಲೆ ಹೊಡೆದಿಲ್ಲ, ತಲೆ ತಿಂದಿಲ್ಲ, ಇನ್ನೊಂದು ಮಾಡಿಲ್ಲ.
ಚೆನ್ನಾಗಿ ಬದುಕ್ರಪ್ಪ, ಯಾವ ಬದುಕ್ರಪ್ಪ, ಒಳ್ಳೆಯವ್ರು ಓಟ್ ಹಾಕ್ರಪ್ಪ ಅಂದ್ರೆ ಆಗ್ತಾ ಇದಾರ? ಬಾಗ ತಗೊಂಡು ಕೂತಿದ್ದಾರೆ ಎಷ್ಟೋ ಜನ, ಇನ್ನೂ ಬಂದಿಲ್ವೇ ಅಂತ. ಆದ್ರೆ ನೀವು ಇಲ್ಲಿ ಬಂದಿರೋರು, ನೀವು ಆಲ್ರೆಡಿ ಒಂದು ಪರಿವರ್ತನೆ ಆಗಿರುವಂತವ್ರು ಅಥವಾ ಮೊದ್ಲಿಂದನೂ ಮೂಲಭೂತವಾಗಿ ಒಳ್ಳೆಯವರಾಗಿರುವಂತವ್ರು, ಒಳ್ಳೆಯವ್ರು ಇರ್ಬೇಕು ಅಂತ ಬಂದಿರುವಂತವ್ರು. ನೀವು ಒಂದು ಒಳ್ಳೆಯ ಜೀವನವನ್ನ ಕಟ್ಕೊಳ್ಳಿ, ಸ್ವತಂತ್ರವಾಗಿ ಸ್ವಾಭಿಮಾನದಿಂದ ಬದುಕುವಂತ ಜೀವನವನ್ನ ಕಟ್ಕೊಳ್ಳಿ. ಸಾಲ ಸೋಲ ಮಾಡ್ಕೊಂಡು ಅವ್ರ ಹತ್ರ. ಆಮೇಲೆ ನಮ್ಮ ಪಕ್ಷದಲ್ಲಿ ಒಂದು ಎಚ್ಚರಿಕೆ ಕೊಟ್ಟು ನಾನು ಮಾತು ಮುಗಿಸ್ತೀನಿ. ಇನ್ನೂ ಹಲವಾರು ವಿಚಾರಗಳು ಇರ್ಬೋದು, ಇವತ್ತು ಇಷ್ಟು ಸಾಕು. ಯಾರಾದ್ರು ನೆನ್ನೆ ಮನೆ ಪರಿಚಯ ಆಗಿರೋರು ನಿಮ್ಮ ಹತ್ರ ಯಾವನಾದ್ರು ಸಾಲ ಕೇಳಿದ್ರೆ ಪಕ್ಷದ ಮೂಲಕ, ಅವನಿಗೆ ನಿಮ್ಮ ಅಪ್ರಾಣೆ ದುಡ್ಡು ಕೊಡ್ತಾರೆ. ಈ ರವಿಗೌಡ ನೆನ್ನೆ ಇವತ್ತು ಪರಿಚಯ ಆಗಿರೋದು, ಇನ್ನೊಂದು 15 ನಿಮಿಷ ಬಿಟ್ಕೊಂಡು ಸರ್ ಏನೋ ಸಮಸ್ಯೆ ಆಗ್ಬಿಟ್ಟಿದೆ ಸರ್, ಅವ್ರು ಸಾಲ ಬೇಕು ಅಂತ ಬಂದ್ರೆ, ರವಿಗೌಡ ಈಗಾಗಲೇ ಯಾರ್ಯಾರ ಹತ್ರ ಹೆಸರು ತಗೊಳ್ತೀನಪ್ಪ, ಬೇಜಾರು ಮಾಡ್ಕೊಂಡ, ಇವತ್ತೇ ಹೆಸರು ಗೊತ್ತಾಗಿದ್ದು. ಈ ವ್ಯಕ್ತಿ ಈಗಾಗಲೇ ಯಾರ್ಯಾರ ಹತ್ರ ಸಾಲ ಮಾಡ್ಬೋದು, ನೆಂಟ್ರ ಹತ್ರ ಸ್ನೇಹಿತರ ಹತ್ರ ಎಲ್ಲ ಸಾಲ ಮಾಡ್ಕೊಂಡ್ಬಿಟ್ಟು ಅವ್ರು ಯಾರು ಇವ್ನು ಸಾಲ ಕೊಡೋ ಸ್ಥಿತಿ ಇಲ್ಲ. ಮತ್ತೆ ಇವ್ನು ಅವ್ರೆಲ್ರಿಗೂ ಏನ್ ಮಾಡಿದಾನೆ, ಬೋಳಿಸಿದ್ದಾನೆ. ಈಗ ಹೊಸದಾಗಿ ನನ್ನನ್ನು ಬೋಳ್ಸೋದಕ್ಕೆ ಬಂದಿದ್ದಾನೆ ಅಂತ ಅರ್ಥ ಮಾಡ್ಕೊಳ್ಬೇಕು. ರವಿಕೃಷ್ಣ ರೆಡ್ಡಿ ಹೋಗ್ಬಿಟ್ಟು ರವಿಕುಮಾರ್ ಹತ್ರ ಸೋಮಚಂದ್ರ ನೆನ್ನೆ ಮೊನ್ನೆ ಪರಿಚಯ ಆಗಿರೋ ಹತ್ರ ಕೇಳದಂದ್ರೆ ರವಿಕೃಷ್ಣ ರೆಡ್ಡಿ ಈಗಾಗಲೇ ವಂಚಕ ಅನ್ನೋದನ್ನ ಅರ್ಥ ಮಾಡ್ಬೇಕು. ಪಕ್ಷದಲ್ಲಿರೋರು ಒಂದಷ್ಟು ಜನ ಬರ್ತಾರೆ ಎಲ್ಲಾ ತರಕ್ಕಿದ್ದಂಗೆ, ಯಾಕಂದ್ರೆ ಪ್ರಾದೇಶಿಕ ಪ್ರಾಮಾಣಿಕ ಹಾಕೊಂಡಿದೀವಿ. ಪ್ರಾಮಾಣಿಕ ಹಾಕೊಂಡ ತಕ್ಷಣಕ್ಕೆ ನಾವು ಎಲ್ಲರೂ ಪ್ರಾಮಾಣಿಕ ಆಗಿರೋದಿಲ್ಲ. ಆಗ್ತೇನಪ್ಪ, ಎಷ್ಟೋ ಕಡೆಗಳಲ್ಲಿ ಪಕ್ಷದ ಮೆಂಬರ್ ಆಗಿ 100 ರೂಪಾಯಿ ಟಿ ಶರ್ಟ್ ತಗೊಂಡು ಹೋಗಿ ಅವತ್ತಿಗೆ ಹಾಕೊಂಡ್ಬಿಟ್ಟು ಅವ್ರು ಕೆಲಸ ಮಾಡ್ಸ್ಕೊಂಡು 16,000 ರೂಪಾಯಿ ಲಂಚ ಕೇಳ್ತ ಕೆಲಸನ ನಯಾ ಪೈಸೆ ಮಾಡಿಸ್ಕೊಂಡ್ಬಿಟ್ಟು ಟಿ ಶರ್ಟ್ ನ ಬಿಸಾಕ್ಬಿಟ್ಟಿರ್ತಾರೆ. ಮಾಡಿ ಆದ್ರೆ ಲಂಚದೇ ಕೆಲಸ ಮಾಡ್ಸ್ಕೊಂಡಿದ್ದಾನೆ, ಅದು ಓಕೆ ಅನ್ನೋಣ, ಪರವಾಗಿಲ್ಲ, ಅದು ಒಳ್ಳೇದೇ. ಆದ್ರೆ ಅವ್ರು ಕೆಟ್ಟಕ್ಕೆ ಬಳಸ್ಕೊಂಡಿದ್ರೆ ಅದು ಬೇರೆ ವಿಚಾರ. ಆದ್ರೆ ಒಳ್ಳೇದಕ್ಕೆ ಬಳಸ್ಕೊಂಡಿದ್ದಾನೆ. ಆದ್ರೆ ಬಂದಿರೋರು ಟಿ ಶರ್ಟ್ ಹಾಕಿರೋರೆಲ್ಲ ಪ್ರಾಮಾಣಿಕರಾಗಿರ್ಬೇಕು ಅನ್ನೋ ಭಾವನೆ ನಾವು. ಅದಕ್ಕೆ ನಮ್ಮಲ್ಲಿ ಒಂದು ಇದಿದೆ, ಏನು ಕಡಿತಾ ಇರ್ತೀವಿ, ಏನು ಸಮುದ್ರ ಮಂಥನ ಅಂದಾಗೆ ವಿಷ ಬರುತ್ತೆ ಅಮೃತ ಬರುತ್ತೆ ಅಲ್ವಾ. ನಂಜುಂಡೇಶ್ವರ, ನಂಜುಂಡ ಅಂದ್ರೆ ಏನು, ವಿಶ್ವವನ್ನು ಉಂಡವನು. ಅವಾಗ ಹಾಲ ಬಂದಾಗ ಯಾವುದ್ರಲ್ಲಿ ಸಮುದ್ರ ಪಾಲ್ಗಡ್ಲು ಕ್ಷೀರಸಾಗರದಲ್ಲಿ ಮಂದಾರ ಪರ್ವತವನ್ನ ಹಾಕಿ ಆ ಹಾವು ಏನು ಹಾವದು ಅದನ್ನ ಕಡಿದಾಗ ಪುರಾಣ. ಅದೇ ರೀತಿಯಲ್ಲಿ ವಿಷಾಣು ಬರುತ್ತೆ. ನಮ್ಮಲ್ಲಿರುವಂತಹ ವಿಷಯಗಳನ್ನು ನಾವು ಹೊರಗೆ ಹಾಕ್ತಾನೆ ಇರ್ತೀವಿ. ಆದ್ರೆ ಕಡಿಮೆ ಆಗ್ತಾ ಇದೆ ಇವಾಗ. ದಯವಿಟ್ಟು ನೀವೆಲ್ಲರೂ ಸರಳವಾಗಿ ಬದುಕಿ, ಚೆನ್ನಾಗಿ ಬದುಕಿ, ಧೈರ್ಯವಾಗಿ ಬದುಕಿ. ಇವತ್ತು KRS ಪಕ್ಷದ ಟಿ ಶರ್ಟ್ ಹಾಕೊಂಡು ಹೋಗ್ತಾ ಇದ್ರೆ ಜನ ಗೌರವಿಸ್ತಾರೆ, ಕಾಫಿ ಕೊಡಿಸ್ತಾರೆ, ತಿಂಡಿ ಕೊಡ್ತಾರೆ, ಒಳ್ಳೆ ಮಾತಾಡ್ತಾರೆ. ಸರ್ಕಾರಿ ಅಧಿಕಾರಿಗಳಂತೂ ನೀವು ಹೇಳಿದ ಕೆಲಸ ಪ್ರಾಮಾಣಿಕವಾದ ಕೆಲಸ ಮಾಡ್ಕೊಡ್ತಾರೆ. ಇಲ್ವೇನಪ್ಪ, ಇವಾಗ ಏನ್ ಮಾಡ್ಬೋದು, ನೀವು ಕಚೇರಿ ಇಟ್ಕೊಂಡಿದ್ದೀರಾ, ಒಳ್ಳೆ ಲೈಬ್ರರಿ ಮಾಡಿ, ಕಂಪ್ಯೂಟರ್ ನೋಡೋದಕ್ಕೆ ಕೆಳಗಡೆ ಇದೆ, ಕಂಪ್ಯೂಟರ್ ಇಟ್ಕೊಳ್ಳಿ, ಪ್ರಿಂಟರ್ ಇಟ್ಕೊಳ್ಳಿ. ಯಾರಿಗಾದ್ರು ಪತ್ರ ವ್ಯವಹಾರ ಮಾಡೋಂಗಿದ್ರೆ ಅವ್ರು ನ್ಯಾಯ ಕೊಡ್ಸಂಗಿದ್ರೆ ಕೊಡ್ಸಿ, ಇನ್ನೇನಾದ್ರು ಜನರು ಸಹಾಯ ಮಾಡೋಂಗಿದ್ರೆ ಮಾಡಿ. ನಮ್ಮಿಂದ ಏನಾಗುತ್ತೋ ಬಿಡುತ್ತೋ 4 ಜನ ಬಡವರಿಗೆ, ಅಸಹಾಯಕರಿಗೆ, ದುರ್ಬಲರಿಗೆ ಏನ್ರಣ, ಯಾರಿಗೋ ಯಾವನ ದುಡ್ಡಿರುವಂತ ಕದಿಮ ನಮ್ ಬರ್ತಾರೆ ಕಳ್ರು ಕೆಲಸ ಮಾಡಿಸ್ಕೊಂಡು ಇವ್ರಿಗೂ ತೊಳೆಯೋದೇ ಜನರದು, ಅದೇನೋ ತೊಳೆಯೋದೇ ಅಭ್ಯಾಸ ಇವರಿಗೆ. ಈಗ ನನ್ನ ಸಹಾಯ ಬೇಕಾಗಿಲ್ಲ, ನಂದಾಯ್ತಲ್ಲ ಅನ್ನೋ ತರಕ್ಕೆ ಇವತ್ತು ಕರ್ನಾಟಕದ ರಾಜ್ಯದ ದೇಶದ ಬಹುತೇಕ ಮಧ್ಯಮ ಮೇಲ್ಮಧ್ಯಮ ವರ್ಗದವರು ಕಡು ಭ್ರಷ್ಟರು, ಅಪ್ರಾಮಾಣಿಕರು, ಕೇಡಿಗರು ಆಗ್ಬಿಟ್ಟಿದ್ದಾರೆ. ಹಿಂದೆ ಎಲ್ಲ ಇವರ ಯೌವನದ ಕಾಲದಲ್ಲಿ ಮಧ್ಯಮ ವರ್ಗದವರು ಸತ್ಯದ ಪರ ನ್ಯಾಯದ ಪರ ನಿಲ್ತಾ ಇದ್ರು. ಇವತ್ತು ಹಾಗಿಲ್ಲ. ಇವತ್ತೆಲ್ಲ ಪಾಪ ನಮ್ಮಲ್ಲಿ ಬರೋರೆಲ್ಲಾನು ಸ್ವಲ್ಪ ಕೆಳ ಮಧ್ಯಮ ವರ್ಗದವರು, ಮಧ್ಯಮ ವರ್ಗದವರು, ಶ್ರಮಜೀವಿಗಳು. ಹಾಗಾಗಿ ನಾವೇ ಇವತ್ತು ಅದನ್ನ ಸತ್ಯ ನ್ಯಾಯ ತಿಳಿಬೇಕು. ಹಾಗಾಗಿ ನಮಗಿಂತ ಕಷ್ಟದಲ್ಲಿರೋರಿಗೆ ಮೊದಲು ಸಹಾಯ ಮಾಡೋಣ, ಅವ್ರು ಮಾಡೋಣ. ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ, ಅವರು ಅಜ್ಞಾನಿಗಳಲ್ಲದೆ ಇರಬಹುದು, ಆದ್ರೆ ಅಮಾಯಕರು ಮುಗ್ಧರು ಇರ್ತಾರೆ ಒಂದಷ್ಟು ಜನ. ಅವರಿಗೆ ಕೆಲಸ ಮಾಡ್ಬೇಕಾದ ಅನಿವಾರ್ಯತೆ ಇರುತ್ತೆ. ಹಾಗಾಗಿ ಅವ್ರ ನಮ್ಮ ಜೊತೆ ಬಂದು ಕೆಲಸ ಮಾಡಬೇಕು ಅಂತಿರೋದಿಲ್ಲ. ಆದ್ರೆ ಅವ್ರಿಗೆ ದರಿದ್ರ ನಾರಾಯಣ ಅಂತ ಏನ್ ಹೇಳ್ತಾರೆ, ಬಡವರಿಗೆ, ದೀನ ದಲಿತರಿಗೆ, ದುರ್ಬಲರಿಗೆ ಸಹಾಯ ಮಾಡೋಣ. ಅದರಿಂದ ಒಳ್ಳೇದಾಗುತ್ತೆ. ಅದಕ್ಕೆ ಬೇಕಾದಂತ ವ್ಯವಸ್ಥೆಯನ್ನ ರವಿಕುಮಾರ್ ಸೋಮಸುಂದರ್ ಇಲ್ಲಿ ಮಾಡಿ ರೆಗ್ಯುಲರ್ ಆಗಿ ಕಚೇರಿ ತೆಗೀರಿ. 2,500-2,000 CCTVಗಳು ಬರುತ್ತೆ. ಇಲ್ಲೊಂದು ಕ್ಯಾಮ್ರಾ, ಅಲ್ಲೊಂದು ಕ್ಯಾಮ್ರಾ ಇಡಿ. ಯಾಕಂದ್ರೆ ಎಂತೆಂತವ್ರು ಬರ್ತಾರೆ ನಮ್ಗೆ ಗೊತ್ತಿಲ್ಲ. ಇಲ್ಲಿ ಕಚೇರಿಯನ್ನ ಒಂದು ಒಳ್ಳೆ ಜಾಗವಾಗಿಟ್ಕೊಳ್ಳಿ, ಪವಿತ್ರವಾಗಿಟ್ಕೊಳ್ಳಿ. ನಮ್ಮಂತೂ ಗೊತ್ತಾದ್ರೆ ನಾವೇನೋ ಯಾವ್ದೇ ತರ ನಡೆದ್ರೆ ನಮ್ಗೆ ಗೊತ್ತಾಗಿದೆ ನಮ್ಗೆಲ್ಲ ಅಲ್ವಾ. ನಾವ್ ಅದಕ್ಕೆಲ್ಲ ಅವಕಾಶ ಇಲ್ಲ. ಮಲಲ್ಲಿ ಬಾತ್ರೂಮ್ ಟಾಯ್ಲೆಟ್ ಇದೆಯಾ, ಬಳಸ್ಕೊಳ್ಳಿ. ಬೇರೆ ಕಡೆಯಿಂದ ಬಂದಿರೋಂತ ವಿಷಯ. ಯಾರ್ದಪ್ಪ ಕಚೇರಿ ಇದು? ಯಾರ್ದ್ರಣ? ನಮ್ಮದು. ಯಾರೆಲ್ಲ ಸದಸ್ಯರಾಗಿದ್ದಾರೋ ಅವ್ರದ್ದು. ಬೆಂಗಳೂರಲ್ಲಿರೋ ಕಚೇರಿ ಯಾರ್ದು? ಅದು ನಮ್ಮದೇ. ನಮ್ಮದೇ ಕಚೇರಿ. ಅದಕ್ಕೆ ಹೋಗೋದಿಕ್ಕೆ ಬರೋದಿಕ್ಕೆ ನಮ್ಗೆಲ್ರಿಗೂ ಅಧಿಕಾರ ಇದೆ. ಆದ್ರೆ ಸದ್ಬಳಕೆ ಮಾಡ್ಕೊಂಡ್ರೆ ಮಾತ್ರ ಅವಕಾಶ ಇದೆ. ಇಲ್ಲಾಂದ್ರೆ ಬಾಗಿಲು ತೆಗೆದಿರುತ್ತೆ, ರೈಟ್ ಅಂದ್ಬಿಡ್ತಾರೆ, ಯಾರೇ ಮುಲಾಜಿ ನೋಡೋದಿಲ್ಲ. ಹಾಗಾಗಿ ಸದ್ಬಳಕೆ ಮಾಡ್ಕೊಳ್ಳಿ. ಬಡವ್ರ ಪರವಾಗಿ ಇಲ್ಲಿ ತುಂಬಾ ಸಂತೋಷ. ಬಹಳ ದಿವಸಗಳಿಂದ ಮೈಸೂರಲ್ಲಿ ಕಚೇರಿ ತೆಗಿಬೇಕು ಅಂತೇಳಿ ಬಹಳ ಕೆಲಸಗಳಾಗಿದೆ. ನನಗೆ ಅದು ಹಿನ್ನೆಲೆ ಗೊತ್ತಿದೆ. ಸೋಮಸುಂದರ್, ರವಿಕುಮಾರ್ ನೀವೆಲ್ಲ ಮೈಸೂರು ಜಿಲ್ಲಾ ಘಟಕದವ್ರು ಕೆಲಸ ಮಾಡಿದ್ದೀರಾ, ಮಾಡಿ. ಹಾಗೇನೆ ಇವರು ಹಾಗೆ ಯಾವ್ದಾದ್ರು ಒಂದು ಒಳ್ಳೆ ಕಾರ್ಯಕ್ರಮಗಳಿಗೆ ಇದ್ರೆ ಬೆಂಬಲಿಸಬಹುದು. ಪರವಾಗಿಲ್ಲ. ಏನಂತಾರೆ, ವಿಷಯಾಧಾರಿತ ಬೆಂಬಲ ಕೊಡಿ. ಆದ್ರೆ ಕೆಲವೊಂದಷ್ಟು ಕಡಿಮರು ಕೇಳಿದ್ದಾರೆ.
ಇಲ್ಲಿ ನಿಮ್ ಮುಂದೆ ನಾಟಕ ಆಡ್ಬಿಟ್ಟು ಅಲ್ಲೋಗಿ ಸಿದ್ದರಾಮಯ್ಯನ ಅಂತರಂಗದ ಸ್ನೇಹಿತರು ಅಥವಾ ಇನ್ಯಾರೋ ಯಡಿಯೂರಪ್ಪನ ಅಂತರಂಗದ ಸ್ನೇಹಿತರು ಜಾತಿ ಕಾಡಕ್ಕೋ ಇನ್ನೊಂದು ಕಾಡಕ್ಕೋ ದೇವೇಗೌಡರ ಹತ್ರ ಹೋಗುವಂತವ್ರಂತ ಕದಿಮರಿಗೆಲ್ಲ ಹೋಗಿ ಬೆಂಬಲಿಸ್ಬೇಡಿ. ವಿಷಾದಾಯಕವಾಗಿ ಅವ್ರೇನಾದ್ರು ವಿಷಯ ತಗೊಳ್ತಾ ಇದಾರೆ, ಜನರಲ್ಲಿ ಅದಕ್ಕೊಂದು ಗೌರವ ಬರ್ತಾ ಇದೆ, ಮಹತ್ವ ಬರ್ತಾ ಇದೆ ಅಂದ್ರೆ ಆದ್ರೆ ಅದನ್ನ ತೆಗೆದಿರುವಂತ ಕಳ್ಳರು ಕದಿಮರಿದ್ರೆ ಅವ್ರ ಸಹವಾಸನೆ ಬೇಡ. ನೀವೇ 10 ಜನ ಹೋಗಿ 10 ಜನ ಹೋಗಿ ಈ ತರದವ್ರು ನಜರಾಜ ತದ್ದವ್ರು ಯಾರಾದ್ರೂ ಒಂದು ವಿಚಾರ ಇಟ್ಕೊಂಡು ಅದನ್ನ ವಿಷಾದಾಯಕವಾಗಿ ಮಾಡ್ತಾ ಇದ್ರೆ ಹೋಗಿ ಬೆಂಬಲ ಕೊಡಿ. ಅವ್ರ ಬೆಂಬಲವನ್ನು ಕೇಳಿ. ಈಗಲೇ ಕೇಳಿದಾಗ ನಾನು ಪುಸ್ತಕ ಕೇಳಿದೀನಿ, ನೀವು ಇನ್ನೇನಾದ್ರೂ ಅದೇ ತರಕ್ಕೆ ಕೇಳಿ. ಜನರ ಸಹಾಯದಿಂದ ಮಾಡಿ. ಯಾರೋ ಒಬ್ಬರ ಅಂಗಲ್ಲಿ ಒಬ್ಬರ ದುಡ್ಡಲ್ಲಿ ಪಕ್ಷ ಕಟ್ಟಬೇಡಿ. ಏನಪ್ಪ, ಎಲ್ಲರೂ ಸೇರಿ ಹಾಕೊಳ್ಬೇಕು. ಪ್ರತಿಯೊಬ್ಬರನ್ನು ಇಲ್ಲಿರುವಂತವ್ರು 50-100 ರೂಪಾಯಿ ಪ್ರತಿ ತಿಂಗಳು ಕೊಡುವಂತದ್ದು ಆಗ್ಬೇಕು. ಅದೇನ್ ಕಡಿಮೆ, ಅದೇನ್ ತುಂಬಾ ಜಾಸ್ತಿ ಅನ್ರಪ್ಪ, ಕೊಡ್ರಿ. ಏನು ಯಾವ್ದೋ ದೊಡ್ಡ ದೊಡ್ಡ ವಕೀಲರು, ಲಾಯರ್, ದೊಡ್ಡ ದೊಡ್ಡ ಶ್ರೀಮಂತರು ಇದ್ದಂತ ಒಂದು ಸಂಸ್ಥೆ, ಕಾಂಗ್ರೆಸ್ ಸಂಸ್ಥೆ, ಮಹಾತ್ಮ ಗಾಂಧೀಜಿ ಬಂದು ಅದ್ರ 4 ಆಣೆ ಮೆಂಬರ್ಶಿಪ್ ಓಪನ್ ಮಾಡ್ರು. ಆವತ್ತು 4 ಆಣೆ ಕಡಿಮೆ ಇರಲಿಲ್ಲ. ಆವತ್ತು ಓಪನ್ ಮಾಡೋದಕ್ಕೆ ಜನ 4 ಆಣೆ ಕೊಟ್ಟು ಮೆಂಬರ್ ಆಗಿ ನಾನು ಒಬ್ಬ ಕಾಂಗ್ರೆಸ್ ಪಕ್ಷದ ಸಿಪಾಯಿ ಅಂತ ಹೋಗಿದ್ದಕ್ಕೆ ಅವತ್ತು ಕಾಂಗ್ರೆಸ್ ದೊಡ್ಡ ಸಂಘಟನೆ ಆಯ್ತು. ದೇಶಕ್ಕೆ ಸ್ವಾತಂತ್ರ್ಯ ಕೊಡೋ ದಿಕ್ಕಿನಲ್ಲಿ ಹೋರಾಡು. ಅದೇ ತರಕ್ಕೆ ನಾನ್ ಬಂದು ಇವತ್ತು ಮಲ್ಯ ಅದ್ಯಾವ್ದೋ ಟಿಪ್ಪು ಒಂದು ಖಡ್ಗ ಇಟ್ಕೊಂಡು ಬಂದ್ಬಿಟ್ಟು ಗೆದ್ದು ಬಿಡ್ತೀನಿ ರಾಜ್ಯ ಅಂತ ಹೋಗಿದ್ದ. ಎಲ್ಲೋದ? ದೇಶನೇ ಬಿಟ್ಟು ಹೋಗ್ಬಿಟ್ಟ. ಯಡಿಯೂರಪ್ಪ ಓಹೋ ಏನು ಅಂದ್ಕೊಂಡು ಇನ್ನೊಂದು ಶ್ರೀರಾಮುಲು ಇವೆಲ್ಲ ಕಚೇರಿಗಳು ತೆಗೆದ್ರು. ನಾಯಾ ಪೈಸಾ ಉಪಯೋಗ ಯಾರಿಗೂ ಆಗಿಲ್ಲ. ರಾಜ್ಯಾದ್ಯಂತ ತೆಗೆದ್ರು. ಆದ್ರೆ KRS ಪಕ್ಷದ ಕಚೇರಿ ಜನರಿಗೆ ಉಪಯೋಗ ಆಗುತ್ತೆ. ಮತ್ತೆ ಯಾರ ದುಡ್ಡಲ್ಲಿ ನಡೀತಿದೆ? ಜನರ ದುಡ್ಡಲ್ಲಿ. ನಿಮ್ಮೆಲ್ಲರ ಸಹಕಾರ ಬೆಂಬಲ ಇರೋ ತನಕ ನಡೆಯುತ್ತೆ, ಇಲ್ಲಾಂದ್ರೆ ಹೋಗುತ್ತೆ. ಆದ್ರೆ ಅಲ್ಲಿ ಶ್ರೀರಾಮುಲು ಬಿಜೆಪಿ ಸೇರ್ಕೊಂಡು ದಿವಸಕ್ಕೆ ಮಾರನೇ ದಿವಸಕ್ಕೆ ಗೆಟ್ ಕ್ಲೋಸ್ ಅಲ್ವೇನ್ರಪ್ಪ. ಯಡಿಯೂರಪ್ಪ ಕೆಜೆಪಿ ಬಿಟ್ಟು, ಆ ಕೆಜೆಪಿನೂ ಬಿಟ್ಟಿಲ್ಲ, ಅದೊಂಥರಕ್ಕೆ ಅದನ್ನ ಕತೆ ಆಗುತ್ತೆ. ಕೆಜೆಪಿ ಬಿಟ್ಟು ಬಿಜೆಪಿಗೆ ಹೋದ ತಕ್ಷಣಕ್ಕೆ ಆ ಆಫೀಸ್ಗಳೆಲ್ಲ ಬಂದ್. ನಮ್ದಾಗುತ್ತಾ? ಕೊನೆಯವನೇ ಯಾರೋ ಒಬ್ಬ ಇರ್ತಾನಲ್ಲ ಇಲ್ಲಿ, ಅವ್ನು ಬಡದಾಡೋ ತನಕ ಕಚೇರಿ ಇರುತ್ತೆ. ಸೋಮ್ ಸುಂದರ್ ಬಿಟ್ಟು ಹೋಗ್ಬೋದು, ರವಿಕುಮಾರ್ ಬಿಟ್ಟು ಹೋಗ್ಬೋದು, ರವೀಂದ್ರ ಬಿಟ್ಟು ಹೋಗ್ಬೋದು, ನಾಗೇಂದ್ರ ಬಿಟ್ಟು ಹೋಗ್ಬೋದು. ಇನ್ಯಾರೋ ಏನಪ್ಪ ಹೆಸರಣ್ಣ ಮೈಸೂರಲ್ಲಿ ಯಾರು ನಮ್ಮ ಮಾದೇವಮ್ಮ, ನಮ್ಮ ಚಿಕ್ತಾಯಮ್ಮ, ನಾನು ಇಟ್ಕೊಳ್ತೀನಿ ಕಚೇರಿನ ಅನ್ನೋ ತನಕ ಕಚೇರಿ ಇರುತ್ತೆ ಅಲ್ವೇನ್ರಪ್ಪ. ಏನು ಹುಣಸೂರು ಬೋವಿ, ತಿಮ್ಮ ಬೋವಿ ಎಲ್ಲ ಬಂದಿದ್ದಾರೆ. ಮೈಸೂರಲ್ಲಿ ಒಳ್ಳೆ ಸಂಘಟನೆ ಇದೆ. ನಮ್ಗೆ ತುಂಬಾ ಸಮಯ ತಗೊಂಡೆ, ಆದ್ರೂ ಇಷ್ಟೆಲ್ಲ ಒಂದು ವಿಚಾರ ಹೇಳ್ಬೇಕು. ನೀವೆಲ್ಲ ಧೈರ್ಯದಿಂದ ಮಾಡಿ, ಖುಷಿಯಿಂದ ಮಾಡಿ. ಆಮೇಲೆ ನಮ್ಮ ಪಕ್ಷಕ್ಕೆ ಶತ್ರುಗಳು ವಿರೋಧಿಗಳು ಯಾರು ಅಂದ್ರೆ, ಶತ್ರುಗಳು ಅಥವಾ ವಿರೋಧಿಗಳು ರಾಜಕೀಯವಾಗಿ ಸಾಮಾಜಿಕವಾಗಿ ಭ್ರಷ್ಟ ಪಕ್ಷಗಳಲ್ಲಿರುವಂತ. ನಮ್ಮ ಪಕ್ಷಕ್ಕೆ ಬಂದಿರುವಂತ ಜನ ನಮ್ಮ ವಿರೋಧಿಗಳಲ್ಲ. ಅವ್ರನ್ನ ನಾಗೇಂದ್ರ ನನ್ ಗೌರವಿಸ್ತಿಲ್ಲ, ಅವ್ನ್ ಗೌರವಿಸ್ತಿಲ್ಲ, ನನ್ ಸೇರ್ಕೊಡ್ಲಿಲ್ಲ, ಕುತ್ಕೊಡ್ರಪ್ಪ ನೆಲ ಮೇಲೆ ಏನಾದ್ರು ಅವಮಾನ ಆಗುತ್ತೇನ್ರಪ್ಪ. ಜೊತೆಗ್ ಮಾಡಿ ಯಾರೋ ಕಾಫಿ ಏನೋ ಒಂದು ಸಭೆಯಲ್ಲಿ ಏನೋ ಮೀಟಿಂಗ್ ಮಾಡ್ತಾ ಇರ್ತಾರೆ, ಹೋಗಿ ಕಾಫಿ ತಂದ್ಕೊಡಿ ಅವ್ರಿಗೆ. ನಾನ್ ಮೊನ್ನೆ ಹೋಗಿದ್ದೆ ಹಿರೇಮಠ ಜಯಪ್ರಕಾಶ್ ನಾರಾಯಣರವರು ಸ್ಥಾಪನೆ ಮಾಡಿದಂತ ಸೆಂಟರ್ ಫಾರ್ ಡೆಮಾಕ್ರಸಿ ಅಂತ 50 ವರ್ಷಗಳಾದೊಂದು ಗೋಲ್ಡನ್ ಜೂಬಿಲಿ ಆಯ್ತು. ಅಲ್ಲಿಗೆ ಡೆಲ್ಲಿಗೆ ಹೋಗಿದ್ದೆ, ಗಾಂಧಿ ಶಾಂತಿ ಪ್ರತಿಷ್ಠಾನದಲ್ಲಿ ಆ ಕಾರ್ಯಕ್ರಮ. ನಾನೇನ್ ಮಾಡಿದೆ ಗೊತ್ತಾ? ನನ್ಗೆ ಯಾರು ಗೊತ್ತಿಲ್ಲ. ನಾನೇನ್ ಮಾಡ್ಬೋದು? ಟೇಬಲ್ ಹಾಕೊಂಡೆ ರಿಜಿಸ್ಟ್ರೇಷನ್ ಮಾಡಿದೆ. ಯಾವಾಗ? 2 ತಿಂಗಳ ಹಿಂದೆ, ಏಪ್ರಿಲ್ 18-19. ಯಾವಾಗಪ್ಪ? 2 ತಿಂಗಳ ಹಿಂದೆ. ನಾನು ಡೆಲ್ಲಿಲಿ ಹೋಗೋದು, ನಾನು KRS ಪಕ್ಷದ ಅಧ್ಯಕ್ಷ. ಯಾರಲ್ಲಿ ಯಾರು ಇರೋದಿಲ್ಲ. ಆ ಶೋಲೆ ಫಿಲಮ್ ಅಲ್ಲಿ ಬರ್ತಾರಲ್ಲ ಅವನು, ಅಂಗ್ರೇಜಿ ಜಮಾನಾ ಕಾ ಜೈಲರ್ ಹೂ ಹೈ, ಆಗ ಇಸ್ ತರಫ್ ಜಾವೋ, ಆಗ ಉಸ್ ತರಫ್ ಜಾವೋ. ಬಿಕೋರ್ ನನ್ನ ಹಿಂದೆ ಅರ್ಧ ಹೊರಗಡೆಗೆ ಹೋಗಿ ಅರ್ಧ ಎಡಗಡೆಗೆ ಹೋಗಿ ಬಿಕೋರ್ ಹಿಂದೆ ಬಂದ್ರೆ ಯಾರು ಇರ್ತಾರೆ? ನಾನು ಡೆಲ್ಲಿಗೆ ಹೋಗೋದು ನಂಗಾಗುತ್ತಾ? ಅವಮಾನ ಇದೆಯನ್ನಪ್ಪ. ನಾನೇನು ಕೆಲಸ ಇಲ್ಲ. ನಾನು ಎಷ್ಟು ಸಲ ನಾನು ಕಾಫಿ ಟೀ ಎಲ್ಲ ತಂದು ಆಫೀಸ್ ತಂದ್ಕೊಟ್ಟಿದ್ದೆ. ಇಲ್ವೇನಪ್ಪ ಅಲ್ವಾ? ಮತ್ತೆ ಯಾರೋ ಮಾಡ್ತಿರ್ತಾರೆ. ನಮ್ದೇನೋ ಪಾತ್ರ ಇಲ್ಲಂದ್ರೆ ನಾವೇನ್ ದೊಡ್ಡದು ಅನ್ಕೋಬಾರ್ದು. ನಮ್ಮ ಕೆಲಸ, ಶ್ರದ್ಧೆ, ಶ್ರಮ ಏನಿದೆ ಅದು ಮುಖ್ಯ ಅಷ್ಟೇ ಹೊರತು ನಮ್ಮ ಏನು ನಮ್ ದೊಡ್ಡಸ್ತಿಕೆ ಅಲ್ಲ. ದೊಡ್ಡತನ ದೊಡ್ಡದಾಗುತ್ತೆ. ಹಾಗಾಗಿ ದೊಡ್ಡತನದಲ್ಲಿ ವರ್ತಿಸಿ ಇರುತ್ತೆ. ಈಗಾಗಲೇ ಇಲ್ಲಿ 2-3 ಸಮಿತಿಗಳು ಒಂದಷ್ಟು ಚಿರಾಪತಿ ಮಾಡ್ಕೊಂಡು ಏನೋ ಮಾಡ್ಕೊಂಡು ಮಾಮೂಲಿ ಮನಸ್ತಾಪಗಳು ಅವೆಲ್ಲ ಬಿಟ್ಬಿಡಿ. ಸಣ್ಣತನ ಬಿಡಿ, ದೊಡ್ಡತನದಲ್ಲಿ ಯೋಚನೆ ಮಾಡಿ. ಆಗುತ್ತೆ, ಅವಮಾನ ಆಗುತ್ತೆ. ನಮಗಾಗಿರೋ ಅವಮಾನದ ಮುಂದೆ ನಿಮ್ಗೆ ಇನ್ನು 10 ಜನ್ಮ ಇದ್ರು ನಿಮ್ಗೆ ಅಷ್ಟು ಅವಮಾನ ಆಗಲ್ಲ. ನಮಗಾಗಿರೋ ವೈದ್ಯ ನನಗೆ ನಾನು ಹೇಳ್ಬೋದಂದ್ರೆ, ನಮ್ಗಾಗಿರೋ ಅವಮಾನಕ್ಕೆ ನಷ್ಟದ ಜೊತೆಗೆ ಮುಂದೆ ನಿಮ್ಗೆ ಅಷ್ಟಾಗಿರಲ್ಲ. ಸಾರ್ವಜನಿಕವಾದ ಅವಮಾನಗಳು ಎಲ್ಲೆಲ್ಲೋ ಒಂದ್ ದಿವಸ ಪೊಲೀಸರು ತೆತ್ತಾಕೊಂಡು ಹೋಗಿ ನನಗೆ ಸರಿಯಾಗಿ 2014-11 ವರ್ಷದಿಂದ ಅಲ್ಲಿ ಮಂಡೂರಲ್ಲಿ ಎತ್ತಾಕೊಂಡು ಹೋದವರು ತಗೊಂಡೋಗಿ ಹೊಸಕೋಟೆನಲ್ಲಿ ಎಲ್ಲೆಲ್ಲೋ ದೊಡ್ಡ ಬೆಳವಂಗಲ ಅಂತ ಅಲ್ಲಿ ಪೊಲೀಸ್ ಸ್ಟೇಷನ್ ಒಳಗಡೆ ಲಾಕಪ್ ಅಲ್ಲಿ ಹಾಕಿದ್ರು. ಕೆಳಗೆ ಕೂತ್ಕೊಳ್ಳೋಕ್ ಜಾಗ ಇಲ್ಲ. ಲಾಕಪ್ ನೀವು ನೋಡಿರ್ಬೇಕು. ತಗೊಂಡವ್ರು ಆಮೇಲೆ ತಗೊಂಡೋಗಿ ಪರಪ್ಪನಗರ ಬಿಸಾಕಿದ್ರು. ಅದು ಪರಪ್ಪನಗರ ಅನ್ನುವಂತಹದ್ದು ಏನು ಜೈಲುಗಳು ಸುಧಾರಣಾ ಕೇಂದ್ರಗಳಾಗಬೇಕು. ಇವತ್ತು ಜೈಲುಗಳು ಹೇಗಿದೆ ಅಂದ್ರೆ, ಏನು ಅಪರಾಧ ಮಾಡಿದ ಅಪರಾಧ ಬುದ್ಧಿ ಮನೋಭಾವ ಇಲ್ಲದಿದ್ದಂತವನು ಜೈಲಿಗೆ ಹೋಗಿ 1 ವಾರ 10 ದಿವಸ ಇದ್ದು ಬಂದ ಮೇಲೆ ಅವನಿಗೆ ಯಾವನಾದ್ರೂ ಬಡಿಬೇಕು, ಡ್ರಗ್ಸ್ ಮಾರಬೇಕು, ರೇಪ್ ಮಾಡ್ಬೇಕು ಅನ್ನಿಸ್ತಾ ಇರುತ್ತೆ. ಆ ತರ ಬುದ್ಧಿ ಕಲಿಸ್ಕೊಳ್ತಾರೆ ಇವತ್ತು ಜೈಲುಗಳಲ್ಲಿ.
ಆಮೇಲೆ ಆಲ್ರೆಡಿ ಮಾಡಿ ಹೋಗಿದ್ದಾನೆ ಅಂದ್ರೆ ಅದನ್ನ ತಪ್ಪಿಸ್ಕೊಳ್ಳೋದು ಹೇಗೆ, ಕೊಲೆ ಮಾಡಿ ಅತ್ಯಾಚಾರ ಮಾಡಿ ತಪ್ಪಿಸ್ಕೊಳ್ಳೋದು ಹೇಗೆ ಅನ್ನುವಂತ ಟ್ಯೂಷನ್ ಅಲ್ಲಿ ಸಿಗುತ್ತೆ. ಅಂತ ಜೈಲು ಪರಪ್ಪನಗರ ಜೈಲು, ನಮ್ಮ ಜೈಲುಗಳು, ನಮ್ಮ ವ್ಯವಸ್ಥೆ ಹೀಗಿದೆ. ಅಂತ ಜೈಲಲ್ಲೂ ಒಂದ್ ದಿವಸ ಇದ್ದು ಬಂದೆ. ನಮ್ಗಾಗಿರೋ ಅವಮಾನ ನೋವುಗಳ ಮುಂದೆ ನಿಮ್ಗೆಲ್ಲ ಆತರ ಕಿಲ್ಲ. ಯಾಕಂದ್ರೆ ಇವತ್ತು ನಿಮ್ ಜೊತೆಗೆ ಯಾರಿದ್ದಾರೆ, ಜೆಡಿಎಸ್ ಪಕ್ಷ ಇದೆ. ಅವೆಲ್ಲ ಅಂತ ಭಯ ಆತಂಕ ನಿಮ್ಗೆ ಬೇಕಾಗಿಲ್ಲ. ಹಾಗಾಗಿ ನಗನಗ್ತಾ ಕಟ್ಟಿ, ಆಯ್ತಾ, ಕಟ್ತಿರಲ್ವಾ, ಜೊತೆಗೆ ಬೆಂಬಲ ಕೊಡಿ, ದೊಡ್ಡತನದಲ್ಲಿ ನಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಒಂದಷ್ಟು ಸಂದರ್ಭದಲ್ಲಿ ನಾವು ನಿಷ್ಠುರವಾಗೂ ಇರ್ಬೇಕು. ನಮ್ಮ ಹತ್ರನೇ ಬಂದ ಎಷ್ಟು ಜನ ಹೇಳ್ತಾರೆ, ನನ್ಗೆ 10 ಸಲ ಹೇಳ್ತಾರೆ, ಸರ್ ಹಿಂಗ್ ಮಾಡ್ಬೇಕು ಸರ್, ಹಿಂಗ್ ಮಾಡ್ಬೇಕು ಸರ್, ಬೇಡ ಬಿಡ್ರೆ ಯಾಕೆ ಸರಿ ಇಲ್ಲ, ಹಂಗಲ್ಲ ಅಂತೀನಿ. ಕೇಳೋದೇ ಇಲ್ಲ. ಅದನ್ನೇ ತಿರ್ಗಾಮರದ ಅಲ್ಲೇ ಸುತ್ತಾಕೊಂಡು ಬಂದು ಕೇಳ್ತಾ ಇರ್ತಾರೆ. ಅದಕ್ಕೆ ಮೂರ್ಖ ಗೊತ್ತಾಗಲ್ವಾ ಅಂದ್ರೆ ಆವಾಗ ಹೋಗ್ತಾನೆ. ಹಂಗೆಲ್ಲ ಮಾಡ್ಕೊಳಕ್ ಹೋಗ್ಬೇಡಿ. ಯಾಕೋ ಏನೋ ಇರುತ್ತೆ, ದೊಡ್ಡವ್ರದ್ದು ಜವಾಬ್ದಾರಿ ಇರುವಂತವ್ರದ್ದು, ಅವ್ರದ್ದೇನೋ ಒಂದಷ್ಟು ವಿಚಾರಗಳು ಇರುತ್ತೆ, ಅರ್ಥ ಮಾಡ್ಕೊಳ್ಬೇಕು ನಾವು. ಹಾಗಾಗಿ ನಮ್ಮ ಮೂಗಿನೇರಕ್ಕೆ ಅವ್ರು ಬರ್ಬೇಕು ಅನ್ಕೊಂಡು ನಮ್ಮ ಕೆಲಸ ಆದ್ರೆ ಮಾತ್ರ ನಾವು ಪಕ್ಷದಲ್ಲಿ ಇರ್ತೀವಿ ಅಂದ್ರೆ ಇವನು ಸ್ವಾರ್ಥಿಗಳೇ. ಹಾಗೆಲ್ಲ ಆಗಕ್ ಹೋಗ್ಬೇಡಿ. ಮೊದಲಿಗೆ 4 ಜನಕ್ಕೆ ಸಹಾಯ ಮಾಡಿ, ಅದೇ ನಿಮ್ಮನ್ನ ಅವ್ರ ವೃಕ್ಷೋ ರಕ್ಷತಿ ರಕ್ಷಿತ. ಏನಂಗಂದ್ರೆ ಕಾಡನ್ನ ಕಾಪಾಡ್ರೆ ಕಾಡು ನಮ್ಮನ್ನ ಕಾಪಾಡುತ್ತೆ. ಅದಕ್ಕಿಂತ ಮೊದಲು ಅದು ಧರ್ಮೋ ರಕ್ಷತಿ. ಧರ್ಮ ಅಂದ್ರೆ ಈಗ ಯಾವ್ದೋ ಇವೆ ಕಲ್ಟುಗಳು, ಇವೆಲ್ಲ ಈ ಮತಗಳು ಇವ್ಯಾವ ಧರ್ಮಗಳಲ್ಲ. ಏನೋ ಆ ಧರ್ಮ ಈ ಧರ್ಮ ಯಾವ ಧರ್ಮಗಳಲ್ಲ. ಒಬ್ಬ ಪುಣ್ಯಾತ್ಮ ಬಂದಿದ್ದ ದೊಡ್ಡ ಮನುಷ್ಯ, ಅವನ ಕಾಲದಲ್ಲಿ ಅವನೊಂದಿಗೆ ನಡ್ಕೊಳ್ರಪ್ಪ ಅಂದ, ಅವನ ಜೊತೆ ಆದ್ಮೇಲೆ ಬಂದಂತವ್ರು ಇದೇ ಒಂದು ಮತ ಅನ್ಕೊಂಡ್ ಬಂದ್ಬಿಟ್ರು. ಬಂದಿದೆ. ಅದ್ರಲ್ಲೂ ಎಷ್ಟೋ ಒಂದು ಕುವೆಂಪು ಏನ್ ಹೇಳ್ತಾರೆ, ಜ್ಞಾಪಿಸ್ಕೊಳ್ಳಿ, ಹಿಂದಿನ ಋಷಿಗಳು ಮಾನವರೇ ನಮ್ಮಂತೆ, ಹಿಂದಿನ ಋಷಿಗಳು ಮಾನವರೇ ನಮ್ಮಂತೆ, ಅವರ ಶಾಸ್ತ್ರ ಅವರ ಕಾಲಕ್ಕೆ ಮಾತ್ರ, ಕಾಲಕ್ಕೆ ತಕ್ಕಂತೆ ದೇಶಕ್ಕೆ ತಕ್ಕಂತೆ ನಮ್ಮ ಹೃದಯವೇ ನಮಗೆ ಶ್ರೀಧರ್ಮ ಸೂತ್ರ ಅಂತ ಯಾವತ್ತು 1000-2000 ವರ್ಷಗಳಿಂದ ಬರೆದಿಟ್ಟಿದ್ದು. ಇವತ್ತಿಗೆ ಕರ್ನಾಟಕ ಲೋಕಾಯುಕ್ತ ಅಂತ ತೆಗಿಬಹುದು ಹೆಂಗೆ ಅಂತಲೇ ಬರ್ದಿರ್ಲಿಲ್ಲ ನಮ್ಮ ಪುಣ್ಯಾತ್ಮರು ರಾಮಕೃಷ್ಣ ಹೆಗಡೆ ಟೈಮಲ್ಲಿ. ಆದ್ರೆ ನಾವು ಬಂದ್ಮಲ್ಲ ನೀಚ ಭಾಸ್ಕರ್ ರಾವ್ ಅಂತ ಕರ್ನಾಟಕದ ಚೀಫ್ ಜಸ್ಟಿಸ್ ಆಗಿದ್ದ. ಮಗನ್ನ ಇಟ್ಕೊಂಡು ದಂಧೆ ನಡೆಸ್ದ. ಕೊನೆಗೆ ಅದಕ್ಕೆ ತಿದ್ದುಪಡಿ ಮಾಡಬೇಕಾಯ್ತು, ಲೋಕಾಯುಕ್ತದವನ್ನು ತೆಗಿಬಹುದು ಅಂತ. ಅವ್ರು ಪಾಪ ಅವ್ರು ತಿಳ್ಕೊಂಡಿರ್ಲಿಲ್ಲ. ಅಂಬೇಡ್ಕರ್ ಅವರೆಲ್ಲ 100 ಜನ ಸೇರಿ ಸಭೆಗಳನ್ನ ಮಾಡಿ ಒಂದು ಸಂವಿಧಾನ, ಉತ್ಕೃಷ್ಟ ಸಂವಿಧಾನ ರಚಿಸಿದ್ರು. ಅದಕ್ಕೆ ಇವತ್ತು ಅನೇಕ ಬದಲಾವಣೆಗಳು, ತಿದ್ದುಪಡಿಗಳಾದವು. ಯಾಕೆ? ಅವರು ಭಾವಿಸಿದ್ದ ಸಮಾಜ ತದನಂತರದಲ್ಲಿ ಇರ್ಲಿಲ್ಲ. ಅದು ಮತ್ತಷ್ಟು ಇನ್ನೊಂದು ಆದಾಗ ಅದಕ್ಕೆ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಹಾಕ್ಬೇಕಾಯ್ತು. ಮೂಲಭೂತವಾದದ್ದು ಮನುಷ್ಯನ ಹಕ್ಕುಗಳ ಬಗ್ಗೆ, ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಏನಿದೆ ಅದನ್ನ ಬದಲಾವಣೆ ಮಾಡಕ್ ಸಾಧ್ಯ ಇಲ್ಲ ಸಂವಿಧಾನದಲ್ಲಿ. ಆದ್ರೆ ಕೆಲವೊಂದು ಕಾನೂನುಗಳು, ನೀತಿಗಳನ್ನ ನಾವು ಬದಲಾಯಿಸಬೇಕಾಗುತ್ತೆ. ಯಾಕಂದ್ರೆ ಜನ ಕೆಡ್ತಾ ಇರ್ತಾರೆ, ವಾಸ್ತವ ಪರಿಸ್ಥಿತಿಗಳು ಬದಲಾಗುತ್ತೆ ಅನ್ನೋ ಕಾಣುತ್ತೆ. ಹಾಗೇನೆ ನೀವೆಲ್ಲ ತಿಳ್ಕೊಳ್ಳಿ, ಸಾಧ್ಯವಾದಷ್ಟು ಪ್ರಾಮಾಣಿಕವಾಗಿ ಪಕ್ಷವನ್ನ ಕಟ್ಟಿ, ನಗನಗ್ತಾ ಕಟ್ಟಿ. ಏನೋ ನಿಮ್ ಸಮಸ್ಯೆ ಆಯ್ತಾ, ನಗನಗ್ತಾ ಹೊರಗೋಗ್ರಪ್ಪ, ಇನ್ನೊಂದ್ಸಲ ವಾಪಸ್ ಬರೋದಕ್ಕಾದ್ರೂ ಆಗುತ್ತೆ. ಏನೋಣ, ರಾಜೀನಾಮೆ ಕೊಟ್ಟು ನಗನಗ್ತಾ ಹೋಗಿ, ಇಲ್ಲ ರಜಾ ತಗೊಳ್ಳಿ. ಆದ್ರೆ ಕಿತ್ತಾಡ್ಕೊಂಡು ನನಗೆ ಸ್ಥಾನ ಸಿಕ್ಕಿಲ್ಲ, ಮಾನ ಸಿಕ್ಕಿಲ್ಲ ಅನ್ಕೊಂಡು, ಮಾನ ಸಿಕ್ಕಿಲ್ಲ ನೀವ್ ಹೇಳ್ಕೊಳ್ಬೇಕು. ಯಾರೋ ಒಬ್ಬ ಹುಚ್ಚರು ಹೆಂಗ್ ಮಾಡ್ತಾರೆ ಗೊತ್ತಾ, ಏನೋ ಗಲಾಟೆ ಆಗ್ಬಿಟ್ಟು ಹೆಂಡತಿಗೂ ಹಂಗ ಆಗ್ಬಿಟ್ಟು ಗಂಟೆ ಗುದ್ದಿರ್ತಾರೆ. ನನ್ನ ಹೆಂಡತಿ ಹಾಕ್ಬಿಟ್ಟು ಮರ್ಯಾದೆ ಯಾರಿಗೂ ಹೋಯ್ತು, ಯಾರಿಗೂ ಗೊತ್ತಿಲ್ಲ, ಯಾರು ನೋಡಿಲ್ಲ. ಇವನೇ ಹೇಳ್ಕೊಳ್ಬೇಕು, ಊರೆಲ್ಲ ಇವನೇ ಹೇಳ್ಕೊಂಡು ಹೆಂಡತಿ ಕೈ ಓಡಿಸ್ಕೊಂಡ ಅನ್ಬೇಕು. ಹೆಣ್ಮಕ್ಳಾದ್ರೂ ಆ ವಿಚಾರ ಸ್ವಲ್ಪ ಮಾನ ಮರ್ಯಾದೆಯಿಂದ ಇರ್ತಾರೆ. ಅವ್ರಿಗೆ ಗೊತ್ತು, ಹೆಂಡತಿ ಗಂಡ ಅಕಸ್ಮಾತ್ ಹೊಡೆದ್ರು ನಾನು ಅದನ್ನ ಬೇರೆ ರೀತಿ ಎದುರಿಸ್ಬೇಕು, ಅವ್ರದ್ದು ಊರಿಗೆಲ್ಲ ಸಾರ್ಕೊಂಡ್ ಬರ್ಬಾರ್ದು ಅಂತ. ಈ ತರ ಹುಚ್ಚು ತರ ಮಾಡೋದ್ ಬೇಡ, ಮರ್ಯಾದೆಯಿಂದ ಇರಿ. ಯಾಕಂದ್ರೆ ಸ್ವಲ್ಪ ಆಗ್ಲೇ ಹೇಳಿದಲ್ವಾ, ಸ್ವಲ್ಪ ನಿಷ್ಠುರವಾಗಿ ಹೇಳ್ಬೇಕಾಗುತ್ತೆ. ಅದನ್ನ ಒಂದಷ್ಟು ಈ ಅವಕಾಶವನ್ನ ನಾನು ನಿಮಗೂನು ಮುಂದಿನ ದಿನಗಳಲ್ಲಿ ಪಕ್ಷ ಕಟ್ಟಬೇಕಂದ್ರೆ ಏನೆಲ್ಲ ಅನುಭವಿಸ್ಬೇಕು, ಅನುಭವಗಳು ಇರುತ್ತೆ ಅನ್ನೋದು ವಿಚಾರದಾಗ ಹೇಳಿದೀನಿ. ಏನಣ್ಣ ರವೀಂದ್ರ ಅಲ್ವಾ, ಸ್ವಲ್ಪ ಎಲ್ಲ ದೊಡ್ಡತನದಲ್ಲಿ ದಯವಿಟ್ಟು ಮಾಡಿ. ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ, ಮಾಡುತ್ತಲೇ ಇರಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಜೈ. ಇಲ್ಲ ಮುಗಿತು ಸ್ವಲ್ಪ ಮಾತಾಡ್ಬೇಡಿ. ವಿವರಣೆ ಕೊಡಬೇಕು ಅವರ ಸಲಹೆ ಕೇಳಬೇಕು. ಕೇಳಿಲ್ಲ ಮೈಸೂರಿನ ಮಹಾರಾಜರ ಬಗ್ಗೆ, ಜಯಚಾಮರಾಜ ಬಗ್ಗೆ ಅವ್ರು ಹೇಳಿದ್ರು. ಕೃಷ್ಣರಾಜ ಮಹಾರಾಜರ ಬಗ್ಗೆ ಆಗಸ್ಟ್ 15 1900
15-20 ರೂಪಾಯಿ 2 ತಿಂಗಳು ಆಚರಣೆ ಎಷ್ಟು ಹೆಂಗೆ ಇರುತ್ತೆ. ಅದ ಸರಿ ಮಾಡಿ ಸರ್, ಇತಿಹಾಸದಾಗ ಸರಿ ಮಾಡಿ ಸ್ವಲ್ಪ ಪತ್ರಕರ್ತರು ಬಂದ್ರು ಅವರು ಕೆಲವೊಂದು ಹಿಸ್ಟಾರಿಕಲ್ ಫ್ಯಾಕ್ಟ್ಸ್ ಏನಿದೆ ನನ್ನ ಕಡೆಯಿಂದ ಅದು ಒಂದು ತಪ್ಪು ಮಾಹಿತಿ ಬಂದಿದೆ ಅಂತ ಹೇಳ್ತಾರೆ. ಈ ಅವತಾರದಲ್ಲಿ ಮಳೆ ಬರ್ತಿದೆ, ಮಳೆ ಬರ್ತಿದೆ. ವಲ್ಲಭಭಾಯಿ ಪಟೇಲ್ ಕೇಂದ್ರದಲ್ಲಿ ಸ್ವಾತಂತ್ರ್ಯ ಬರಕ್ ಮುಂಚೆಲ್ಲವರು ಪರಿವರ್ತನೆ ಆಗಬೇಕು. ವಿ.ಪಿ. ಮೆನನ್ ಅಂತ ಗೃಹ ಇಲಾಖೆಯ ಕಾರ್ಯದರ್ಶಿ ಮಹಾರಾಜರು ಅವರು ಒಂದು ಅಗ್ರಿಮೆಂಟ್ ಆಗುತ್ತೆ. ಸ್ವತಂತ್ರ ಭಾರತದಲ್ಲಿ ವಿಲೀನ ಆಗಿ ಎಲ್ಲ ರಾಜ್ಯಗಳು ವಿಲೀನ ಆಗಬೇಕು. ಭಾರತ ನಿಮ್ಮದೇ, ರಾಜ್ಯದ ಕಾನೂನು ನಿಮ್ಮದೇ, ಎಲ್ಲವೂ ನಿಮ್ಮದೇ. ಫೈನಾನ್ಸು, ಡಿಫೆನ್ಸು, ಪಾಲಿಟಿಕ್ಸ್ ಇಷ್ಟು ಮಾತ್ರ ಕೇಂದ್ರ ಸರ್ಕಾರ, ಬಾಕಿದೆಲ್ಲ ನಿಮ್ಮದೇ ಅಂತ ಅಗ್ರಿಮೆಂಟ್ ಆಗುತ್ತೆ. ಅದೇ ಅರ್ಥ ಆಯಿತು. ಮಹಾರಾಜರು ಜವಾಬ್ದಾರಿ ಇರಿಸಿ ರಾಷ್ಟ್ರದಿಂದ ಹಾಕಬೇಕು ಅಂತಲ್ಲ. ಪಟೇಲ್ ಪರವಾಗಿ ವಿ.ಪಿ. ಮೆನನ್ ಕೈಯಾಗಿತ್ತು. ಅದರಂತ ಇವರು ರಾಷ್ಟ್ರಧ್ವಜವನ್ನು ಹಾರಿಸಿದ್ದಾರೆ. ಇಲ್ಲಿಗಬ್ಬ ಸ್ವಾತಂತ್ರ್ಯ ಹೋರಾಟಗಾರರು ಸರ್ಕಾರದಿಂದ ನೇತೃತ್ವದಲ್ಲಿ ಮಹಾರಾಜನ ಧಿಕ್ಕಾರ, ಟೂ ಅರಕ್ಷಣ ದೊಡ್ಡ ಗಲಾಟೆ ಆಯಿತು. ಅವಾಗ ಸರ್ದಾರ್ ಪಟೇಲ್ ಮಹಾರಾಜರಿಗೆ ಏನು ಅಗ್ರಿಮೆಂಟ್ ಅಂತ ನಮಸ್ಕಾರ ಇರುತ್ತೆ, ಭಾರತ ಮಹಾರಾಜರು ಎರಡನೇ ಮಾತಾಡಲಿಲ್ಲ ಪಟೇಲ್. ಆಯ್ತು, ಅಗ್ರಿಮೆಂಟ್ ನೋಡದೇ ಇರೋರು ಮಹಾರಾಜರ ಮೇಲೆ ಸ್ವಾತಂತ್ರ್ಯ ಬಂದರು, ಇವರು ವಹಿಸ್ಕೊಟ್ಟಿಲ್ಲ, ತಮ್ಮಾಪಲ್ಲಿ ಆರಿಸ್ಕೊಂಡ್ರು. ಇವರು ಹೇಳಿದ್ರಲ್ಲ, ಆ ಧೋರಣೆ ಮಾತಾಡ್ತಾರೆ. ಸೈಕಾಬ್ರಾಜ್ ಏನೂ ಅವರಲ್ಲಿ ಅಗ್ರಿಮೆಂಟ್ ಕಾಪಿ ಅಫ್ಷಲ್ ಅಲ್ಲ, ರೆಕಾರ್ಡಿಂಗ್ ಅಂತ ದಿವಾನರ ವಿರುದ್ಧ ಒಂದಷ್ಟು ಕೂಗು ಬಂದಿತ್ತಲ್ಲ ಸರ್, ಅದೊಂದು ಕ್ಲಾರಿಫಿಕೇಶನ್. ಕೃಷ್ಣರಾಜ್ ಹೇಳಿದ್ರು, ಒಳ್ಳೆಯ ಮಾತು. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ವೇದ ಮತ್ತು ಆವತಿ ಎರಡು ನದಿಗಳು ಒಕ್ಕೆ ಸೇರಿ ವೇದವತಿ ಅಂತ ಒಂದು ನದಿಗಳಿವೆ. ವೇದವತಿ ನದಿಗೆ ಭಾರಿ ಕಡಿಮೆ ಅಣೆಕಟ್ಟೆ ಅಂತ ಕಟ್ಟಿದ್ರು. ಭಾರಿ ಕಡಿಮೆ ಅಂತ ಮೊದಲು ಕಟ್ಟಿದ್ದದಕ್ಕೆ ಭಾರಿ ಕಡಿಮೆ ಅಣೆಕಟ್ಟು ಅಂತ ಪ್ರಕಾರ ಆಯಿತು. ನಾಲ್ವಡಿ ಕೃಷ್ಣರಾಜ ಒಡೆಯರು 1874 1884 1994ಕ್ಕೆ ಅವ್ರ ತಂದೆ ಪಕ್ಕದೇ ಚಾಮರಾಜ ಇವರಿಗೆ ಮಹಾರಾಜ ಅಂತ ಪಟ್ಟ ಕಟ್ಟಿದ್ರು. ಆದರೆ ಅಧಿಕಾರ ಕೊಡೋದು
ತಾಯಿ ವಾಣಿಜ್ಯ ಸಂವಿಧಾನ ಬೀಜಕ್ಕೆ ಎಲ್ಲ ಬ್ರಿಟಿಷ್ ಕಡೆ 1800 ಅವರಿಗೆ 18 ವಯಸ್ಸಾಗಲು ಅವರಿಗೆ 1902 ಅವತ್ತು ಅಧಿಕಾರ ಚಲಾಯಿಸ್ತಾ ಇದ್ರು. 1897 ಭಾರಿ ವೇದವತಿ ನದಿಗೆ ಮನೆ ಕಟ್ಟಿದ್ರು. ಅದಕ್ಕೆ ಶಿಲಾನ್ಯಾಸ ಮಾಡೋದು ವಾಣಿಜ್ಯ ಸಂವಿಧಾನ ಅವರೇ ರಿಜೆಕ್ಟ್ ರಾಜಮಾತೆ ಮಹಾರಾಜ ಚಿಕ್ಕವರು ಅವರೇನು ಮಾಡ್ತಾರೆ ಅವತ್ತು ಕಟ್ಟೋ ಅವತ್ತು ವಾಣಿಜ್ಯ ಸಂವಿಧಾನ ಕರೀತೀವಿ. ಏಷ್ಯಾದ ಎರಡನೇ ಅತಿ ದೊಡ್ಡ ಅಣೆಕಟ್ಟೆ ಅದು. ಮೊದಲನೇದು ಈಜಿಪ್ಟಿನಲ್ಲಿ ಇರುವಂಥ ಆಸ್ವಾನ್ ಅಣೆಕಟ್ಟೆ. ಅದು ಬಿಟ್ಟರೆ ನಮ್ಮ ಬಾರಿ ಕಡೆ ದೊಡ್ಡ ಅಣೆಕಟ್ಟೆ. ಅದಕ್ಕೆ ಶಿಲಾನ್ಯಾಸ ಮಾಡಿ ಅಮ್ಮ ಬಾರಿ ಸಂವಿಧಾನ ಚಿಕ್ಕವರ ಮಗ ಅವರೇನು ಮಾಡಿದ್ರು, ನಾಳೆ ನಮ್ಮ ಮಗ ಮಾಡೋಣ ಇವತ್ತು ತಾಯಿಗನ್ನ ಇವತ್ತು ತಾಯಿ ಏನು ಮಾಡ್ತಾರೆ ಎಲ್ಲರೂ ನನ್ನ ತಾಯಿ ಅವರು ನಾಳೆ ನನ್ನ ಮಗ ಮಹಾರಾಜ ಆಗ್ತಾರೆ. ಅದಕ್ಕೆ ಕೃಷ್ಣರಾಜೇಂದ್ರ ಸಂಬಂಧ ಅಂತ ತಾಯಿಯ ಪ್ರೇಮ ಮಗನ ಬಗ್ಗೆ 1907 ಕಂಪ್ಲೀಟ್ ಆಗುತ್ತೆ. ನಾಗರಿಕ ಕೃಷ್ಣರಾಜೇಂದ್ರ ಅಧಿಕಾರ ಚಲಾಯಿಸ್ತಾ ಇದ್ದಾರೆ. 1902 ಲೋಕಾರ್ಪಣೆ ಮಾಡಬೇಕಲ್ಲ, ಲೋಕಾರ್ಪಣೆ ಹೋಗ್ತಾರೆ. ಇದೇನು ಕೃಷ್ಣರಾಜೇಂದ್ರ ಬೆಳಗಿನಲ್ಲಿ ಅಣೆಕಟ್ಟೆ ಶಿಲಾನ್ಯಾಸ ಮಾಡಿದ್ದು ಅಲ್ಲಿ ಹಾಗೆಲ್ಲ ಲೋಕಾರ್ಪಣೆ ಮಾಡಿದ್ದು ಈ ಎಣ್ಣಿನ ಅಲ್ಲಿ ಹೋಗಿ ನೋಡ್ತಾರೆ. ಆದಿಲ್ ಕಡಿಮೆ ಅಣೆಕಟ್ಟು ಕೃಷ್ಣರಾಜೇಂದ್ರ ಸಮುದ್ರ ಬರ್ದಿರ್ತಾರಲ್ಲ ಚೆಕ್ಕಿರ್ತಾರೆ. ಇದೆ ಸರ್ ಅವನ್ನ ಮಗನ ಮಗ ಎಲ್ಲ ರಾಜ್ಯ ಆಳೋದು ಇಷ್ಟು ವರ್ಷ 10 ವರ್ಷ ರಾಜ್ಯ ಆಡ್ತಾರೆ ಅಲ್ಲ. ನಾವು 94ರಿಂದ 8 ವರ್ಷ ರಾಜ್ಯ ಆಡ್ತಾರೆ. ಅದೇ ಸಾಕಿಟ್ಟು ಎಂಥ ಪೆದ್ದಿ ಅವರು ಅದರಲ್ಲಿ ಈ ಅಣೆಕಟ್ಟೆ ಹೆಸರು ಕೃಷ್ಣರಾಜೇಂದ್ರ ಸಮುದ್ರ ಅಲ್ಲ. ನಾನು ಮಹಾರಾಜನಾಗಿ ಇರ್ತಾ ಇದ್ದೀನಿ. ವಾಣಿ ವಿಲಾಸ ಸಾಗರ ಅಂತ ಇತ್ತು. ಇದು ಅಲ್ಲಿಯ ಅರ್ಥ ಹೇಳುವುದು ಪೂರ್ತಿ ನಮ್ಗೆ ಇನ್ನು ಅರ್ಧ ಮಾಹಿತಿ ಎಲ್ಲೂ ಸಿಕ್ಕಿರ್ಲಿಲ್ಲ. ನಮ್ಗೆ ಅರ್ಧ ಮಾಹಿತಿ ನಾನು ಅಲ್ಲಿ ಹೋಗಿ ಇವೆಲ್ಲ ಗಮನಿಸಿ ನಾನು ಒಂದಷ್ಟು ಹೇಳಿದ್ದು. ಬಟ್ ಪೂರ್ತಿ ಮಾಹಿತಿ ನಿಮ್ಮಂತವ್ರಿಗೆ ನಿಮ್ಮಂತ ಎಲ್ಲೋ ಒಂದ್ ಕಡೆ ನಿಮ್ಮ ಏನ್ ಅನುಭವದಲ್ಲಿ ಇದು ಬಿಟ್ಟಿದೆ ಹೊರತು ಇವೆಲ್ಲೂ ಸರಿಯಾಗಿ ದಾಖಲಾಗಿಲ್ಲ ಸರ್. ಅವತ್ತು ಅದು ಏಷ್ಯಾದ ಅತಿ ದೊಡ್ಡ ಭಾರತದ ಮೊದಲ ಮೊದಲ ಡ್ಯಾಮ್ ಅದು. ಇವತ್ತು ನೋಡಿ ಬಹಳ ಅದ್ಭುತವಾಗಿದೆ. ಒಂದ್ 7-8 ಸಲ ಅಷ್ಟೇ ತುಂಬಿರೋದು. ಇವಾಗ ಭದ್ರಾ ನದಿಯಿಂದ ಎಲ್ಲಿಂದ ಭದ್ರಾವತಿಯ ಭದ್ರಾ ನದಿಯಿಂದ ಅದು ತುಂಬಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಇನ್ಮೇಲೆ ತುಂಬುತ್ತೆ, ಅದು ಇನ್ಮೇಲೆ ಸತತವಾಗಿ ತುಂಬುತ್ತೆ. ಬಹಳ ಚೆನ್ನಾಗಿದೆ, ಅದ್ಭುತವಾಗಿರುವಂತಹ ಡ್ಯಾಮ್. ಚಿತ್ರದುರ್ಗ ಹಿರಿಯೂರು ಹೋದಾಗ ನೋಡಿ. ಹೌದು. ಕರ್ನಾಟಕ ರಾಷ್ಟ್ರ ಪಕ್ಷದ ಸೈನಿಕರು, ವೀರ ಸೈನಿಕರು ಮತ್ತು ಸಮಸ್ತ ಇನ್ನು ಎಷ್ಟರ ಮಟ್ಟಿಗೆ ನಾವು ಕೊಂಡೊಯ್ಬೋದು, ಯಾವ ಉತ್ತುಂಗಕ್ಕೆ ತಗೊಂಡು ಹೋಗ್ಬೋದು ಅಂತ ತಿಳಿಸ್ಕೊಟ್ಟಂತ ಹಾಗೂ ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಉದ್ಘಾಟಿಸುವ ಕಾರ್ಯಕ್ರಮದ ಯಶಸ್ವಿಗೆ ಕಾರಣರಾದಂತಹ ನಮ್ಮೆಲ್ಲರ ಸನ್ಮಾನ್ಯ ಗೌರವಾನ್ವಿತ ರಾಜ್ಯಾಧ್ಯಕ್ಷರು ರವಿಕೃಷ್ಣ ರೆಡ್ಡಿ ಅವರಿಗೆ ನಮ್ಮ ಮೈಸೂರು ಜಿಲ್ಲಾ ಸಮಿತಿ ಹಾಗೂ ಎಲ್ಲ ಸರ್ವ ಸದಸ್ಯರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳು. ಮತ್ತು ನಮ್ಮ
ಮಾಡಿಕೊಟ್ಟು ರಾಜ್ಯ ಸಮಿತಿಯಿಂದ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ರಾಜ್ಯ ಸಂಘಟನಾ ಉಸ್ತುವಾರಿಗಳಾದಂತಹ ಮೂರ್ತಿಯವರು, ಆನಂದ್ರವರು ಹಾಗೂ ಶ್ರೀನಿವಾಸ್ ಅವರು ಹಾಗೂ ಉಳಿದ ಪದಾಧಿಕಾರಿಗಳು ಹಾಗೂ ಸದಸ್ಯರೆಲ್ಲರಿಗೂ ಮೈಸೂರು ಜಿಲ್ಲಾ ಸಮಿತಿಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮಗೆ ಅತ್ಯುತ್ತಮ ಮಾರ್ಗದರ್ಶನಗಳನ್ನು ನೀಡಿದಂತಹ ನಾಗರಾಜ ಅರಸರವರು, ಅರವಿಂದ್ ಶರ್ಮಾ ಅವರು ಹಾಗೂ ಶ್ರೀಮತಿ ಭಾನು ಮೇಡಮ್ ಅವರು ಕೂಡ ಮೈಸೂರು ಜಿಲ್ಲಾ ಸಮಿತಿಯಿಂದ ಧನ್ಯವಾದಗಳು. ಈ ಆಫೀಸ್ನ ಪ್ರಮುಖ ರೂವಾರಿಗಳಾದಂತಹ ಉಪಾಧ್ಯಕ್ಷರಾದಂತಹ ಸೋಮಸುಂದರವರು ಹಾಗೂ ಮೈಸೂರು ಜಿಲ್ಲಾಧಿಕಾರಿಯಾದಂತಹ ರವಿಕುಮಾರ್ ಅವರು ಕೂಡ ಜಿಲ್ಲಾ ಸಮಿತಿಯಿಂದ ಸರ್ವ ಸದಸ್ಯರ ಪರವಾಗಿ ಧನ್ಯವಾದಗಳು. ಯಾರು ಕೊಟ್ಟಿಲ್ಲ ಅಂದ್ರೆ ಆಮೇಲೆ ಕರ್ನಾಟಕ ರಾಜ್ಯ ಯಾರು ಹೇಳಿದ್ರು ಒಬ್ಬರು ಬಿಟ್ಟಿರ್ತೀವಿ ಅಲ್ವಾ? ಸರ್ವ ಸದಸ್ಯರು, ತಾಲೂಕು ಸದಸ್ಯರು, ಪದಾಧಿಕಾರಿಗಳು, ಪ್ರತ್ಯಕ್ಷ ಪರೋಕ್ಷ ಎಲ್ಲ ಉಪಸ್ಥಿತಿಗಳು ಕೂಡ ಎಲ್ಲಾ ಕೆಆರ್ಎಸ್ ಸೈನಿಕರಿಗೆ, ಮಾಧ್ಯಮ ಸಹೋದರರಿಗೆ, ಸೇನಾನಿಗಳಿಗೆ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರಾದಂತಹ ಎಲ್ಲ ಉಪಸ್ಥಿತಿಗೂ ಪ್ರತ್ಯಕ್ಷ ಪರೋಕ್ಷವಾಗಿ ಎಲ್ಲರಿಗೂ ಕೂಡ ಮೈಸೂರು ಜಿಲ್ಲಾ ಸಮಿತಿಯಿಂದ ಸಂಪೂರ್ಣವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಕಾರ್ಯಕ್ರಮ ಇಲ್ಲಿ ಮುಗಿದಿದೆ. ಮೇಲ್ಗಡೆ ಉಪಹಾರದ ವ್ಯವಸ್ಥೆ ಇದೆ.